ಹಾಯ್ ಹಲೋ ನಮಸ್ಕಾರ. ಗ್ಯಾನಿಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ನಾವು ಸಾಕಷ್ಟು ಸಂದರ್ಶನಗಳನ್ನು ಮಾಡ್ತಾ ಇರ್ತೀವಿ. ಆದರೆ ಈ ಸಂದರ್ಶನವನ್ನು ನಾನು ಬಹಳ ನೋವಿನಿಂದ ಮಾಡ್ತಾ ಇದ್ದೀನಿ, ಬಹಳ ಅಸಮಾಧಾನದಿಂದ ಮಾಡ್ತಿದ್ದೀನಿ, ಬಹಳ ಭಾವನಾತ್ಮಕವಾಗಿ ಮಾಡ್ತಾ ಇದ್ದೀನಿ. ಅದಕ್ಕೆ ಕಾರಣಗಳು ಮುಂದೆ ನಮ್ಮ ಮಾತುಕತೆಯಲ್ಲಿ ನಿಮಗೆ ಗೊತ್ತಾಗುತ್ತೆ. ಒಬ್ಬ ಮೇರು ನಟ, ದಿಗ್ಗಜ ಕಲಾವಿದ, ಕನ್ನಡದ ಅಸ್ಮಿತೆಯನ್ನು ಮೇರು ಶಿಖರಕ್ಕೆ ಕೊಂಡೊಯ್ದಂತಹ ಒಬ್ಬ ಮೇರು ನಟ ಒಂದು ಮಾತು ಹೇಳಿದರು. ಚಾಮುಂಡಿ ತಾಯಿಯಾಣೆ ನಾನೆಂದು ನಿಮ್ಮವನೇ, ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೆ, ಪ್ರೀತಿಸೋದು ಎಂದು ನಿಮ್ಮನ್ನೇ. ಹೌದಾ? ಯಾಕೆ ಪ್ರೀತಿಸ್ಬೇಕು ಅವರಿಲ್ಲಿ ಕನ್ನಡಿಗರನ್ನ? ಯಾಕೆ ಹುಟ್ಟಬೇಕು ಈ ಕರ್ನಾಟಕದಲ್ಲಿ, ಮತ್ತೆ ಈ ಕನ್ನಡ ಮಣ್ಣಲ್ಲಿ? ಅವ್ರಿಗಾದಂಥ ಅವಮಾನಗಳು ಅಪಮಾನಗಳು ಒಂದಾ ಎರಡಾ? ಇಷ್ಟೆಲ್ಲ ಹೇಳಿದ ಮೇಲೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಹಿಂಟ್ ಸಿಕ್ಕಿದೆ. ಎಸ್, ಹಿ ಈಸ್ ನನ್ ಅದರ್ ದ್ಯಾನ್ ಅಭಿನಯ ಭಾರ್ಗವ, ಸಾಹಸ ಸಿಂಹ, ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಗ್ಗೆ. ಎಸ್, ಈ ಇತ್ತೀಚೆಗೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕುಲಂಕುಷವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಒಬ್ಬ ವಿಷ್ಣು ಸೇನಾನಿ ಇದ್ದಾರೆ. ಅವರೊಟ್ಟಿಗೆ ಉತ್ತಮ ಒಡನಾಟ ಹೊಂದಿದ್ದಂಥವರು, ವಿಷ್ಣು ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥವರು, ಈಗ ಪುಸ್ತಕ ಪ್ರಕಾಶನದಲ್ಲಿ ಒಂದು ಹೊಸ ಕ್ರಾಂತಿಯ ಅಲೆಯನ್ನು ಎಬ್ಬರಿಸಿರ್ತಕ್ಕಂತಹ ವೀರಕಪುತ್ರ ಶ್ರೀನಿವಾಸ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ತುಂಬ ವರ್ಷಗಳ ನಂತರ ನಿಮ್ಮನ್ನು ಸ್ಟುಡಿಯೋದಲ್ಲಿ ಭೇಟಿ ಆಗ್ತಾ ಇದ್ದೀನಿ. ಎಸ್ ಸರ್, ನಮಗೂ ಖುಷಿ ಇದೆ. ಆದರೆ ಈ ಥರದ ಬೇಸರದ ವಿಷಯಗಳಿಗೆ ಕೂತು ಮಾತನಾಡ್ತೀವಿ ಅಂತ ನಾನು ಊಹಿಸಿರಲಿಲ್ಲ. ಬಟ್ ನೀವು ಪರಿಚಯ ಆಗಿದ್ದ ಈ ವಿಷಯಗಳಿಗೆ 10 ವರ್ಷದಿಂದ ನಾನು ಇದರಲ್ಲಿ ಎಷ್ಟು ಭಾಗಿಯಾಗಿದ್ದೀನೋ ನೀವು ಅಷ್ಟೇ ಭಾಗಿಯಾಗಿದ್ದೀರಿ. ಎಕ್ಸಾಕ್ಟ್ಲಿ. ನೊಂದಿದ್ದೀರಿ, ನನ್ನಷ್ಟೇ ನೊಂದಿದ್ದೀರಿ ನೀವು ಕೂಡ ಅನಿಸುತ್ತೆ. ಪ್ರತಿ ಸಲ ಏಮ್ ಬ್ರದರ್ ಇದು ಅಂತಲೇ ಶುರು ಮಾಡೋ ಮಾತಾ ಕೇಳಿದಾಗೆಲ್ಲ ನನಗೆ ಯಾವುದೋ ಒಂದು ಅಂತಃಕರಣದ ಧ್ವನಿ ಮಾತನಾಡ್ತಾ ಇದೆ ಅಂತಲೇ ನನಗನ್ನಿಸ್ತಿತ್ತು. ಇವತ್ತು ಇಲ್ಲಿ ಮಾತನಾಡ್ಕೋತಾ ಇದ್ದೀನಿ. ಬಹುಶಃ ನಾನು ಒಬ್ಬ ಫಿಲ್ಮ್ ಜರ್ನಲಿಸ್ಟ್ ಆಗಿಲ್ಲ ಅಂದಿದ್ರೆ ನನಗೆ ಅದು ಅಷ್ಟು ಮನಸ್ಸಿಗೆ ನಾಟ್ತಿರಲಿಲ್ಲ ಅನಿಸುತ್ತೆ. ನಾವು ವಿಷ್ಣುದಾದ ಅವರ ಕಾಲಘಟ್ಟದಲ್ಲಿ ಫಿಲ್ಮ್ ಜರ್ನಲಿಸ್ಟ್ಗಳಾಗಲಿಲ್ಲ ಅನ್ನೋದೊಂದು ಕೊರಗು ನಮ್ಗೆ ಯಾವಾಗಲೂ ಇದ್ದೇ ಇರುತ್ತೆ. ಅಣ್ಣ ಅವರು, ವಿಷ್ಣುದಾದ. ಆದರೆ ಅಂಬರೀಷ್ ಅವ್ರನ್ನ ನೋಡಿದ್ವಿ ಹತ್ತಿರದಿಂದ, ಅವರೊಟ್ಟಿಗೆ ಒಡನಾಟ ಮಾಡಿದ್ವಿ, ಅವ್ರ ಜೊತೆ ಸಂದರ್ಶನಗಳನ್ನು ಮಾಡಿದ್ವಿ, ಅದೆಲ್ಲ ಖುಷಿ ಇದೆ. ಸೊ ಅದೇ ಕಾಲಘಟ್ಟದವರು ವಿಷ್ಣುವರ್ಧನ್ ಅವರು. ಇವತ್ತು ಅವ್ರು ನಮ್ಮೊಟ್ಟಿಗೆ ಇಲ್ಲ. ನಮ್ಮೊಟ್ಟಿಗೆ ಇಲ್ಲ ಭೌತಿಕವಾಗಿ ಅಂದರೂ ಕೂಡ ಅವರ ನಡೆ ನುಡಿ, ಆಚಾರ ವಿಚಾರ, ಸಿನಿಮಾಗಳು, ಪಾತ್ರಗಳ ರೂಪದಲ್ಲಿ ಕನ್ನಡಿಗರಲ್ಲಿ ಅವರ ಮನಸ್ಸುಗಳಲ್ಲಿ ಉಳಿದೋಗಿದ್ದಾರೆ. ಸೊ ಆ ಮೂಲಕ ನಾವು ಅವ್ರನ್ನ ಪ್ರೀತಿಸ್ತೀವಿ, ಗೌರವಿಸ್ತೀವಿ, ಆರಾಧಿಸ್ತೀವಿ. ನಿಜವಾಗ್ಲೂ ಇತ್ತೀಚೆಗೆ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಫಸ್ಟ್ ಕಮೆಂಟು ಏನು ಹೇಳ್ತೀರಾ ಸರ್? ಅದು ಇದರ ಬಗ್ಗೆ ಏನು ಹೇಳೋದು ಅಂತ ಗೊತ್ತಿಲ್ಲದೆ ಇರೋಷ್ಟು ಅದೊಂದು ವ್ಯಾಖ್ಯಾನಗಳಿಗೆ ಸಿಗದಂತಹ ನೋವು. ಅದು ಒಬ್ಬ ವ್ಯಕ್ತಿಯನ್ನು ಹೀಗೆಲ್ಲ ನಡೆಸ್ಕೋಬಹುದಾ ಅನ್ನೋಂಥದ್ದಕ್ಕೆ ಒಂದು ಕೆಟ್ಟ ಉದಾಹರಣೆ. ಅದು ಒಂದು ಸಮಾಜ ಇಷ್ಟೆಲ್ಲ ತನ್ನ ನೈತಿಕ ಪ್ರಜ್ಞೆಯನ್ನು ಕಳ್ಕೊಂಡು ಇರಬಹುದು ಅನ್ನೋದಕ್ಕೆ ಉದಾಹರಣೆ ಇದು. ಅಭಿಮಾನಿಗಳ ಪಾಲಿಗೆ ಕರಾಳ ದಿನ, ವಿಷ್ಣುವರ್ಧನ್ ಅವರ ಪಾಲಿಗೆ ಮತ್ತೊಂದು ಸಾವು. ನನಗೆ ಇವತ್ತಿಗೂ ಜೀರ್ಣಿಸ್ಕೊಳಕ್ಕಾಗ್ತಿಲ್ಲ. ಜಸ್ಟ್ ಒಂದು 100-200 ಅಡಿ ಕೊಡೋಕ್ಕಾಗದೇ ಇರೋಂಥ ವ್ಯವಸ್ಥೆ ಒಬ್ಬ ಸಾಧಕನಿಗೆ. ಮತ್ತು ಈ ಮಣ್ಣಲ್ಲಿ ಸಾಧಕರು ಏನಕ್ಕೆ ಸರ್, ಏನು ಕೊಟ್ಟಬೇಕು? ಅಂದರೆ ಸಾಧನೆಯ ಈ ಡೆಫಿನೇಷನ್ಸ್ ಏನಿದೆ? ಯಾರು ರಾಜಕಾರಣಿಯಾಗಿ ಹುಟ್ಟಬೇಕಾ, ಕ್ರೀಡಾಕಾರ ಆಗಬೇಕಾ, ಸೊ ಸಿನಿಮಾದಲ್ಲೇ ಇರಬೇಕಾ? ಹಾಗಾದರೆ ಸಿನಿಮಾದಲ್ಲಿದ್ದರಲ್ಲ ಇವರು, ಏನು ಕೊಟ್ರಿ ನೀವು ಅವರಿಗೆ? ಏನು ಕೊಟ್ರಿ? ತಮಿಳ್ನಾಡಲ್ಲಿ ಒಬ್ಬ ಪೋಷಕ ಕಲಾವಿದನಿಗೆ ಪದ್ಮಶ್ರೀ ಸಿಗುತ್ತೆ. ಆಂಧ್ರದಲ್ಲಿ ಒಬ್ಬ ಹಾಸ್ಯ ಕಲಾವಿದನಿಗೆ ಪದ್ಮಶ್ರೀಗಳು, ಪದ್ಮಭೂಷಣಗಳು ಸಿಗ್ತವೆ. ಇಲ್ಲಿ ಪದ್ಮಶ್ರೀ ಅವರು ಯಾಕೆ ಕೊಟ್ಟಿಲ್ಲ, ಪದ್ಮಶ್ರೀ ಶಿಫಾರಸು ಮಾಡಲಿಲ್ಲ ಅಂತಂದರೆ ಒಬ್ಬ ಘನತೆ ವೆತ್ತ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಕೇಳ್ತಾರೆ, ಅವರು ಬಯೋಡಾಟಾ ಕೊಟ್ಟಿಲ್ಲ ವಿಷ್ಣುವರ್ಧನ್ ಅವರು ಅಂತ. ಎಂಥ ನಾಚಿಕೆಗೇಡು ಅಂದರೆ ಇದು ಈ ನಾಡಿನ ಅತ್ಯಂತ ಮೂರ್ಖತನದ ಸ್ಟೇಟ್ಮೆಂಟು. ಎಕ್ಸಾಕ್ಟ್ಲಿ, ಅದರಲ್ಲಿ ಎರಡು ಮಾತಿಲ್ಲ. ಸೊ ಹಾಗೆ ಅವರನ್ನು ಕಾಡಿದ್ದಂತಹದ್ದು ಆ ಕ್ಷಣದಿಂದ ಈ ಕ್ಷಣದವರೆಗೂ ಇಂತಹದ್ದೇ. ನೀವು ಅವರಿಗೆ ಪ್ರಶಸ್ತಿ ಕೇಳಿ, ಅವರು ಪ್ರಶಸ್ತಿಗಳನ್ನು ಮೀರಿದವರು ಅಂತ ಹೇಳ್ತಾರೆ. ಅವರಿಗೆ ಸ್ಮಾರಕ ಕೇಳಿ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳ್ತಾರೆ. ಹೃದಯ ಗುಡಿಯೇ ಸಾಕು ಅಂತಾರೆ.
ನಾನು ಕರೆ ಕೊಟ್ಟೆ, ಬನ್ನಿ ಎಲ್ಲ ಸ್ಮಾರಕಗಳನ್ನ ಕೆಡವಿಬಿಡೋಣ, ಕೆಡಬಿಡೋಣ ಬನ್ನಿ ಅಂತ. ಎಕ್ಸಾಕ್ಟ್ಲಿ. ಯಾಕಂದರೆ ಮತ್ತೆ ಎಲ್ಲ ಪ್ರಶಸ್ತಿಗಳನ್ನ ವಾಪಸ್ ಕೊಟ್ಬಿಡಿ. ಹಾಗಾದರೆ ವಿಷ್ಣುವರ್ಧನ್ ಅವ್ರು ಕೇಳಿದರೆ ಮಾತ್ರ ಪ್ರಶಸ್ತಿಗಳನ್ನು ಮೀರಿದವರು, ವಿಷ್ಣುವರ್ಧನ್ ಅವ್ರ ಸ್ಮಾರಕ ಕೇಳಿದರೆ ಮಾತ್ರ ಹೃದಯ ಗುಡಿ ಸಾಕು, ಮತ್ತು ಎಲ್ರಿಗೂ ಸಿಗ್ತಾನೆ ಇದೆಯಲ್ಲ. ಯಾಕೆ ಇವ್ರ ವಿಷಯದಲ್ಲಿ ಪ್ರತಿ ದಿವಸವೂ ಕೂಡ ಒಂದೊಂದು ಅವಮಾನಗಳನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ನಾನು ಸರ್ಕಾರವನ್ನು ಮತ್ತು ನಮ್ಮ ವ್ಯವಸ್ಥೆನ ನಾವು ಕೂಡ ಸೇರಿ ಹೇಗೆ ನಡೆಸ್ಕೋತಾ ಇದೀವಿ ನಮ್ಮ ನಡುವಿನ ಕಲಾವಿದರನ್ನು, ಇದೇನ ನಾವು ಹಾಕ್ಕೊಡ್ಬೇಕಾದಂಥ ಮೇಲ್ಪಂಕ್ತಿ. ಈಗ ಯಾವುದೋ ಒಬ್ಬ ವ್ಯಕ್ತಿ ಏನು ಸರಕು, ಈಗ ಯಾರೋ ಬರ್ತಾರಲ್ಲ ಹೊಸಬರು, ಅವರು ಯಾರಿಗೂ ಒಂದು ಪ್ರಶಸ್ತಿ ಸಿಕ್ಕಾಗ, ನಮ್ಮ ಸಾಹಿತ್ಯ ಲೋಕದಲ್ಲೇ ಒಂದು ಪ್ರಶಸ್ತಿ ಸಿಕ್ಕಾಗ ನಾವು ಮಾತನಾಡ್ಕೋತೀವಿ, ಈ ಪುಸ್ತಕ ಇನ್ನೊಂದಷ್ಟು ಜನರಿಗೆ ಹೆಚ್ಚು ತಲುಪುತ್ತೆ, ಇನ್ನೊಂದಷ್ಟು ಜನ ಈಗ ಬರೀಲಿಕ್ಕೆ ಶುರು ಮಾಡ್ತಾರೆ, ನಾನು ಅವನಂತ ಆಗಬೇಕು ಅಂತ. ಸಿನಿಮಾದಲ್ಲೂ ಅದಾಗುತ್ತೆ. ಒಬ್ಬ ನಟ ಸೂಪರ್ ಹಿಟ್ ಸಿನಿಮಾ ಕೊಟ್ಟಾಗ ಅಷ್ಟು ಮನಸ್ಸುಗಳು ನಾವು ಈ ಥರದ್ದು ಟ್ರೈ ಮಾಡಬೇಕು ಅನಿಸುತ್ತೆ. ಒಬ್ಬ ನಟನಿಗೆ ರಾಷ್ಟ್ರ ಮಟ್ಟದ ಗೌರವಗಳು ಸಿಕ್ಕಾಗ ಸತ್ತರೆ ಬದುಕಿದ್ರೆ ಹಿಂಗೆ ಬದುಕಬೇಕು ಅಂತ ಅನಿಸುತ್ತೆ. ಒಬ್ಬ ನಟನ ಸಾವು ಎಲ್ಲರ ಕಣ್ಣಾಲೆಗಳನ್ನು ತುಂಬಿಸ್ಬಿಟ್ಟಾಗ ನಮ್ಮ ಸಾವು ಹೀಗೆ ಆಗಬೇಕು, ನಾವು ಅಷ್ಟು ಸಾಧನೆ ಮಾಡಬೇಕು ಅಂತ ಅಂದ್ಕೋತಾರೆ. ಒಬ್ಬ ವ್ಯಕ್ತಿಗೆ ನೀವು ಸ್ಮಾರಕವನ್ನು ಅದ್ಭುತವಾಗಿ ಕಟ್ಟಿ ತೋರಿಸ್ಬಿಟ್ಟಾಗ ಇಂಥ ಸಾವು ಬೇಕು ಕಣ್ರೋ ನಮಗೆ ಅಂತ ಅಂದ್ಕೋತಾರೆ. ನೀವು ಯಾವುದೂ ಇಲ್ದಂಗೆ ಮಾಡಿಬಿಟ್ರೆ ಒಬ್ಬ ಸಾಧಕನನ್ನು, ಒಬ್ಬ ವಿಷ್ಣುವರ್ಧನಂಥ ಮೇರು ಕಲಾವಿದನನ್ನು, ಎಂಥ ಅಭಿನಯ. ಸುಹಾಸನೆ ಹೇಳ್ತಾರೆ, ಒಬ್ಬ ಕಮಲ್ ಹಾಸನ್ ಒಬ್ಬ ರಜನಿಕಾಂತ್ ಸೇರಿಸಿದ್ರು ಒಬ್ಬ ವಿಷ್ಣುವರ್ಧನ್ ಅಂತ ಹೇಳ್ತಾರೆ. ಅಂತಹ ಕಲಾವಿದನ್ನು ಹೇಗೆ ನಡ್ಸ್ಕೊಂಬಿಟ್ರಿ ನೀವು? ಬದುಕಿದ್ದಾಗ ಬಿಡಿ, ಪ್ರಶಸ್ತಿಗಳ ಮನೆ ಹಾಳಾಗೋಗಲಿ, ಸತ್ತ ಮೇಲೆ 15 ವರ್ಷ ಆದಮೇಲೆ ಅವರ ಸಮಾಧಿಯನ್ನು ಕೆಡುತ್ತೀರಿ ಅಂತಂದರೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅವ್ರ ಬಗ್ಗೆ? ನೋವಿದೆ ಬ್ರದರ್. ನನಗೆ ಯಾರನ್ನು ಕೇಳಬೇಕು ಗೊತ್ತಿಲ್ಲ. ಈಗ ನನಗೆ ಈ ಕ್ಷಣಕ್ಕೆ ಮೈ ನಡುಗ್ತಿದೆ. ನನಗೆ ಈ ರೀತಿ ಹೇಗೆ ಯೋಚಿಸೋಕ್ಕೆ ಸಾಧ್ಯ ಅಂತ ಒಂದು ವ್ಯವಸ್ಥೆ ಯಾರಿಗಾದ್ರೂ ಇಂತಹದೊಂದು ಭಾವುಕತೆಯನ್ನು ತರಲಿಲ್ಲ ಅಂತಂದರೆ ನಿನ್ನ ಭಾವುಕ ಆರೋಗ್ಯ ಕೆಟ್ಟಿದೆ, ದಯವಿಟ್ಟು ರಿಪೇರಿ ಮಾಡ್ಕೊಳ್ಳಿ, ದಯವಿಟ್ಟು ಡಾಕ್ಟ್ರ್ ತೋರಿಸ್ಕೊಳ್ಳಿ. ಇಂಥದ್ದಕ್ಕೆ ನಿನ್ನ ಕಣ್ಣಾಲೆಗಳು ತುಂಬ್ತಲ್ಲ ಅಂತಂದರೆ ನಿನ್ನ ಮನುಷ್ಯತ್ವದಿಂದ ತುಂಬ ದೂರ ಹೋಗ್ಬಿಟ್ಟಿದೆಯಾ ಅಂತ. ಇಂತಹದ್ದಕ್ಕೆ ನೀನು ಸ್ಪಂದಿಸ್ತಾ ಇಲ್ಲ ಅಂತಂದರೆ ತುಂಬ ಕಮರ್ಷಿಯಲ್ ಆಗಿಬಿಟ್ಟಿದೆಯಾ ಅಂತ. ಸೊ ಇದೆಲ್ಲವೂ ನನ್ನ ನೋವುಗಳು. ಈ ನನ್ನ ನೋವುಗಳು ಅಸಂಖ್ಯಾತ, ನಿಮ್ಮನ್ನು ಸೇರಿದಂತೆ ಅಸಂಖ್ಯಾತರ ನೋವುಗಳು, ಕನ್ನಡಿಗರ ನೋವುಗಳು. ಆದರೆ ಆಯಕಟ್ಟಿನ ಜಾಗಕ್ಕೆ, ನಮ್ಮನ್ನು ಆಳುವ ಮಂದಿಗೆ, ಇದನ್ನು ಮಾಡಬಹುದಾದಂತಹ ಶಕ್ತಿ ಇರುವಂಥವ್ರಿಗೆ ಇದು ಗೊತ್ತಾಗ್ತಾ ಇಲ್ಲ ಅನ್ನೋಂಥದ್ದು ಈ ಕ್ಷಣದ ನನ್ನ ನೋವು. ಎಕ್ಸಾಕ್ಟ್ಲಿ. ಇದು ಒಂಥರ ಓಪನ್ ಸೀಕ್ರೆಟ್, ಎಲ್ಲರಿಗೂ ಗೊತ್ತು. ಎಲ್ಲ ಜಾಣ ಕುರುಡ್ರು. ಎಕ್ಸಾಕ್ಟ್ಲಿ, ರೈಟ್ ವರ್ಡ್. ಎಲ್ರಿಗೂ ಗೊತ್ತು, ಜಾಣ ಮೂಗುರು. ನಮ್ಗೆ ಯಾಕೆ ಅನ್ನೋಂತಹ ಮನೋಭಾವ ಎಲ್ಲರಲ್ಲೂ ಇದೆ. ಕನ್ನಡ ಚಿತ್ರರಂಗ ಇರೋಷ್ಟು ದಿನ ಅಷ್ಟೇ ಅಲ್ಲ, ಭಾರತೀಯ ಚಿತ್ರರಂಗ ಇರೋಷ್ಟು ದಿನ ನೆನಪಲ್ಲಿ ಇಟ್ಕೊಳ್ಬೇಕಾದಂತಹ ಒಬ್ಬ ಮೇರು ನಟ ಅಂದರೆ ವಿಷ್ಣುವರ್ಧನ್ ಅವರು. ಈಗೆಲ್ಲ ಪ್ಯಾನ್ ಇಂಡಿಯಾ ಟ್ರೆಂಡ್ ಶುರುವಾಗಿದೆ. 80s ಪಂಚಭಾಷಾ ತಾರ ಆತ. ಕನ್ನಡದ ಜೊತೆಗೆ ತಮಿಳಿಗೆ ಹೋಗ್ತಾರೆ, ಮಲಯಾಳಂ ಮಾಡ್ತಾರೆ, ತೆಲುಗು ಮಾಡ್ತಾರೆ, ಹಿಂದಿ ಕೂಡ ಮಾಡ್ತಾರೆ. 80s 5 ಭಾಷೆಯ ಕಲಾವಿದನಾಗಿ ಅಕ್ಷಯ್ ಕುಮಾರ್ ಅಂತ ಒಬ್ಬ ದಿಗ್ಗಜ ಕಲಾವಿದನನ್ನ ಕನ್ನಡಕ್ಕೆ ಕರ್ಕೊಂಬಂದು ಆಕ್ಟ್ ಮಾಡಿಸ್ತಾರೆ ಅಂತಂದ್ರೆ ಅವ್ರಿಗಿದ್ದಂತಹ ಗತ್ತು ಎಂಥದ್ದು ಅನ್ನೋದು. ಇಲ್ಲ, ಅವ್ರು ಹೇಳ್ತಾರೆ, ಅವ್ರ ಸ್ಟೇಟ್ಮೆಂಟು ಒಳ್ಳೆ ಸ್ಟೇಟ್ಮೆಂಟ್ ಅದು. ದಕ್ಷಿಣ ಕಾ ಜೆಂಡಾ ಲೇಕರ್ ಉತ್ತರ ಮೇ ಆಯೋವು ಅಂತ ಹೇಳ್ತಾರೆ. ಹೌದು, ವಿಷ್ಣು ವಿಜಯ ಸಿನಿಮಾದಲ್ಲಿ ದಕ್ಷಿಣದ ಬಾವುಟವನ್ನು ನಾನು ಉತ್ತರದಲ್ಲಿ ನೆಡಲಿಕ್ಕೆ ಬಂದಿದ್ದೀನಿ ಅಂತಂದರೆ ಕನ್ನಡ ಪ್ರಜ್ಞೆಯನ್ನು ಅಲ್ಲಿ ಮೂಡ್ಸಕ್ಕೆ ಹೋಗಿದ್ದಾರೆ ಅಂತ. ಇವತ್ತು ಹಾಗೆ ಮಾಡಿದಂತಹ ಜನರನ್ನು ನಾವು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಹೊತ್ತು ಮೆರೆಸ್ತಾ ಇದ್ದೀವಲ್ವ. ಅದೇ ಡಾಕ್ಟರ್ ವಿಷ್ಣುವರ್ಧನ್ ಅವರು ಈ ಕೆಲಸ ಮಾಡಿದ್ದಕ್ಕೆ ಹಿಂದಿಯಲ್ಲಿ ಹೇಮಾ ಮಾಲಿನಿ ಅವ್ರ ಜೊತೆಗೆ, ಅಕ್ಷಯ್ ಕುಮಾರ್ ಜೊತೆಗೆ, ತಮಿಳಲ್ಲಿ ರಜನಿಕಾಂತ್ ಅವರು ಇವ್ರ ಜೊತೆಗೆಲ್ಲ ಆ್ಯಕ್ಟ್ ಮಾಡಿ ಸೂಪರ್ ಹಿಟ್ ಸಿನಿಮಾಗಳು ಕೊಟ್ಟಾಗ ಇಲ್ಲೊಂದು ಟ್ಯಾಬ್ಲಾಯ್ಡ್ ಪತ್ರಿಕೆ ಬರೆಯುತ್ತೆ, ಕನ್ನಡ ದ್ರೋಹಿ ವಿಷ್ಣುವರ್ಧನ್ ಅಂತ ಹೇಳ್ಬಿಟ್ಟು. ನನ್ನ ಹತ್ರ ಇವತ್ತು ಪೇಪರ್ ಕಟ್ಟಿಂಗ್ ಇದೆ, ಕನ್ನಡ ದ್ರೋಹಿ ವಿಷ್ಣುವರ್ಧನ್ ಅಂತಂತಾರೆ. ಇವತ್ತು ಅದೇ ಸಿನಿಮಾನ 30 ವರ್ಷಗಳ ಆದಮೇಲೆ ನಮ್ಮವ್ರು ಮಾಡಿದರೆ ನಮ್ಮ ಪ್ಯಾನ್ ಇಂಡಿಯಾ ಸ್ಟಾರು ಕನ್ನಡವನ್ನು ಉದ್ಧಾರ ಮಾಡಿಬಿಟ್ರು ಅಂತೇಳ್ಬಿಟ್ಟು ನಾವು ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದೀವಿ. ಇದೇ ಕೆಲಸ ಅವತ್ತಾಗಿದ್ದಿದ್ರೆ ಕನ್ನಡ ಚಿತ್ರರಂಗದ ಬೆನ್ನೆಲುಬು ಎಷ್ಟು ಗಟ್ಟಿ ಆಗ್ತಿತ್ತು, ಕನ್ನಡದ ಮಾರುಕಟ್ಟೆ ಎಷ್ಟು ವಿಸ್ತಾರ ಆಗ್ತಿತ್ತು. ಅವರೊಬ್ಬ ಕನಸುಗಾರ, ನಿಜವಾದ ರೀತಿಯಲ್ಲಿ ಕನಸುಗಾರರಾಗಿದ್ದರು. ಅದನ್ನು ಆ ಕನಸುಗಳನ್ನೆಲ್ಲ ನಾವು ಕೊಂದುಬಿಟ್ವಲ್ಲ. ಬದುಕಿದ್ದಾಗಲೂ ಕೊಂದ್ವಿ, ಈಗಲೂ ಕೊಳ್ತಾ ಇದ್ದೀವಿ. ಸರ್, ಈಗಿನ ಕಾಲದಲ್ಲಿ ಒಂದು 5-6 ಸಿನಿಮಾ ಮಾಡಿಬಿಟ್ರೇ ಸ್ಟಾರ್ಗಳನ್ನ ಹಿಡಿಯೋಕ್ಕಾಗಲ್ಲ. ಐ ಡೋಂಟ್ ವಾಂಟ್ ಟು ನೇಮ್ ದೆಮ್. ಆದರೆ 200ಕ್ಕೂ ಅಧಿಕ ಸಿನಿಮಾಗಳನ್ನು ಮಾಡಿ
ಸರಳತೆಯ ಸಾರ್ವಭೌಮರಾಗಿ ಎಲ್ಲರನ್ನು ಸಮಾನವಾಗಿ ನೋಡ್ತಾ ಇದ್ದಂಥವ್ರು, ಅಷ್ಟೇ ಮೃದುವಾಗಿ ಮಾತನಾಡ್ತಾ ಇದ್ದಂಥವ್ರು. ಕೊನೆ ದಿನಗಳಲ್ಲಿ ಸಾಯಿಬಾಬಾ ರೀತಿ ವೈಟು ಒಂದು ಇದನ್ನು ತಲೆ ಕಟ್ಕೊಂಡು ಅಷ್ಟೇ ಸೌಮ್ಯ ಸ್ವಭಾವದವರಾಗಿದ್ಕೊಂಡು ಎಲ್ಲರ ಜೊತೆಗೂ ತುಂಬ ಮಗು ಥರ ಬೆರೆತೋಗಿದ್ದಂತಹ ಒಬ್ಬ ಜೀವ. ಕನ್ನಡದಲ್ಲಿ 6-7 ಸ್ಟೇಟ್ ಅವಾರ್ಡ್ಗಳನ್ನು ಪಡ್ಕೊತಾರೆ, ಇನ್ನೂರಕ್ಕೂ ಅದಕ್ಕೆ ಸಿನಿಮಾಗಳನ್ನು ಮಾಡ್ತಾರೆ. ಅವರಿಗೆ ನೀವು ಹೇಳ್ದಂಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ರೆಕಗ್ನಿಷನ್ ಸಿಗಲ್ಲ. ಮರಣಾನಂತರ ಇತ್ತೀಚೆಗೆ ತಾರಾ ಮೇಡಮ್ ಅವರು ಒಂದು ಧ್ವನಿ ಎತ್ತಿದ್ದಾರೆ, ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಲೇಬೇಕು ಮರಣಾನಂತರ, ನಿಧನದ ನಂತರ ಅಂತಕ್ಕಂಥ ಮಾತನ್ನು. ಯಾಕೆ ಸರ್ಕಾರಗಳು, ಚಿತ್ರರಂಗಗಳು ಯಾರೂ ಅದ್ರ ಬಗ್ಗೆ ಅಷ್ಟು ಒಲವು ತೋರಿಸ್ತಾ ಇಲ್ಲ ಅಂತಕ್ಕಂಥದ್ದು? ಅದೇ ನನ್ನ ಅಚ್ಚರಿಗೂ ಕೂಡ ಕಾರಣ. ಯಾಕೆ ನೀವು ವಿಷ್ಣುವರ್ಧನ್ ಅವರನ್ನು ಬಿಟ್ಟು ಈ ಕನ್ನಡ ಚಿತ್ರರಂಗದ ಇತಿಹಾಸವನ್ನು ಊಹೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಕನ್ನಡ ಚಿತ್ರರಂಗದ ಇವತ್ತಿನ ಸ್ಥಿತಿಯನ್ನು ವಿಷ್ಣುವರ್ಧನ್ ಅವರ ಸಿನಿಮಾಗಳನ್ನು ಬಿಟ್ಟು ನೀವು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಅದು ಒಂಥರ ಪಿಲ್ಲರ್ಸ್ ಥರ ಮಾಡಿದ್ದಾರೆ. ಮತ್ತು ಕೊಡುಗೆ ಅನ್ನುವಂತಹದ್ದು ಯಾವತ್ತೂ ಕೂಡ ಅದು ವಿಭಿನ್ನ ಆಯಾಮಗಳಿರುತ್ತೆ. ಯಾರೋ ಒಬ್ಬರು ಕೋಟಿ ದುಡ್ಡು ಕೊಟ್ಬಿಟ್ಟು ನಾನು ಕೊಟ್ಟೆ ಅಂತ ಹೇಳ್ತಾರೆ, ಇನ್ನೊಬ್ಬರು ತಾನು ನಟಿಸಿ ಅದನ್ನು ಶ್ರೀಮಂತಿಕೆಯನ್ನು ಕಲಾ ಶ್ರೀಮಂತಿಕೆ ಅಂತ ಕರೀತಾರೆ, ಇನ್ನೊಬ್ಬರು ಬರೆದು ಸಾಹಿತ್ಯ ಶ್ರೀಮಂತಿಕೆ ಅಂತ ಕರೀತಾರೆ. ಹೀಗೆ ನೀವು ನಿರೂಪಣೆ, ನೀವು ಸ್ವಚ್ಛಗನ್ನಡದ ನಿರೂಪಣೆಗೆ ಅಪರ್ಣ ಅವರು ಎಷ್ಟು ಹೆಸರನ್ನು ಅವ್ರದ್ದು ಕೊಡುಗೆ ಅಲ್ವಾ? ಕೊಡುಗೆಗಳಲ್ಲಿ ಹೀಗೆ ಅನೇಕ ವಿಧಗಳಿದ್ದಾವೆ. ಆದರೆ ವಿಷ್ಣುವರ್ಧನ್ ಅವರ ಕೊಡುಗೆ ಇತ್ತಲ್ಲ, ಅದು ಬರೀ ಸಿನಿಮಾದ ಕೊಡುಗೆ ಆಗಿರಲಿಲ್ಲ, ಅವರ ಬದುಕಿನ ಕೊಡುಗೆ, ಅವರ ಆದರ್ಶಗಳು ಕೂಡ ತುಂಬ ಮೇಲ್ಮಟ್ಟದಲ್ಲಿತ್ತು. ಅವರ ಸಿನಿಮಾದಲ್ಲಿ ಹೀರೋಯಿನ್ನ ನೀವು ತಾವು ಅಂತ ಕರೆಯುವಷ್ಟು ಸಂಭಾವಿತರಾಗಿದ್ದರು ಅವರು. ತನಗೆ ಮಕ್ಕಳಿಲ್ಲದೆ ಇದ್ದಾಗ ಗಂಡು ಮಕ್ಕಳನ್ನ ತನ್ನ ಆಸ್ತಿಗೆ ಉತ್ತರಾಧಿಕಾರಿ ಮಾಡಿ ಹೋಗ್ಬೋದಾಗಿತ್ತು, ಬಟ್ ಇಬ್ಬರು ಹೆಣ್ಮಕ್ಳನ್ನ ತಗೊಂಡು ಆದರ್ಶ ಮೀರಿತಾರೆ. ಮತ್ತು ತನಗೆ ಬದುಕಿನುದ್ದಕ್ಕೂ ಎಷ್ಟೇ ಕಷ್ಟ ಬಂದರೂ ಕೂಡ ಯಾವತ್ತೂ ಕೂಡ ಅವರ ವಿರುದ್ಧವಾಗಿ ಷಡ್ಯಂತ್ರಗಳನ್ನು ಮಾಡಲಿಲ್ಲ, ಅವರ ವಿರುದ್ಧವಾಗಿ ಸೇನೆಯನ್ನು ಕಳಿಸ್ಲಿಲ್ಲ, ಅವರ ವಿರುದ್ಧವಾಗಿ ಮಸಲತ್ತನ್ನು ಮಾಡಿ ತಾನೇನೋ ಅವರನ್ನು ತುಳಿದು ನಾನು ಮೇಲೆ ಬರ್ತೀನಿ ಅಂತ ಅಂದ್ಕೊಳ್ಳಿಲ್ಲ. ಒಂದು ಬುದ್ಧನಂತನಾಗೆ ಮಹಾಪುರುಷರು ದೊಡ್ಡ ದೊಡ್ಡ ಜೀವನ ಸಂದೇಶಗಳನ್ನು ಕೊಟ್ಟೋಗಿದ್ದಾರೆ, ಅದನ್ನು ಅವರು ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಕ್ಕೂ ಮೌನವೇ ಉತ್ತರ, ಮೌನಕ್ಕೆ ಉತ್ತರ, ನಗ್ನಗ್ತಾ ಎದುರಿಸ್ಬಿಟ್ರು ಅವರು. ಇವೆಲ್ಲ ಇವತ್ತಿನ ಜನ್ರೇಷನ್ಗೆ ಅದ್ಭುತ ಇನ್ಸ್ಪಿರೇಷನ್. ನೀವು ಈ ಥರದ ಕ್ವಾಲಿಟಿ ಇರುವಂತಹ ಚಿತ್ರರಂಗದಲ್ಲಿ ನೋಡಿದ್ರೆ ಬೆರಳೆಣಿಕೆ ಕೂಡ ಸಿಗಲ್ಲ. ಈಗ ನೀವಾಗಲೇ ಹೇಳ್ತಾರೆ ಸರಳ, ಇಷ್ಟು ಸಿನಿಮಾ ಮಾಡಿದರೂ ಕೂಡ ಸರಳ ಸಂಪನ್ನರಾಗಿದ್ದರು ಅಂತ. ಅದು ಅವ್ರ ಘನತೆನೇ, ಅದು ಕೂಡ ಒಂದು ಕೊಡುಗೆಯೇ. ಹೇಗಿರಬೇಕು, ನಾವು ಹೇಗೆ ಬದುಕಬೇಕು ಅನ್ನುವಂಥದ್ದು. ಆದರೆ ಇವರು ಇಂತಹ ಒಂದು ಪ್ರತಿಮೆಯಿಂದ ಸೆನ್ಸ್ ಒಂದು ವ್ಯಕ್ತಿಯನ್ನು ನಮ್ಮ ಎದುರುಗಡೆ ಇದ್ದಾಗ ನಾವು ಯಾವುದನ್ನು ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ನಾವು ಇವತ್ತು ಯಾವ್ಯಾವುದೋ ವಿಷಯಗಳನ್ನು ಮುನ್ನೆಲೆಗೆ ತಂದು ಬಿಡ್ತಾ ಇದ್ದೀವಿ, ಯಾರ್ಯಾರನ್ನು ಆದರ್ಶವಾಗಿ ಇಟ್ಕೋತಾ ಇದ್ದೀವಿ. ಆದರೆ ವಿಷ್ಣುವರ್ಧನ್ ಅಂತ ಒಂದು ಪ್ರತಿಮೆ ನಮ್ಮ ಎದುರುಗಡೆ ಇರಬೇಕಾದ್ರೆ ಒಂದು ರೂಪಕ, ಒಂದು ಆದರ್ಶ, ಒಂದು ಉದಾಹರಣೆ, ಒಂದು ಮಾದರಿ ಎಲ್ಲವೂ ಇರಬೇಕಾದ್ರೆ ನಾವು ಅವ್ರ ಕಡೆಗೆ ಮಾತ್ರ ನಾವು ಒಂದು ಎಡಗಣ್ಣಿಂದ ನೋಡ್ತಾ ಇದ್ದೀವಿ ಅಂತಂದರೆ ನಮ್ಮಲ್ಲಿ ಏನೋ ದೋಷ ಇದೆ ಅಂತ. ಆ ದೋಷ ಏನು ಅಂತಂದರೆ ಬಹುಶಃ ವೃತ್ತಿಮತ್ಸರವಾಗಿರಬಹುದು, ಅಥವಾ ಅವರ ಯಶಸ್ಸಿನ ಬಗ್ಗೆ ಅಸಹನೆ ಇರಬಹುದು, ಅಥವಾ ನಾವೇ ಅವರಿಗಿಂತ ದೊಡ್ಡವರನ್ನಂತಹ ಭ್ರಮೆ ಇರಬಹುದು, ಅಥವಾ ನಮ್ಮವನಲ್ಲ ಅನ್ನೋಂತಹ ಭಾವನೆ ಇರಬಹುದು. ಸಾರಿ ಟು ಸೇ ದಿಸ್, ಕಲಾವಿದರಿಗೆ ಜಾತಿಗಳಿಲ್ಲ, ಬಟ್ ಮೇ ಬಿ ಈ ಥರದ್ದೊಂದು. ಸರ್, ಚಿತ್ರರಂಗ ಅಂತಂದಾಗ ಒಂದು ಕುಟುಂಬ, ಆ ಕುಟುಂಬಕ್ಕೆ ಚಿತ್ರರಂಗ ಅಂದರೆ ಒಂಥರ ತಾಯಿ ಇದ್ದಂಗೆ. ಅದರಲ್ಲಿ ಎಲ್ಲ ಕಲಾವಿದರು ಕೂಡ ತಾಯಿಗೆ ಈಕ್ವಲ್, ಎಲ್ಲ ಮಕ್ಕಳು. ಯಾವ ಮಗುನೂ ಹೆಚ್ಚಲ್ಲ, ಯಾವ ಮಗುನೂ ಕಡಿಮೆ ಅಲ್ಲ. ಒಂದು ಮಗುಗೆ ಬೆಣ್ಣೆ, ಮತ್ತೊಂದು ಮಗುಗೆ ಸುಣ್ಣ ಇಡುವಂಥ ಕಾರ್ಯಗಳು ಮೊದಲಿಂದನೂ ನಡೆದಿದ್ದಾವೆ ಅಂತ ಗೊತ್ತಿರುವಂಥ ವಿಚಾರನೇ. ಆ ವಿಚಾರವಾಗಿ ಏನು ಹೇಳ್ತೀರಾ ಸರ್? ಇಲ್ಲ, ವಿಷ್ಣುವರ್ಧನ್ ಅವರನ್ನು ಯಾವತ್ತೂ ಕೂಡ ನಾನು ವಾಣಿಜ್ಯ ಮಂಡಳಿಗೆ ಮಾತಾಡ್ಬೇಕಾದ್ರೆ ಹೇಳಿದೆ, ನೀವು ತಾಯಿ ಸ್ಥಾನದಲ್ಲಿದ್ದೀರಿ. ಎಲ್ಲ ಕಲಾವಿದರನ್ನ ಒಂದೇ ಕಣ್ಣಿಂದ ಒಂದೇ ರೀತಿಯಲ್ಲಿ ನೋಡಿ. ಒಬ್ಬ ತಾಯಿ ತನ್ನ ಎಲ್ಲ ಮಕ್ಕಳನ್ನು ಹೇಗೆ ಸಮಾನ ಭಾವದಿಂದ ನೋಡ್ತಾಳೋ, ಸಮಾನ ಪ್ರೀತಿಯನ್ನು ಹಂಚ್ತಾಳೋ, ಹಾಗೆ ನೀವು ನೋಡಿ ಅಂತ. ಆದರೆ ನಿಮಗೆ ನಾನು ಉದಾಹರಣೆಗಳಿಗೆ ಸಮೇತ ಕೊಟ್ಟು ಹೋಗ್ತೀನಿ. ವಿಷ್ಣುವರ್ಧನ್ ಅವರು 200 ಸಿನಿಮಾ ಮಾಡಿದಾರಲ್ವ, ಆ 200 ಸಿನಿಮಾದಲ್ಲಿ ಅವರು 37 ವರ್ಷ ಅವರು ಬದುಕಿದ್ದಾಗ ಅವ್ರ ವೃತ್ತಿ ಜೀವನ ಆಗಿದ್ದು 37 ವರ್ಷ. ಇವತ್ತು ಅವರು 25 ವರ್ಷ ಆದಾಗ ಒಂದು ಅಭಿನಂದನಾ ಸಮಾರಂಭ ಮಾಡ್ಬೋದಾಗಿತ್ತು, ಮಾಡಲಿಲ್ಲ. 30 ವರ್ಷಕ್ಕೆ ಒಂದು ಮಾಡ್ಬೋದಾಗಿತ್ತು, ಬೇಡ. ಅವ್ರು 200ನೇ ಸಿನಿಮಾ ಆದಾಗ ಒಂದು ಮಾಡ್ಬೋದಾಗಿತ್ತು, 200ನೇ ಸಿನಿಮಾ ಅನೌನ್ಸ್ ಆದ ತಕ್ಷಣ ಅದೊಂದು ಮಾಡ್ಬೋದಾಗಿತ್ತು, ಅದು ಬೇಡ. ಅವರಿಗೆ ಜೀವಮಾನ ಸಾಧನೆಗೋಸ್ಕರ ಒಂದು ಫಂಕ್ಷನ್ ಇಲ್ಲ.
ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮಾಡಿದ್ದಾರೆ, ಯಾರು ಬೇಡ ಅಂತಾರ? ಮಾಡಲಿ, ನಮ್ಮ ಅಣ್ಣವರು ಮಾಡಲಿ, ಕನ್ನಡದ ಅಸ್ಮಿತೆ. ಉತ್ಸವ ಮಾಡಿದ್ರು. ಅಂಬಿ ಉತ್ಸವ ಮಾಡಿದ್ದಾರೆ. ಶಿವರಾಜ್ ಕುಮಾರ್ ಅವರಿಗೆ ಬೆಳ್ಳಿ ಮಹೋತ್ಸವ ಮಾಡಿದ್ದಾರೆ 25ನೇ ವರ್ಷಕ್ಕೆ. ಪುನೀತ್ ರಾಜ್ಕುಮಾರ್ ಅವರಿಗೆ ಮಾಡಿದ್ದಾರೆ. ಇನ್ನೊಂದು ಕಣ್ಣಲ್ವಾ ಕನ್ನಡ ಚಿತ್ರರಂಗದ ಇನ್ನೊಬ್ಬ ಮೇರು ವ್ಯಕ್ತಿ ಅಲ್ವಾ? ಯಾಕೆ ಇವರಿಗೇನು ಮಾಡಲಿಲ್ಲ ಕೇಳಿದರೆ ತಪ್ಪಾಗುತ್ತಾ? ತಪ್ಪು, ಇದನ್ನು ತಪ್ಪು ಅನ್ನೋದಾದರೆ ತಪ್ಪೆ, ನಾನು ತಪ್ಪು ಮಾಡ್ತೀನಿ. ಕೇಳೋದೇ ತಪ್ಪು, ಅದೇ ಕೇಳ್ದಿರನೆ ಪಡ್ಕೋಬೇಕು. ಆ ಥರ ಸ್ಥಾನದಲ್ಲಿ ಅವ್ರು ಇದ್ರು. ಕೇಳೋದೇ ತಪ್ಪು, ಕೇಳಕ್ಕಿಂತ ಮೊದಲೇ ಮಾಡಬೇಕಿತ್ತು. ಇವು ಮಾಡಿಲ್ಲ ಅನ್ನೋದನ್ನು ನಾನು ಕೇಳಿದರೆ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂದರೆ ನಾನು ಆ ತಪ್ಪನ್ನು ಮಾಡ್ತೇನೆ. ತುಂಬ ಜನ ಮಾತನಾಡ್ತಾ ಇರ್ತಾರೆ, ಯಾಕೆ ನೀವು ಅವ್ರಿಗೆ ಹೋಲಿಸ್ಬಿಟ್ಟು ಕೇಳ್ತೀರಿ, ಇವ್ರಿಗೆ ಹೋಲಿಸ್ಬಿಟ್ಟು ಕೇಳ್ತೀರಿ ಅಂತ. ಯಾಕೆ ಕೇಳಬಾರ್ದು ಅಂತ ಹೇಳ್ಬಿಟ್ಟು ನೀವು ಕೇಳಿಸ್ಕೊಳ್ದೆ ನೀವು ಮಾಡಿಬಿಟ್ಟಿದ್ದೀರಿ. ನಾವು ಯಾಕೆ ಕೇಳ್ತಿದ್ವಿ? ನೀವು ಕೇಳ್ತಿಲ್ವಲ್ಲ, ನೀವು ಮಾಡ್ತಾ ಇಲ್ವಲ್ಲ. 20 ದಿವಸ ಆಗಿದೆ ವಾಣಿಜ್ಯ ಮಂಡಳಿಯಲ್ಲಿ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಯನ್ನು ನೆಲಸಮ ಮಾಡಿ. ಇವತ್ತಿನವರೆಗೂ ವಾಣಿಜ್ಯ ಮಂಡಳಿಯಿಂದ ಒಂದೇ ಒಂದು ಸ್ಟೇಟ್ಮೆಂಟ್ ಇಲ್ಲ, ನಾವಿದ್ದೇವೆ ಅನ್ನೋಂಥ ಒಂದು ಸ್ಟೇಟ್ಮೆಂಟ್ ಇಲ್ಲ. CM ಹತ್ರ ಹೋಗಿ ಒಂದು ನಿಯೋಗ ಹೋಗಿ ಮನವಿ ಕೊಡಬೇಕು ಅನ್ನೋಂಥ ಇನಿಷಿಯೇಷನ್ ಇಲ್ಲ. ಕಲಾವಿದರಿಗೆಲ್ಲ ಕರೆ ಕೊಟ್ಟು ಒಂದು ಹೋರಾಟ ಮಾಡೋಕ್ಕೆ ಕರೆ ಬನ್ನಿ ಮಾಡೋಣ ಅಂತ ಒಂದು ಉದ್ದಟತನ, ಒಂದು ಧೈರ್ಯ ಪ್ರದರ್ಶನ ಮಾಡಲಿಲ್ಲ. ಅಭಿಮಾನಿಗಳಿಗೆ ಒಂದು ಸಾಂತ್ವನ ಹೇಳಲಿಲ್ಲ. ಕುಟುಂಬದವ್ರನ್ನ ಹೋಗಿ ಭೇಟಿ ಮಾಡಲಿಲ್ಲ. ಮತ್ತು ಇವರನ್ನು ಹೇಗೆ ನಾವು ಹೇಳಬೇಕು, ನೀವು ಸರಿಯಾಗಿದ್ದೀರಿ, ನಮ್ಮದೇನೋ ತಪ್ಪಿದೆ ಅಂತ ನಾವು ಹೆಂಗೆ ಅಂದ್ಕೋಬೇಕು ಹೇಳಿ? ತಪ್ಪು ಮಾಡ್ತಿದ್ದಾರೆ. ಪ್ರತಿ ಹೆಜ್ಜೆಯಲ್ಲೂ ಪ್ರತಿ ಹಂತದಲ್ಲೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಲ್ಲಿ ಮಾಡ್ತಿದ್ದಾರೆ. ಆ ನೋವು ನಂದೊಬ್ಬಂದಲ್ಲ, ನಾನು ಇಲ್ಲಿ ಜಸ್ಟ್ ಪ್ರತಿನಿಧಿ ಅಷ್ಟೇ. ನಾನು ಇಲ್ಲಿ ತನಕ ಬರೋಕ್ಕೆ ಸಾಧ್ಯವಾಗಿದೆ, ಬಟ್ ಬರಲಿಕ್ಕಾಗದಂತಹ ಲಕ್ಷಾಂತರ ಜನರ ಮಾತು ಕೂಡ ಇದೆ. ನಮ್ಮ ಯಜಮಾನರಿಗೆ ಯಾಕೆ ಹೀಗೆ ಮಾಡ್ತೀರಿ? ಏನು ತಪ್ಪು ಮಾಡಿದರೆ ಅವರು? ಯಾವತ್ತಾದರೂ ಯಾರಿಗಾದ್ರೂ ಮೋಸ ಮಾಡಿದಾರಾ? ಯಾವುದಾದ್ರೂ ಒಳ್ಳೆ ಸ್ಕ್ಯಾಂಡಲ್ಸಲ್ಲಿ ಸಿಕ್ಕಾಕೊಂಡಿದ್ದಾರಾ? ಯಾರಾದರೂ ಮನೆ ಹಾಳು ಮಾಡಿದಾರಾ? ತಾನಾಯಿತು, ತನ್ನ ಪಾಡಾಯಿತು, ತನ್ನ ಸಿನಿಮಾಗಳಾಯಿತು, ಕನ್ನಡ ನಾಡು ನುಡಿ ಮತ್ತು ಕನ್ನಡದ ಅಸ್ಮಿತೆಯನ್ನು ದೇಶದಾದ್ಯಂತ ಬಿತ್ತರಿಸಿದ್ದು, ಆದರ್ಶಗಳನ್ನೇ ಹೊತ್ತು ಮೆರೆಸಿದ್ದು, ಇಂತಹದ್ದು ಮಾಡಿದ್ದಕ್ಕೆ ನೀವು ಕೊಡುಗೆ ಕೊಡೋದಾದರೆ ಸರಿ. ನೀವು ನೆಗೆಟಿವ್ ಮಾಡೋರಿಗೆ ಎಲ್ಲವೂ ಸಿಗುತ್ತೆ ಅಂತ ಜನರ ಮನಸ್ಸಿಗೆ ಒಂದು ಭಾವನೆ ಹೋಗುತ್ತೆ. ಆವಾಗ ನೆಗೆಟಿವಿಟಿ ಸಮಾಜದಲ್ಲಿ ಜಾಸ್ತಿ ಆಗುತ್ತೆ. ಅದಕ್ಕೆ ಕಾರಣ ನೇರ ಸಮಾಜ. ಸರ್, ಇವೆಲ್ಲವನ್ನು ಮುಕ್ತವಾಗಿ ಮಾತಾಡೋಣ. ಬಟ್ ಅದಕ್ಕೂ ಮೊದಲು ನಾನು 2009 ಸೆಕೆಂಡ್ ಇಯರ್ ಡಿಗ್ರಿಯಲ್ಲಿ ಇದೇ ಶೇಷಾದ್ರಿಪುರಂ ಕಾಲೇಜಲ್ಲಿ ಡಿಗ್ರಿ ಓದ್ತಾ ಇದ್ದೆ. ಸೆಕೆಂಡ್ ಇಯರಲ್ಲಿದ್ದೆ. ವಿಷ್ಣು ದಾದ ಇನ್ನಿಲ್ಲ ಅಂತಕ್ಕಂಥ ಒಂದು ಸುದ್ದಿ ಬಂತು. ನಿಜಕ್ಕೂ ನಾವು ಆವತ್ತಿನ ಕಾಲಘಟ್ಟಕ್ಕೆ ನಾನು ಸಿನಿಮಾ ರಿಪೋರ್ಟ್ರು ಅಲ್ಲ, ಚಿತ್ರರಂಗದ ಜೊತೆ ನನಗೆ ಆ ಥರದ ಯಾವುದೇ ಭಾವನಾತ್ಮಕ ನಂಟು ಇರಲಿಲ್ಲ. ಆದರೂ ಕೂಡ ನಾವೆಲ್ಲ ಚಂದನದಲ್ಲಿ ಪ್ರತಿ ಭಾನುವಾರ ಸಂಜೆ 4 ಗಂಟೆಗೆ ಕನ್ನಡ ಸಿನಿಮಾಗಳನ್ನು ಕಣ್ ತುಂಬ್ಕೊತಾ ಇದ್ದಿದ್ದು ಅಣ್ಣ ಅವ್ರದ್ದು, ವಿಷ್ಣು ದಾದ ಅವ್ರದ್ದು, ಅಂಬರೀಷ್ ಸರ್ ಅವ್ರದ್ದು, ಶಂಕರ್ ನಾಗ್ ಅವ್ರದ್ದು, ಅನಂತ್ ನಾಗ್ ಅವ್ರದ್ದು ಥರ. ಹಾಗಾಗಿ ನಮಗೆಲ್ಲ ವಿಷ್ಣುವರ್ಧನ್ ಅಂದಿದ ತಕ್ಷಣ ಒಂಥರ ನಾವೆಲ್ಲ ಆವಾಗ ಪೇಪರ್ಗಳಲ್ಲಿ ತುಂಬ ಚೆನ್ನಾಗಿ ಫೋಟೋಗಳು ಹಾಕೋರು, ಅವುಗಳನ್ನೆಲ್ಲ ಕಟ್ ಮಾಡಿಕೊಂಡು ಪುಸ್ತಕದಲ್ಲಿ ಅಂಟಿಸ್ಕೊಳ್ಳೋದು, ಇವೆಲ್ಲ ಮಾಡ್ತಿದ್ವಿ. ಬಟ್ ಈ ಥರದ ಒಬ್ಬ ಮೇರು ನಟ ನಾವು ಕಳ್ಕೊಂಡ್ಬಿಟ್ವಲ್ಲ ಅಂತ ತುಂಬ ನೋವಾಯಿತು. ಅವ್ರು ತೀರ್ಕೊಂಡಿದ್ದು ಮೈಸೂರಿನ ವಿಕ್ರಮ್ ಆಸ್ಪತ್ರೆಯಲ್ಲಿ. ಅವ್ರನ್ನ ಬೆಂಗಳೂರಿಗೆ ಕರೆತಂದಿದ್ದಾಕೆ? ಇಲ್ಲಿ ಅಂತ್ಯಕ್ರಿಯೆ ವಿಚಾರದಲ್ಲಿ 2 ಮನಸ್ಸುಗಳನ್ನ ಇಟ್ಕೊಂಡು ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಅಂತ 3 ಕಡೆ ಪ್ಲ್ಯಾನ್ ಮಾಡಿಕೊಂಡು ಕೊನೆಗೆ ಎತ್ಕೊಂಡೋಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಅವ್ರನ್ನ ಅಂತ್ಯಕ್ರಿಯೆ ಮಾಡಿದ್ದಾಕೆ? ಅಭಿಮಾನ್ ಸ್ಟುಡಿಯೋದ ಭೂಮಿ ವ್ಯಾಜ್ಯ ಇದೆ ಅಂತಕ್ಕಂಥದ್ದು ಆಗಿನ ಸರ್ಕಾರಕ್ಕೂ ಗೊತ್ತಿರಲಿಲ್ವಾ? ಕುಟುಂಬಕ್ಕೂ ಗೊತ್ತಿರಲಿಲ್ವಾ? ಹೇಗಾಯಿತು ಇದೆಲ್ಲ ಅಂತ ಸರ್? ಇಲ್ಲ, ಈ ವಿಷಯಗಳಲ್ಲಿ ಕಾಮೆಂಟ್ ಮಾಡೋಷ್ಟು ಮಾಹಿತಿ ನನಗಿಲ್ಲ. ಮೊದಲನೇದು ಭಾರತಿ ಮೇಡಮ್ ಅವರು ಇಲ್ಲಿ ಕರ್ಕೊಂಬಂದಾಗ ನಾನು ಬೆಳಗ್ಗೆ 5:15 ಅವ್ರ ಮನೆ ಹತ್ರ ಇದ್ದೆ ನಾನು. ಸೊ ಬಂದ ನಂತರದಲ್ಲಿ ಒಂದಷ್ಟು ಒಳಗಡೆ ಬೆಳವಣಿಗೆಗಳದು. ನಾವೆಲ್ಲ ಆವಾಗ ನಿಮ್ಮ ಥರನೇ ನಾನು ಬೆಂಗಳೂರಿಗೆ ಆಗಿ ಬಂದಿದ್ದೆ, ನೀವೇನೋ ಓದ್ತಾ ಇದ್ರಿ, ನಾನು ಬೆಂಗಳೂರಿಗೆ ಬಂದು ಆಗ್ತಾನೆ ಕೆಲಸ ಶುರು ಮಾಡಿದ್ದೆ. ಮಾಹಿತಿ ಏನೂ ಇಲ್ಲ ಒಳಗಡೆ. ಬಟ್ ಆಮೇಲೆ ಟಿ ವಿಗಳಲ್ಲಿ ನೋಡ್ತಾ ಇದ್ದಾಗ ಊರಿಂದ ಫೋನ್ಗಳೆಲ್ಲ ಮಾಡಿ ಹೇಳ್ತಿದ್ರು, ಈ ಥರದ್ದು ಅಭಿಮಾನ್ ಸ್ಟುಡಿಯೋ ಇದರಲ್ಲಿ ಬನಶಂಕರಿ ಚಿತಾಗಾರದಲ್ಲಿ ಇವರ ಇದು ಮಾಡ್ತಾರಂತೆ ಅಂತ್ಯಕ್ರಿಯೆ ಅಂತ ಹೇಳಿ. ನಮಗೆ ಅಯ್ಯೋ, ಬನಶಂಕರಿ ಚಿತಾಗಾರದಲ್ಲಿ ಮಾಡ್ತಾರಾ? ಸಾಮಾನ್ಯರು ಎಲ್ಲರೂ ನಮ್ಮಂಥವ್ರನ್ನೆಲ್ಲ ಅಲ್ಲೇ ಹಾಕ್ತಾರೆ, ಯಜಮಾನ್ರೂ ಅಲ್ಲೇ ಹಾಕೋದು, ಅದು ಹಿಂಗೆ ಅಂತ ಹೇಳ್ಬಿಟ್ಟು ಅದೇನಪ್ಪ ಹಂಗೆ ಬರ್ತಿದೆ ಅಂತ ಹೇಳಿ. ಆಮೇಲೆ ಸ್ವಲ್ಪ ಹೊತ್ತಿಗೆ ಬಂತು, ಎಲ್ಲಿಲ್ಲ ಅಂತ ಅಭಿಮಾನ್ ಸ್ಟುಡಿಯೋಗಂತೆ, ಕಂಠೀರವ ಸ್ಟುಡಿಯೋ ಅಂತೆ ಅಂದ್ಕೊಂಡು ಕೊನೆಗೆ 3 ಗಂಟೆಗೆಲ್ಲ ನಾವು ಹೊರಟ್ವಿ. ನಾವು ಅಲ್ಲಿಂದ ಬೈಕ್ ಎತ್ಕೊಂಡು, ನಾನು ನನ್ನ ಸ್ನೇಹಿತರು ಒಂದಿಬ್ಬರು ವಿಷ್ಣು ಪ್ರಕಾಶ್ ವಿನಯ್ ಅಂತ ಹೇಳ್ಬಿಟ್ಟು ಬೈಕ್ ಎತ್ಕೊಂಡು ದಾರಿ ಉದ್ದಕ್ಕೂ ಹೋದ್ವಿ. ದಾರಿ ಉದ್ದಕ್ಕೂ ಹೆಣ್ಮಕ್ಕಳು ಕೈ ಮುಗಿದ್ಕೊಂಡು ಪಾಪ ರಂಗೋಲಿ ಹಾಕಿ ನೀರು ಹಾಕಿ ರಸ್ತೆಗಳನ್ನೆಲ್ಲ ತೊಳೆದು ಆ ಮೆರವಣಿಗೆಗೆ ವ್ಯವಸ್ಥೆ ಮಾಡಿಟ್ಟಿದ್ರು. ನಾವು ಅದನ್ನು ಮುಗಿಸ್ಕೊಂಡು ಅಲ್ಲಿ ಅದೊಂದು ಹೃದಯ ವಿದ್ರಾವಕ ಕ್ಷಣಗಳು ನಮಗೆ ಇವತ್ತಿಗೂ ನೆನೆಸ್ಕೊಂಡ್ರೆ ಅಳು ಬರುತ್ತೆ. ವಿಷ್ಣುವರ್ಧನ್ ಅವರ ಆ ಕೊನೆ ದಿನಗಳಲ್ಲಿ
ಭಾರತಿ ಮೇಡಮ್ ಅವರ ನಿರ್ಧಾರ ಏನಾಗಿತ್ತೋ ನನಗೆ ಗೊತ್ತಿಲ್ಲ. ಆದರೆ ಸರ್ಕಾರ ಮಾತ್ರ ತಪ್ಪು ಮಾಡ್ತು ಅಂತ ನಾನು ಇವತ್ತಿಗೂ ಅಂದ್ಕೋತೀನಿ. ಯಾಕೆಂದರೆ ಒಂದು ಸರ್ಕಾರದ ಆಡಳಿತ ಯಂತ್ರ ಹೀಗೆಲ್ಲ ಕೆಲಸ ಮಾಡಬೇಕಾಗಿರೋದು. ಒಬ್ಬ ಮೇರು ನಟ ತೀರಿ ಹೋದಾಗ ಅವರನ್ನು ಒಂದು ನಾಡ ಗೌರವ ಕೊಟ್ಟು ನೀವು ರಾಷ್ಟ್ರಧ್ವಜನ ಹೊರಿಸಿ ನೀವು ಅವ್ರಿಗೆ ಅಂತ್ಯ ಸಂಸ್ಕಾರ ಮಾಡ್ತೀರಂತ ನಿರ್ಧಾರ ಆದ ತಕ್ಷಣವೇ ಸಣ್ಣ ಸಣ್ಣ ಸೂಕ್ಷ್ಮಗಳನ್ನು ಕೂಡ ನೀವು ಪರಿಶೀಲನೆಗೆ ಒಳಪಡಿಸಬೇಕು. ಅಂತಹದ್ರಲ್ಲಿ ನೀವು ಇಷ್ಟು ದೊಡ್ಡ ವ್ಯಾಜ್ಯ 2004ರಲ್ಲೇ ಅದರಲ್ಲೇ ಕೇಸ್ ಇದೆ. 5 ವರ್ಷಗಳ ಹಿಂದೆ ಅದು ಕೇಸ್ ಇತ್ತು. ಆ ಭೂಮಿ ಕೇಸ್ ಇದೆ. ಅದನ್ನು ಪೂರ್ವಾಪರಗಳನ್ನು ವಿಚಾರಿಸ್ದೆ. ಸುಮ್ಮನೆ ಅವರು ಇವ್ರು ಯಾರೋ ಕೇಳಿದ್ರು, ಅವ್ರು ಯಾರೋ ಹೇಳಿದರು, ಇವ್ರು ಎತ್ಕೊಂಡೋಗಿ ಮಾಡಿಬಿಟ್ರು ಅಂತ ಹೇಳಿ. ನಾನು ರೀಸೆಂಟಾಗಿ ಒಂದು ಹೇಳಿಕೆಯನ್ನು ಕೇಳಿಸ್ಕೋತಾ ಇದ್ದೆ. ವಿಷ್ಣುವರ್ಧನ್ ಅವರ ಅಳಿಯ ನಟ ಅನಿರುದ್ಧ್ ಅವರು ಮಾತಾಡಿದಂತಹ ಒಂದು ಹೇಳಿಕೆ. ನಾವು ಆ್ಯಕ್ಚುಲಿ ಚಾಮರಾಜಪೇಟೆಯ ಒಂದು ಇದರಲ್ಲಿ ಅಂತ್ಯಕ್ರಿಯೆ ಮಾಡೋಣ ಅಂತಿದ್ವಿ. ಅಷ್ಟರಲ್ಲಿ ಕುಮಾರಸ್ವಾಮಿ ಅವರು HD ಕುಮಾರಸ್ವಾಮಿ ಅವರು ಇಲ್ಲ ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಹೇಳಿದ್ರು. ಸೊ ಹಾಗಾಗಿ ನಾವು ಎಲ್ಲವೂ ಅಮ್ಮ ಜೊತೆ ಮಾತಾಡಿ ಓಕೆ ಅಂತಂದ್ವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಆಮೇಲೆ ನಾನು ಒಂದು ಸ್ವಲ್ಪ ಇಸ್ವಿಗಳನ್ನ ಚೆಕ್ ಮಾಡ್ತಿದ್ದಾಗ ಕುಮಾರಸ್ವಾಮಿ ಅವರು ಆಗ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರಲಿಲ್ಲ. ಅವರು ಆಗಷ್ಟೇ ಮುಖ್ಯಮಂತ್ರಿ ಪದವಿಯಿಂದ ಇಳಿದು ಯಡಿಯೂರಪ್ಪ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಸೊ ಕುಮಾರಸ್ವಾಮಿ ಅವರು ಬಹುಶಃ ಇನಿಷಿಯೇಟಿವ್ ತಗೊಳ್ಳೋದಕ್ಕೆ ರೀಸನ್ನು ಅವರು ದಾದಾ ಅವ್ರ ಜೊತೆ ಸೂರ್ಯವಂಶ ಅನ್ನುವಂಥ ಒಂದು ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಎವರ್ಗ್ರೀನ್ ಸಿನಿಮಾ ಮಾಡಿದ್ರು, ಪ್ರೇಮೋತ್ಸವ ಮಾಡಿದ್ರು. ಹಾಗಾಗಿ ಆ ನಂಟಿನಿಂದ ಅವರು ಮುಂದೆ ಬಂದು ಹೇಳಿದ್ರೇನೋ ಗೊತ್ತಿಲ್ಲ. ಮತ್ತೊಂದು ಹೇಳಿಕೆಯಲ್ಲಿ ನಾನು ನೋಡ್ತೀನಿ, ಇಲ್ಲ ನಾವು ಕುಟುಂಬದವರು ಇಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಬೇಕು ಅಂತಲೇ ಬೇಡ ಅಂತ ನಾವು ಇಲ್ಲಿ ಬೇಡ ಅಂದಿದ್ವಿ, ನಾವೇ ಕುಟುಂಬದವರು ಅಂತ ಒಂದು ಮಾತನ್ನು ಹೇಳಿದರು ಅನಿರುದ್ಧ್ ಅವರು. ಬಹುಶಃ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ನಡುವೆ ಇದ್ದಂಥ ಒಂದು ಸಣ್ಣ ಪುಟ್ಟ ವೈಮನಸ್ಸುಗಳಿಂದಾನೇ ಅವರು ಇಲ್ಲಿ ಬೇಡ ಅಂತಂದ್ರು ಏನೋ ಗೊತ್ತಿಲ್ಲ. ಆದರೆ ಅದು ಇಷ್ಟೆಲ್ಲ ರೂಪ ಪಡ್ಕೊಂಡ್ಬಿಡ್ತು ಇವತ್ತಿನ ಕಾಲಘಟ್ಟಕ್ಕೆ ಅಂದರೆ ಗೊತ್ತಿಲ್ಲ. ಇದು ನಾನು ಅಷ್ಟು ಹತ್ತಿರದಲ್ಲಿರಲಿಲ್ಲ, ಈ ವಿಷಯಗಳಲ್ಲೇ ನಾವು ಭಾಗಿಯಾಗಲಿಲ್ಲ. ನಾನು ಒಂದು ಉದ್ಯಮ ಕಟ್ಕೊಂಡು ನಡೆಸ್ತಿದ್ದಂಥ ಸಂದರ್ಭ ಅದು. ನಮಗೆ ಈ ಮಾಹಿತಿಗಳು ಬರ್ತಾ ಇದ್ದಿದ್ದಿಷ್ಟೇ, ಬನಶಂಕರಿಯಲ್ಲಿ, ಆಮೇಲೆ ಅಭಿಮಾನ್ ಸ್ಟುಡಿಯೋದಲ್ಲಿ, ಕಂಠೀರವದಲ್ಲಿ ಅಂತ ಬರ್ತಿತ್ತು. ಒಳಗಡೆ ಏನೇನು ನಿರ್ಧಾರಗಳಾದವು ಗೊತ್ತಿಲ್ಲ. ಬಟ್ ನಮಗೆ ಅಂತ್ಯಕ್ರಿಯೆ ಆಗೋ ಜಾಗದಲ್ಲಿ ನಾನಿದ್ದೆ ಆಗ. ಅಲ್ಲಿ ಆವಾಗ ಯಡಿಯೂರಪ್ಪ ಅವರು, ಶೋಭಾ ಕರಂದ್ಲಾಜೆ ಅವರೆಲ್ಲ ಒಂದು ಎತ್ತರದ ದಿಬ್ಬದ ಮೇಲೆ ಕೂತು ಬಿಟ್ಟು ಈ ಅಂತ್ಯ ಸಂಸ್ಕಾರವನ್ನು ನಡೆಸ್ಕೊಟ್ರು. ಅವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅಲ್ಲ, ಅದು ನಿಜಾನೇ. ಕುಮಾರಸ್ವಾಮಿ ಅವರು ಇದರಲ್ಲಿ ಪಾತ್ರ ವಹಿಸಲಿಕ್ಕೆ ಅಥವಾ ಫೋನ್ ಮಾಡಲಿಕ್ಕೆ ಬಹುಮುಖ್ಯ ಕಾರಣ ಅವರ ಮತ್ತು ವಿಷ್ಣು ಸರ್ ಅವರ ಜೊತೆಗಿದ್ದ ಒಂದು ಒಡನಾಟ, ನಿರ್ಮಾಪಕ ಮತ್ತು ಕಲಾವಿದರ ನಡುವಿನ ಒಂದು ಸಂಬಂಧದ ಕಾರಣಕ್ಕೆ ಮಾಡಿರಬಹುದು. ಬಟ್ ನನಗೆ ಅದ್ರ ಬಗ್ಗೆ ಇಷ್ಟೇ ಮಾಹಿತಿ ಇರೋದು. ಸಿಂಪಲ್ ಆಗಿ ಅವತ್ತು ಕಂಠೀರವ ಸ್ಟುಡಿಯೋದಲ್ಲಿ ಅಣ್ಣ ಅವರಿಗೆ ನೀಡ್ದಂಗೆ ಅವ್ರಿಗೂ ಒಂದು ಸಣ್ಣ ಜಾಗ ಕೊಟ್ಬಿಟ್ಟಿದ್ದಿದ್ರೆ ಬಹುಶಃ ಇವತ್ತು ಇಷ್ಟೆಲ್ಲ ತಾರಕಕ್ಕೆ ಹೋಗ್ತಿರ್ಲಿಲ್ವೇನೋ ಅಂತ ಎಲ್ಲೋ ಒಂದು ಕಡೆ ಅನ್ಸಲ್ವಾ ಸರ್ ನಿಮಗೆ? ಇಲ್ಲ, ನನಗೆ ಇವತ್ತಿಗೂ ಅದು ಸರಿಯಾದ ನಿರ್ಧಾರ ಆಗ್ತಿತ್ತು ಅಂತ ಅನ್ನಿಸ್ತಿಲ್ಲ ನನಗೆ. ನಾನು ಕಳೆದ 13-14 ವರ್ಷಗಳಿಂದ ಅಭಿಮಾನಿಗಳ ಜೊತೆಗಿದ್ದೀನಿ. ಆಕಸ್ಮಿಕವಾಗಿ ನಾನು ಇದ್ರ ಜೊತೆಗೆ ಬಂದದ್ದು. 13-14 ವರ್ಷದಿಂದಲೂ ನೋಡ್ತಾ ಇದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ನಡುವೆ ಒಂದು ಶೀತಲ ಸಮರ ಅಥವಾ ಬಹಿರಂಗ ಸಮರವೇ ಇದೆ. ಆ ಕಾಲದಲ್ಲಿ ಸುಮಾರು 4 ದಶಕಗಳಿಂದ ಏನೆಲ್ಲ ಆಗಿದ್ದಾವೋ ಆ ಮನಸ್ಸುಗಳು ಇಬ್ಬರಲ್ಲೂ ಕೂಡ ಇದ್ದಾವೆ. ಅದರಲ್ಲೂ ವಿಷ್ಣುವರ್ಧನ್ ಅವರ ಮೇಲೆ ಪದೇ ಪದೇ ತುಂಬ ಒಂಥರ ದಾಳಿಗಳಾಗಿದ್ದಾವೆ. ಅವರ ಮದುವೆಯಲ್ಲೂ ಆಗಿದೆ, ಅವರ ಅಪ್ಪನ ಶವಯಾತ್ರೆಯಲ್ಲೂ ಆಗಿದೆ, ಅವರ ಸಿನಿಮಾಗಳ ಕಟೋಟಗಳನ್ನು ಸುಡಲಾಗಿದೆ, ಅವರ ಸಿನಿಮಾಗಳಿಗೆ ಅಪರ್ಣ ಥಿಯೇಟ್ರಲ್ಲಿ ಥಿಯೇಟರ್ ಮುಂದೆ ಒಂದು ಇನ್ಸಿಡೆಂಟ್ ಆಗಿತ್ತು, ಬ್ಯಾಡ್ ಇನ್ಸಿಡೆಂಟು. ಸಿನಿಮಾ ನೋಡೋಕೆ ಹೋದವರಿಗೆ ಖಾರದ ಪುಡಿ ಎರಚಿರುವಂಥದ್ದು, ಇವೆಲ್ಲವೂ ನೂರಾರು ಘಟನೆಗಳು, ನೂರಾರು ಜನ ಹೇಳ್ಕೊಂಬಿಟ್ಟಿದ್ದಾರೆ, ಎಲ್ಲರೂ ಕೂಡ ಹೇಳಿದ್ದಾರೆ. ಆ ತರಹದ ಪದೇ ಪದೇ ಘಟನೆಗಳಾದಾಗ ಒಂದು ರೈವಲ್ರಿ ಇತ್ತು. ಇವತ್ತಿಗೂ ಕೂಡ ಕೆಲವು ವಿಷ್ಣುವರ್ಧನ್ ಅಭಿಮಾನಿಗಳು ಬಂದು ನೋಡೋಣ, ಇಲ್ಲಿ ನನಗೆ ಮಚ್ಚೆಟ್ ಹಾಕಿರೋದು ನೋಡೋಣ ಅಂತಾರೆ, ನನಗೆ ಚಾಕು ಹಾಕಿರೋದು ನೋಡೋಣ ಅಂತ ಕೇಳ್ತಾರೆ, ತೋರಿಸ್ತಾರೆ ನನ್ನ ಹತ್ರ ಬಂದು ಪಾಪ. ಸೊ ಅಷ್ಟೆಲ್ಲ ಘಟನೆಗಳಾಗಿದ್ದಾವೆ. ಈಗ ಅಷ್ಟು ಒಂದು ಭಿನ್ನಾಭಿಪ್ರಾಯಗಳು ಅಥವಾ ವೈಷಮ್ಯ ಇದ್ದಂತಹ ಇಬ್ಬರು ನಟರನ್ನು ಸಾವಿನಲ್ಲಿ ತಗೊಂಡು ಹೋಗ್ಬಿಟ್ಟು ನೀವು ಹೀಗೆ ಅಕ್ಕಪಕ್ಕ ಹಾಕಿದಾಗ ಈ ಕಡೆ ಅಭಿಮಾನಿ ಯಾವತ್ತೋ ಹೀಗೆ ಹೋದಾಗ ಈ ಕಡೆಗೇನೋ ಮಾಡಿ ಬಂದರು, ಈ ಕಡೆಗೇನೋ ಮಾಡಿ ಬಂದ, 3 ಹೊತ್ತು ಕೂಡ ಅದನ್ನೇ ನೋಡ್ತಾ ಇರಬೇಕಾಗುತ್ತೆ. ಅದು ರಾಜ್ಯ ಮಟ್ಟದಲ್ಲಿ ಭಾಳ ಒಂದು ಕಹಿ ಘಟನೆಗಳಿಗೆ ಕಾರಣವಾಗಿಬಿಡ್ತಾಯಿತ್ತು. ಯಾರೋ ಒಬ್ಬ ಮಾಡ್ತಾರೆ, ಒಬ್ಬ ಕಿಡಿಗೇಡಿ ಯಾರೋ ಒಬ್ಬ ಮಾಡ್ತಾನೆ. ಸತ್ತವ್ರ ಮೇಲೂ ಕೂಡ ನಾವೇನೋ ಹೆಸಿತೀವಿ ಅಂತಂದರೆ ನಮ್ಮ ಮನಸ್ಸು ಅಷ್ಟು ಆರೋಗ್ಯಕರವಾಗಿಲ್ಲ ಅಂತ ಅರ್ಥ.
ಆದರೆ ಮಾಡೋಂತಹ ಮನಸ್ಸುಗಳು ಅನಾರೋಗ್ಯಕರ ಮನಸ್ಸುಗಳಿದ್ದಾವೆ. ಆ ಮಾಡಿಬಿಟ್ಟು ಬಂದುಬಿಟ್ರೆ ಅದು ಬೆಳಿಗ್ಗೆ ಸುದ್ದಿ, ದಿನಾ ಬೆಳಿಗ್ಗೆ ಅಂತ ನೋಡಬೇಕಲ್ಲ. ಅವಾಗ ಏನು ಮಾಡುತ್ತೆ, ಒಂದು ಸರ್ಕಾರ ಬರುತ್ತೆ, ಒಂದು CC ಕ್ಯಾಮ್ರಾ ಹಾಕು, ಪೊಲೀಸವ್ರು ನೀಡು, ಬಂದವ್ರನ್ನೆಲ್ಲ ಚೆಕ್ ಮಾಡು. ಅರೆ ಅಂಥ ಸಂತರ ಹತ್ರ ಹೋದಾಗ, ಅಷ್ಟು ದೊಡ್ಡ ವ್ಯಕ್ತಿಗಳ ಹತ್ರ ಹೋದಾಗ ನಾವು ಭಕ್ತಿ ಭಾವದಿಂದನೇ ಹೋಗಬೇಕೇ ಹೊರತು ಏರ್ಪೋರ್ಟಲ್ಲಿ ಚೆಕ್-ಇನ್ ಆಗಿ ಹೋಗ್ತೀವಲ್ಲ, ಹಂಗಾಗಬಾರ್ದಲ್ವಾ. ಸೊ ಆ ದೃಷ್ಟಿಯಿಂದ ನನಗೆ ಇವತ್ತಿಗೂ ಕೂಡ ಅದೊಂದು ಸರಿ ಇಲ್ಲ ಅಂತಲೇ ಅನಿಸೋದು. ಆ ನಿರ್ಧಾರ ತಗೊಳ್ಳದೇ ಇದ್ದಿದ್ದು ಒಳ್ಳೆಯದಾಯಿತು. ನೀವು ಹೇಳಿದ ದೃಷ್ಟಿಕೋನದಲ್ಲಿ ನೋಡಿದರೆ ಬಹುಶಃ ಅಲ್ಲಿ ಹಾಕಿದ್ದಿದ್ರೆ ಯಾವುದು ವಿವಾದ ಇಲ್ಲದೆ ಆಗಿಬಿಡ್ತಿತ್ತು ಅನ್ನೋಂಥದ್ದಾಗಿದ್ದರೆ ಬಹುಶಃ ಈಗ ನಮಗೆ ಇಷ್ಟೆಲ್ಲ ನೋವುಗಳನ್ನು ನೋಡಿದ್ರು ಅಂದರೆ ನಮಗೆ ಈಗ ಸರಿ ಅನಿಸುತ್ತೆ, ಅದು ಬೆಟ್ರು ಅನಿಸುತ್ತೆ. ಬಟ್ ಆ ಕ್ಷಣಕ್ಕೆ ನಾವು ಯೋಚನೆ ಮಾಡಿದಾಗ ಈ ಥರದ್ದೆಲ್ಲ ಇದೆಲ್ಲ ಫೇಸ್ ಮಾಡಬೇಕಾಯಿತು ಅಂತ ಯೋಚನೆ ಮಾಡಿದಾಗ ಯಾರಿಗೂ ಅಲ್ಲಿ ಮಾಡೋಕ್ಕೆ ಧೈರ್ಯ ಇರಲಿಲ್ಲ, ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೆ ಎಲ್ಲರೂ ಕೂಡ. ಎಸ್ ಸರ್, ಅಭಿಮಾನ್ ಸ್ಟುಡಿಯೋದಲ್ಲಿ 2009ರಲ್ಲಿ ಅವರ ಒಂದು ಅಂತ್ಯಕ್ರಿಯೆ ಆಯಿತು. ಸೊ ಅಲ್ಲಿ ಅವರನ್ನು ಹೂಳಲಿಲ್ಲ ಮಣ್ಣಲ್ಲಿ. ಸೊ ಶ್ರೀಗಂಧದ ಸೌದೆ ಹಾಕಿ ಅವರನ್ನು ಸುಟ್ಟರು. ಸೊ ಆ ಬೂದಿಯನ್ನು ಅವರು ಒಂದು ಇದರಲ್ಲಿ ಶೇಖರಿಸಿಟ್ಟಿದ್ರಂತೆ. ಅಲ್ಲಿ ಒಂದು ಸಮಾಧಿ ಕೂಡ ಕಟ್ಟಲಾಯಿತು. ಅದು ಒಂದು ಸ್ಮಾರಕ ಥರನೂ ಆಯಿತು. ಸೊ ಯಾವಾಗಲೂ ಅಂತ್ಯಕ್ರಿಯೆ ಎಲ್ಲಿ ನಡೆದಿರುತ್ತೋ ಅದೇ ಅವರ ಪುಣ್ಯಭೂಮಿ. ಅದು ಇತಿಹಾಸದ ಪುಟಗಳಲ್ಲಿ ಒಂದ್ಸರಿ ಯಾರಿಗಾದ್ರೂ ಅಂತ್ಯಕ್ರಿಯೆ ಮಾಡಿದ್ರೆ ಅದೇ ಅವರ ಪುಣ್ಯಭೂಮಿ ಆಗುತ್ತೆ. ಸೊ ಅದೇ ಯಾವಾಗಲೂ ಪರ್ಮನೆಂಟ್ ಆಗಿ ಸೆಟಲ್ಮೆಂಟ್ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ಅದರ ಹೊರತಾಗಿ ಕುಟುಂಬ ಮೈಸೂರಿಗೆ ಹೋಗೋದಕ್ಕೂ ಒಂದಷ್ಟು ಕಾರಣಗಳಿದ್ದಾವೆ. ಈಗ ನಾವೇನು ತುಂಬ ಅತ್ಯಂತ ಉದ್ದದ ರಸ್ತೆ, ಡಾಕ್ಟರ್ ವಿಷ್ಣುವರ್ಧನ್ ಅವರ ರಸ್ತೆ ನೋಡ್ತಿದ್ದೀವಿ. ಅದರ ಇನಾಗ್ರಲ್ ಫಂಕ್ಷನ್ಗೂ ನಾನಿದ್ದೆ, ಅದನ್ನು ಕವರೇಜ್ ಮಾಡಿದ್ದೀನಿ ನಾನು. ಬಹುಶಃ ಮೈಸೂರಿಗೆ ಹೋಗೋದಕ್ಕೆ ಅವರು ಕುಟುಂಬದವರು, ಭಾರತಿ ಮೇಡಮ್ ಅವರು ಒಂದು ಬಲವಾದಂಥ ಒಂದು ನಿರ್ಧಾರವನ್ನು ಮಾಡ್ತಾರೆ ಅಂತಂದರೆ ಅವರು ಕೊಡುವಂಥ ಭಿಕ್ಷೆ ನನಗೆ ಬೇಕಾಗಿಲ್ಲ, ನಾನೇನು ಅವ್ರ ಬಳಿ ಭಿಕ್ಷೆ ಬೇಡಬೇಕಾ ಬಾಲಣ್ಣ ಅವರ ಕುಟುಂಬದ ಬಳಿ ಅಂತಕ್ಕಂಥ ಒಂದು ಮಾತನ್ನು ಅವರು ಮನಸ್ಸಿಗೂ ಹಾಕ್ಕೊಂಡ್ರು, ತಲೆಗೂ ಹಾಕ್ಕೊಂಡ್ರು. ಅದೊಂದೇ ಒಂದು ಕಾರಣದಿಂದ ಅವರು ಸರ್ಕಾರಕ್ಕೆ ಇನ್ನೊಂದು ಸರಿ ಮನವಿ ಮಾಡಿದ್ರು, ನಮಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ಬೇಡ, ದಯವಿಟ್ಟು ಮೈಸೂರಲ್ಲೇ ಕೊಟ್ಬಿಡಿ, ನಾವು ಆ ಕಡೆ ಹೋಗ್ಬಿಡ್ತೀವಿ ಅಂತ. ಹೌದೌದು. ಇದು 2009ರಿಂದ 2016 ತನಕ ಭಾಳ ಒದ್ದಾಡಿದ್ದಾರೆ ಅವರು ಕುಟುಂಬ. ಅದನ್ನು ಯಾರು ನಿರಾಕರಿಸೋಕ್ಕೆ ಸಾಧ್ಯನೇ ಇಲ್ಲ, ಓಡಾಡಿದ್ದಾರೆ. ಅದೇನು ಸಲೀಸಾಗಿ ಆಗ್ಬಿಡಲಿಲ್ಲ, ಹೂವೆತ್ತದಂಗೆ ಆಯಿತು ಅಂತ ಹೇಳ್ತಾರಲ್ಲ ಹಳ್ಳಿ ಕಡೆ, ಹಂಗೇನಾಗಿಲ್ಲ. ಅದು ಭಾಳ ಕಷ್ಟಪಟ್ಟಿದ್ದಾರೆ. ಪದೇ ಪದೇ ಸಂಧಾನ ಸಭೆಗಳಾಗಿದ್ದಾವೆ. ಅಂಬರೀಷ್ ಅವ್ರ ನೇತೃತ್ವದಲ್ಲಾಗಿದೆ, ಭಾರತಿ ಮೇಡಮ್ ಅವ್ರ ನೇತೃತ್ವದಲ್ಲಾಗಿದೆ, ಸರ್ಕಾರದ ಮಟ್ಟದಲ್ಲಾಗಿದೆ, DC ಮಟ್ಟದಲ್ಲಾಗಿದೆ. ಅನೇಕ ಆಗಿ ಇವರ ಮನಸ್ಥಿತಿ ಇತ್ತಲ್ಲ, ಬಾಳಣ್ಣನ ಕುಟುಂಬದವರ ಮನಸ್ಥಿತಿ, ಅದು ಯಾವಾಗೂ ಕೂಡ ಒಂಥರ ಅಸ್ಪಷ್ಟವಾಗಿತ್ತು. ಇವತ್ತು ಬೇಕು ಅನ್ನೋರು, ನಾಳೆ ಬೇಡ ಅನ್ನೋರು. ಇವತ್ತು ಇಲ್ಲಿ ಬರೆದು ಕೊಡ್ತಾಯಿದ್ರು, ನಾಳೆ ಸ್ಟೇ ಆರ್ಡರ್ ತರ್ತಾಯಿದ್ರು. ಇವತ್ತು ಒಪ್ಕೊಳ್ತಾಯಿದ್ರು, ನಾಳೆ ನಿರಾಕರಿಸ್ತಾಯಿದ್ರು. ಇವತ್ತು ನಾವಿದ್ದೀವಿ ವಿಷ್ಣುವರ್ಧನ್ ಜೊತೆಗೆ ಅನ್ನೋರು ನಾಳೆ ಇನ್ನೊಬ್ಬರ ಕಡೆಯಿಂದ ಪ್ರೆಸ್ ಮೀಟ್ ಮಾಡಿಸಿ ಅದಕ್ಕೆ ಒಪ್ಪಿಗೆ ಇಲ್ಲ ಅನ್ನೋ ಥರ ಮಾತಾಡಿಸ್ತಿದ್ರು. ಈ ಥರದ್ದೆಲ್ಲ ಮಾಡ್ತಾ ಅವ್ರಿಗೂ ಬೇಜಾರಾಗಿ 2016ಕ್ಕೆ ಹೋಗಿದ್ದು. ಬಟ್ ಏನಾದರೂ ಮಾಡ್ಬೋದಾಗಿದ್ದರೆ ನಮ್ಮ ವ್ಯವಸ್ಥೆ, ವಾಣಿಜ್ಯ ಮಂಡಳಿ ಆಗಲಿ, ಸರ್ಕಾರ ಆಗಲಿ, ಚಿತ್ರರಂಗದವರಾಗಲಿ 2009ರಿಂದ 2016 ಒಳಗಡೆ ಆ ಗ್ಯಾಪಲ್ಲಿ ಮಾಡಬೇಕಾಗಿತ್ತು. ಎಕ್ಸಾಕ್ಟ್ಲಿ ಸರ್, ನೀವು ಅವಾಗೆಲ್ಲನೂ DC ಅವರ ನೇತೃತ್ವದಲ್ಲಿ ಸಾಕಷ್ಟು ಸಭೆಗಳನ್ನು ಮಾಡ್ತಿದ್ರಿ, ಸಾಕಷ್ಟು ಪ್ರೊಟೆಸ್ಟ್ಗಳನ್ನು ಮಾಡಿದ್ದೀರಾ. 16 ನಂತರ ಕುಟುಂಬದವರು ಅಲ್ಲಿಗೆ ಹೋಗಬೇಕಲ್ಲ. ನಾನು ಅದರಲ್ಲೆಲ್ಲ ಭಾಗಿಯಾಗಿದ್ದೀನಿ, ನಾನು ಅವುಗಳನ್ನ ಕವರೇಜ್ ಕೂಡ ಮಾಡಿದ್ದೀನಿ. ಆದರೆ ಎಲ್ಲೋ ಒಂದು ಕಡೆ ಬಾಲಣ್ಣ ಅವರ ಕುಟುಂಬ ಅವ್ರ ಸ್ವಂತ ಜಮೀನೇನು ಕೊಡಬೇಕಾಗಿರ್ಲಿಲ್ಲ, ಗೌರ್ಮೆಂಟೇ ಅವರಿಗೆ ಕಲೆಗೆ ಉಪಯೋಗಿಸಿ ಅಂತ ಕೊಟ್ಟದ್ದಂತಹ ಜಮೀನನ್ನು ಅದರಲ್ಲಿ ಕನಿಷ್ಠ 10 ಗುಂಟೆ ಬಿಟ್ಕೊಡಿ ನಮಗೆ ಅಂತ ಅಷ್ಟೇ ಕೇಳಿದ್ದು. ಕಲೆಗೆ, ಬಾಲಣ್ಣನ ಕಲೆಗೋಸ್ಕರ ಮೆಚ್ಚಿ ಜಮೀನು ಕೊಟ್ಟಿದ್ದು, ಇವತ್ತು ಬಾಲಣ್ಣನ ಸಮಾಧಿಗೆ ಜಾಗ ಇಲ್ದಾಗ ಮಾಡಿಟ್ಟಿದ್ದಾರೆ ಅವರು. ಎಂಥ ದುರುಳರು ಕೇಳಿ. ಈ ನಾಡಿನ ಇತಿಹಾಸದಲ್ಲಿ ಇಂಥ ಮಕ್ಕಳು ಮೊಮ್ಮಕ್ಕಳು ಯಾರಿಗೂ ಹುಟ್ಟಿಲ್ಲ ಅಂತ ಅನ್ಸುತ್ತೆ. ನಾನು ಎಕ್ಸಾಕ್ಟ್ಲಿ ಮೊನ್ನೆ ಕಾರ್ಯಕ್ರಮದಲ್ಲಿ ಇದೇ ಪದವನ್ನು ಬಳಸಿದ್ದೆ. ತನ್ನ ತಂದೆಯ ಸಮಾಧಿ ಕೂಡ ಉಳಿಸ್ಕೊಳ್ಳೋಕ್ಕಾಗದೆ ಇರ್ತಕ್ಕಂಥ ಮಕ್ಕಳ ಬದುಕು ನಿಜಕ್ಕೂ ಒಂದು ಬದುಕ ಅಂತ ಬರೆದಿದ್ದೆ. ಎಕ್ಸಾಕ್ಟ್ಲಿ ರೈಟ್ ವರ್ಡ್ಸ್. ಈ ಥರದ್ದು ಮಕ್ಕಳು, ಹಣದ ದಾಹ ಇರಬೇಕು ಸರ್ ಈ ಮಟ್ಟಿಗೆ. ಆದ್ರೆ ತಂದೆಯ ಸಮಾಧಿಯನ್ನು ಮಾರ್ಕೊಳ್ಳುವಂತಹ ಹಣದ ದಾಹ ಇರಬಾರ್ದು. ಮತ್ತು ಅವ್ರು ನೋಡಿ ಎಷ್ಟು ಯೂಸ್ಡ್ ಆಗಿದ್ದಾರೆ ಅಂದರೆ, ಈ ನಾಡಲ್ಲಿ ಇಷ್ಟೆಲ್ಲ ಚರ್ಚೆಗಳಾಗ್ತಿದ್ದಾವೆ, ದೇ ಆರ್ ಲೀಸ್ಟ್ ಬಾದರ್ಡ್. ಈ ನಾಡಲ್ಲಿ ಇಷ್ಟೆಲ್ಲ ಬೈತಿದ್ದಾರೆ, ದೇ ಆರ್ ಲೀಸ್ಟ್ ಬಾದರ್ಡ್. ಅದು ಬಿಟ್ಟು ಇವತ್ತು ಹೋಗ್ಬಿಟ್ಟು ಕಾಂಪೌಂಡನ್ನು ಹೈಟ್ ಮಾಡ್ತಿದ್ದಾರೆ. ನಾವು ಭರವಸೆಯಿಂದ ಕಾಯ್ತಾ ಇದ್ದೇವೆ, ಇವತ್ತೇನೋ ಅಟ್ಲೀಸ್ಟ್ ಇಷ್ಟೆಲ್ಲ ಆಗ್ತಿದೆ, ಒಂದಷ್ಟು ಬರಲಿ, ಅವ್ರಿಗೆ ದುಡ್ಡು ಬೇಕು ತಾನೆ, ಕೇಳಿ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು. ಅದು 2 ಕೋಟಿನ 5 ಕೋಟಿನ 10 ಕೋಟಿನ ನಾವು ಕೊಡದೆ ಆದರೆ ನಾವು ಅದು ಬೇರೆ ವಿಷಯ. ಮತ್ತು ಸರ್ಕಾರವನ್ನು ನಾವು ಕೇಳೋದು ತೆರಿಗೆ ದುಡ್ಡು. ಈ ನಾಡಿನ ಭೂಮಿ ಬರೀ ಸ್ಮಾರಕಗಳಿಗೆ, ಸಮಾಧಿಗಳಿಗೆ
ಆಗ್ಬಿಡ್ಬಾರ್ದು. ಅದರಲ್ಲಿ ತುಂಬ ಜನರ ಭವಿಷ್ಯಗಳಿದ್ದಾವೆ. ಆದ್ದರಿಂದ ನೀವು ಒಂದು ಕಡೆ ಕೊಟ್ಟಿದ್ದೀರಿ, ಮತ್ತೆ ನಾವು ಕೇಳ್ತಿಲ್ಲ, ಅದಕ್ಕೆ ನಾವು ದುಡ್ಡು ಕೊಡ್ತೀವಲ್ಲ, ನಮಗೆ ಫ್ರೀಯಾಗಿ ಕೊಡಬೇಡಿ, ನಮ್ಗೆ ಕೊಡಿ. ಅಟ್ಲೀಸ್ಟ್ ಕೊಡಿಸುವಂಥ ಕೆಲಸವನ್ನು ನೀವು ಮಧ್ಯಸ್ಥಿಕೆಯನ್ನು ವಹಿಸ್ಕೊಳ್ಳಿ ಸರ್ಕಾರ, ಯಾಕಂದರೆ ನಿಮ್ಮದೇ ಜಮೀನು ಅದು, ಮಾಡಿ ಅಂತ ಕೇಳ್ತಾ ಇದ್ದೀವಿ. ಸರ್ಕಾರವೂ ಮಾಡ್ತಿಲ್ಲ. ಮತ್ತು ಇವ್ರನ್ನ ಕೇಳ್ತಾ ಇದ್ದೀವಿ, ನೀವು ಯಾರಿಗಾದ್ರೂ ಮಾರಾಟ ಮಾಡ್ತಿರಲ್ಲಪ್ಪ, ಮಾಲೋ ಕಟ್ಟೋಕ್ಕೋ ಅಪಾರ್ಟ್ಮೆಂಟೋ ಕಟ್ಟೋಕ್ಕೋ ಏನೋ ಒಂದು ಮಾಡ್ತಿರತ್ತಾನೆ, ಹಾಗೆ ಅಂತ ಉಳಿಸ್ಕೊಳ್ಳಲ್ಲ. ಹಾಗೆ ಉಳಿಸ್ಕೊಂಡ್ರೆ ಅದು ನಿಮ್ಗೇನು ಪ್ರಯೋಜನ ಇಲ್ಲ. ಏನೋ ಒಂದು ಮಾಡ್ತೀರ ಅನ್ನೋದಾದರೆ, ಯಾರಿಗೋ ಒಬ್ಬರು ಮಾರ್ತೀರ ಅನ್ನೋದಾದ್ರೆ ಅದು ನಮಗೆ ಕೊಡಿ, ನಮ್ಗೆ ಜಾಸ್ತಿ ಬೇಡ. ಜಸ್ಟ್ ಈ ಕಾಂಪೌಂಡಿಂದ ಅಲ್ಲಿಗೆ ಹೋಗಿ ಒಂದು ದರ್ಶನ ಮಾಡ್ಕೊಂಡು ಯೂ ಟರ್ನ್ ಮಾಡ್ಕೊಂಡು ಬರ್ತಾ ಇರೋದು ಅಷ್ಟೇ. ಹೀಗೆ ಹೋಗೋದು, ಹೀಗೆ ಬರೋದು. ಸರ್, ನನಗೆ ಅಚ್ಚರಿ ಅನಿಸಿದ್ದು, ಅಚ್ಚರಿ ಅಲ್ಲ ಪರಮ ಅಚ್ಚರಿ ಅನಿಸಿದ್ದು, ಅಭಿಮಾನ್ ಸ್ಟುಡಿಯೋ ಅನ್ನೋದರ ಒಂದು ಕುರುಹು ಏನಾದರೂ ಇದೆ ಅಂತಂದರೆ ಅದರಲ್ಲಿರ್ತಕ್ಕಂಥ ಒಂದು ಗಣೇಶನ ಗುಡಿ. ಆ ಗಣೇಶನ ಗುಡಿಗೆ ಅಡಿಪಾಯ ಹಾಕ್ತವ್ರೆ ವಿಷ್ಣುವರ್ಧನ್ ಮತ್ತು ಭಾರತಿ ವಿಷ್ಣುವರ್ಧನ್ ಅವರು. ಅವರಿಬ್ಬರು ಕೂತು ಆ ಗಣೇಶನ ಗುಡಿಗೆ ಪೂಜೆ ಸಲ್ಲಿಸ್ತಾ ಇರ್ತಕ್ಕಂತಹ ಒಂದು ಫೋಟೋನ ನೀವೇ ರೀಸೆಂಟಾಗಿ ಹಂಚ್ಕೊಂಡಿದ್ರಿ. ಕರೆಕ್ಟ್. ಅದಕ್ಕೆ ಅಡಿಪಾಯ ಹಾಕ್ದವ್ರೆ ಅವರು. ಅಲ್ಲಿ ಅವ್ರಿಗೆ 6 ಅಡಿ 3 ಅಡಿನೂ ಕೆಳಗೆ ಬಿಡ್ತೀರಾ ಅಂತಂದ್ರೆ ಎಂಥ ಮನಸ್ಥಿತಿ, ಎಂಥ ವಿಕೃತ ಮನಸ್ಥಿತಿಗಳು ನಿಮ್ಮವು. ಎಂಥ ಮನಸ್ಥಿತಿ ಇದಂದರೆ, ನಾವು ಸಾಕಿ ಬೆಳೆಸಿದ ನಮ್ಮ ಮಕ್ಕಳು ನಮ್ಮನ್ನು ಕರ್ಕೊಂಡೋಗಿ ವೃದ್ಧಾಶ್ರಮಕ್ಕೆ ಬಿಟ್ಟು ಬರ್ತಾರಲ್ಲ, ಅಂಥ ಮನಸ್ಥಿತಿ. ಅಂಥ ಮನಸ್ಥಿತಿ. ಬಾಲಣ್ಣ ಇವತ್ತಿದ್ದಿದ್ರೆ ಅವ್ರ ಮಕ್ಕಳಿಗೆ ಕಿವಿ ಹಿಂಡ್ತಿದ್ರು ಅಥವಾ ಕಪಾಳಕ್ಕೆ ಹೊಡಿತಿದ್ರು, ಯಾರು ಗೊತ್ತೇನೋ ವಿಷ್ಣುವರ್ಧನ್ ಅಂತ ತಿಳಿ ಹೇಳ್ತಿದ್ರು. ಅಂತಹ ಅವ್ರಿಗೆ ಕಲೆ ಮತ್ತು ಸಂಸ್ಕೃತಿಯ ಪರಿಚಯವಿಲ್ಲ ಅವ್ರ ಮೊಮ್ಮಕ್ಕಳಿಗೆ. ಕಲೆ ಅಂದರೆ ಏನೂ ಗೊತ್ತಿಲ್ಲ, ಯಾಕೆ ಭೂಮಿ ಸಿಕ್ಕಿದೆ ಅಂತ ಗೊತ್ತಿಲ್ಲ. ಬಾಲಣ್ಣನಿಗಲ್ದೆ ಇನ್ಯಾರಿಗಾದ್ರೂ ಕೊಡ್ಬೋದಾಗಿತ್ತಲ್ಲ ಸರ್ಕಾರ. ಹೌದು, ಯಾಕೆ ಬಾಲಣ್ಣನಿಗೆ ಕೊಡ್ತು? ಅವರ ಕಲಾ ಸಾಧನೆಗಲ್ವಾ ಅದು. ಅವ್ರ ಮೊಮ್ಮಕ್ಕಳು ಗೊತ್ತಿಲ್ಲ. ಇನ್ನೊಬ್ಬ ಕಲಾ ಸಾಧಕ ಅಲ್ಲಿಗೆ ಬಂದಾಗ ಗೌರವಿಸ್ಬೇಕಲ್ಲ. ಅರೆ, ನಮ್ಮ ದುಡ್ಡಿಗಿಂತ ಸಾಧನೆ ದೊಡ್ಡದು ಮಾರಾಯ ಅಂತ ಹೇಳಿಬಿಟ್ಟು. ಅಥವಾ ನಾವು ಅಭಿಮಾನಿಗಳು ನಮ್ಮನ್ನೇ ಕೇಳಿದಿದ್ರೆ ನಾವು ಪಕ್ಕದಲ್ಲಿ ಇನ್ನೊಂದು ಅರ್ಧ ಎಕರೆ ತೆಗೆದುಕೊಡ್ತಾ ಇದ್ದೀವಿ ಅವ್ರಿಗೆ ಬೇಕಾಗಿದ್ದಿದ್ರೆ. ಜಾಗನೇ ಬೇಕಾದ್ರೆ ಆ ಕಡೆ ಹಿಂದ್ಗಡೆ ಹೋಗ್ಬಿಟ್ಟು ಅದನ್ನು ಸ್ವಲ್ಪ ಯಾರಾದ್ರೂ ಕೇಳಿಬಿಟ್ಟು ಕೊಡಿಸಿದ್ರೆ ಆಗಿತ್ತು. ಈ ಮುಂದ್ಗಡೆ ಹೋಗ್ತಿತ್ತು, ಹಿಂದ್ಗಡೆ ಬರ್ತಿತ್ತಲ್ವ. ಮನಸ್ಥಿತಿಗಳು ಅವರಿಗೆ ಅಭಿರುಚಿ ಇಲ್ಲ ಮತ್ತು ಆರೋಗ್ಯಕರ ಮನಸ್ಸಿಲ್ಲ. ಸೊ ಅದರಿಂದ ಈ ಥರದ ಸಮಸ್ಯೆಗಳು ಪದೇ ಪದೇ ಅವ್ರು ಮಾಡ್ತಾನೆ ಬಂದಿದ್ದಾರೆ. 15 ವರ್ಷದಿಂದ ಮಾಡ್ತಿದ್ದಾರೆ ಮತ್ತು ಈಗಲೂ ತಿದ್ಕೋತಾ ಇಲ್ಲ. ಇವತ್ತು ಕಾಂಪೌಂಡ್ ಜಾಸ್ತಿ ಮಾಡಿ ಇನ್ನೂ ಅವರ ಅನಾರೋಗ್ಯವನ್ನು ಜಾಸ್ತಿನೇ ಮಾಡ್ಕೋತಾ ಇದ್ದಾರೆ. ಏನು ಕಾಂಪೌಂಡ್ ಹೈಟ್ ಮಾಡ್ತಾ ಹೋಗ್ಬೋದು ಸರ್. ಅವರ ಒಂದು ಆತ್ಮಸಾಕ್ಷಿ ಪಾತಾಳಕ್ಕೆ ಹೋಗ್ಬಿಟ್ಟಿದೆ, ಇನ್ನೂ ಒಳಕ್ಕೆ ಹೋಗ್ತಾ ಇದೆ. ಕಾಂಪೌಂಡ್ ಹೈಟ್ ಆಗ್ಬೋದು, ಅವ್ರ ಆತ್ಮಸಾಕ್ಷಿ ಅನ್ನೋದಿರುತ್ತಲ್ಲ ಅದಂತೂ ಅವರ ಇದು ಕೆಳಗಡೆ ಹೋಗ್ತಾ ಇದೆ. ನಾವು ನೋಡಿ ಇಲ್ಲಿ ಆತ್ಮಸಾಕ್ಷಿಗಳು, ಮನಸ್ಸುಗಳು, ಆರೋಗ್ಯಕರ ಸಮಾಜ, ಈ ಥರದ್ದೊಂದು ವ್ಯಾಲ್ಯೂಸ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಅವರು ವ್ಯಾಲ್ಯೂಸ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಬರೀ ಫೈನಾನ್ಷಿಯಲ್ ವ್ಯಾಲ್ಯೂಸ್. ಇದು ವ್ಯತ್ಯಾಸ. ನಾವು ಮೌಲ್ಯಗಳು, ಮಾನವೀಯ ಮೌಲ್ಯಗಳು, ಅವರು ಹಣಕಾಸಿನ ಮೌಲ್ಯವನ್ನು ನೋಡ್ತಿದ್ದಾರೆ. 2 ಧ್ರುವಗಳು ನಾವೆಲ್ಲ ಕರೆಕ್ಟಾಗಿ. ಬಟ್ ಒಂದೊಂದು ಸಲ ಸಮಾಜಕ್ಕೆ ಏನು ಮೆಸೇಜ್ ಹೋಗುತ್ತಂತಂದರೆ, ಅದಿರೋನೇ ನಿಜವಾದ ಶಕ್ತಿವಂತ, ನಿಜವನ್ನೇ ನಿಜವಾದ VIP ಅಂತ ಅಂದ್ಕೊಂಡ್ಬಿಡ್ತಾರೆ ಸಮಾಜ. ಅಂತಹದ್ದು ಆಗಬಾರ್ದಾದ್ರೂ ಕೂಡ ಜನ ಎಚ್ಚೆತ್ಕೊಬೇಕು ಇಂಥದ್ದಕ್ಕೆಲ್ಲ. ಸರ್, ನನಗೊಂದು ಅನಿಸುತ್ತೆ, ಬಹುಶಃ ಭಾರತಿ ವಿಷ್ಣುವರ್ಧನ್ ಅವರು ಮತ್ತು ಅನಿರುದ್ಧ್ ಅವರು ಮೈಸೂರಿಗೆ ಸ್ಮಾರಕ ಆಗಲಿ ಅಂತ ಒಂದು ನಿರ್ಧಾರ ಮಾಡಿ ಅಲ್ಲಿಗೆ ಹೋಗಲಿಲ್ಲ ಅಂದಿದ್ರೆ ಬಹುಶಃ ಇಲ್ಲೇ ಸ್ಮಾರಕ ಇರ್ತಿತ್ತು ಅಂತ ನನಗೆ ಗಟ್ ಫೀಲಿಂಗ್ ಹೇಳ್ತಾ ಇದೆ ಸರ್. ಅವರು ಯಾವಾಗ ಅಭಿಮಾನಿಗಳಿಗೆ ಸಾಥ್ ಕೊಡಲಿಲ್ವೋ, ಅವರು ಯಾವಾಗ ಅಭಿಮಾನಿಗಳ ಜೊತೆ ಬಂದು ಪುಣ್ಯ ದಿನಕ್ಕಾಗಲಿ ಅಥವಾ ಪುಣ್ಯ ಸ್ಮರಣೆಗಾಗಲಿ ಅಥವಾ ಬರ್ಡೇಗಾಗಲಿ ಪೂಜೆ ಸಲ್ಲಿಸಲಿಲ್ವೋ, ಅದು ಎಲ್ಲವೂ ಅವರಿಗೆ ಸದರ ಆಗ್ತಾ ಹೋಯಿತು ಅಂತ ನನಗನ್ನಿಸುತ್ತೆ. ಇವರು ಅಭಿಮಾನಿಗಳು ಏನು ಮಾಡ್ತಾರೆ ಬಿಡಿ, ಇವರೇ ಅಭಿಮಾನಿಗಳದ್ದೊಂದು ದಾರಿ ಆಯಿತು, ಕುಟುಂಬದೊಂದು ದಾರಿ ಆಯಿತು, 3ನೇ ದಾರಿ ನಾವು ಈಗ ಇಲ್ಲಿ ಅಂತ. ಅದೇ ಇಬ್ಬರ ಜಗಳ 3ನೇವ್ರಿಗೆ ಲಾಭ ಅಂತಾರಲ್ಲ, ಅದೇ ಆಗಿದ್ದಿಲ್ಲಿ. ಎಕ್ಸಾಕ್ಟ್ಲಿ. ಕೋರ್ಟಲ್ಲಿ ನಾನು 7 ವರ್ಷ ಕೇಸ್ ಮಾಡಿದೆ. 7 ವರ್ಷ ನಡೆಸ್ತೆ ಕೋರ್ಟಲ್ಲಿ. ಈ ಅಭಿಮಾನ್ ಸ್ಟುಡಿಯೋದ ಈ ಜಾಗ ವಿಷ್ಣುವರ್ಧನ್ ಅವ್ರದ್ದು ಅಂತ ಹೇಳಿ ಇತ್ತು. ಇದಕ್ಕೆ ಮುಂಚೆನೇ ಕೇಸ್ ಇತ್ತು. ಬಟ್ ಮೇಡಮ್ ಅವರು ಅಲ್ಲಿಗೆ ಮೈಸೂರಿಗೆ ಹೋದ್ಮೇಲೆ ಆ ಕೇಸು ಅವರು ವಿತ್ಡ್ರಾ ಮಾಡ್ಕೊಂಡ್ಮೇಲೆ ನಾವು ಇಂಪ್ಲೀಡ್ ಆಗಿದೆ ಆ ಕೇಸಲ್ಲಿ. 7 ವರ್ಷ ನಡೆಸ್ತೆ. ಸುಮಾರು ಒಂದು 10 ಲಕ್ಷಕ್ಕೂ ಹೆಚ್ಚು ಖರ್ಚು ಮಾಡಿ ಅದು ಕೋರ್ಟ್ ಫೀಸ್ಗಳೆಲ್ಲ ಮಾಡಿಕೊಂಡು ಸೀನಿಯರ್ ಕೌನ್ಸಿಲರ್ ಲೆವೆಲಲ್ಲಿ ಇಟ್ಟು ವಾದ ಮಾಡಿದ್ದು. ಅವ್ರು ನಟರಾಜನ್ ಅಂತ ಹೇಳ್ಬಿಟ್ಟು ಜಡ್ಜ್ ಹೇಳಿದ್ದು ಮಾತು, ನೀವು ಯಾರು ಅಭಿಮಾನಿಗಳು, ನಿಮಗೇನಿದೆ ರೈಟ್ಸ್? ಒಂದು ಫ್ಯಾಮ್ಲಿ ಕೇಳಬೇಕು ಅಥವಾ ಸರ್ಕಾರ ಕೇಳಬೇಕು? ಈ ಜಾಗ ಕೊಡಿ ಅಂತ ಕೇಳೋಕ್ಕೆ ನೀವ್ಯಾರು? ಈ ಜಾಗ ತಪ್ಪು ಮಾಡಿದೆ ಅಂತ ಹೇಳೋಕ್ಕೆ ನೀವ್ಯಾರು? ಈ ಕೇಸಲ್ಲಿ ಬರಲಿಕ್ಕೆ ನೀವ್ಯಾರು ಫಸ್ಟ್ ಆಫ್ ಆಲ್? ಸೊ ಅಂತ ಹೇಳಿ ನಮ್ಮ ಕೇಸನ್ನು ಡಿಸ್ಮಿಸ್ ಮಾಡಿದ್ರು. 7 ವರ್ಷ ನಡೆಸ್ಕೊಂಬಂದಿದ್ದ ಕೇಸನ್ನು ಕೊನೆಗೆ ಡಿಸ್ಮಿಸ್ ಮಾಡಿದರು. ನಮಗೆ ಅಲ್ಲಿ ವೈಫಲ್ಯ ಆಯಿತು. ಸೊ ಕುಟುಂಬದವರು ಯಾವತ್ತಿಗೂ ಒಂದು ಶಕ್ತಿನೇ ಸರ್. ಅದು ನಾವು ಎಷ್ಟೇ ನಮ್ಮ ಹೀರೋ, ಸಾರ್ವಜನಿಕ ಆಸ್ತಿ ಅಂತ ಏನೇ ಅಂದ್ಕೊಂಡ್ರೂ ಕೂಡ ಒಂದು ವ್ಯಕ್ತಿ ಅಂದರೆ ಅದೊಂದು ಕುಟುಂಬ ಇರುತ್ತಲ್ವ, ಆ ಕುಟುಂಬದ್ದೇ ಮಾತು ನಡೆಯುತ್ತೆ ಜಾಸ್ತಿ. ಅವ್ರ ಕುಟುಂಬದ ಶಕ್ತಿ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ. ನನ್ನನ್ನು ಕೇಳಿದ್ರೆ ವಿಷ್ಣುವರ್ಧನ್ ಅವರ ಅಸಲಿ ಶಕ್ತಿ ಅವರ ಅಭಿಮಾನದ ಶಕ್ತಿ.
ಅವರ ಅಭಿಮಾನಿಗಳಿಗೆ ಒಂದು ಸಣ್ಣ ಸಾಥ್ ಕೊಟ್ಬಿಟ್ಟಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅಂತ ನನಗೆ ಅನಿಸ್ತಿದೆ ಸರ್. ನನಗೆ 2016ರಲ್ಲಿ ಅವ್ರು ಹೋಗ್ತಿದ್ರೆ ಇನ್ನೊಂದು ವರ್ಷದಲ್ಲಿ ಸ್ಮಾರಕ ತಲೆ ಎತ್ತು ಬಿಡ್ತಿದೆ. ಯಾಕಂದರೆ ಅಭಿಮಾನಿಗಳು ಈ 2009ರಿಂದ 16 ತನಕ ಅಭಿಮಾನಿಗಳಿರಲಿಲ್ಲ. ಯಾಕಂದರೆ ಮನೆಯವ್ರು ಮಾಡ್ತಾರೆ ಬಿಡಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಹೋಗ್ತಾಯಿದ್ವಿ, ದರ್ಶನ ಮಾಡಿಕೊಂಡು ಬರ್ತಾಯಿದ್ವಿ. ಬಟ್ 16ರಲ್ಲಿ ಇವ್ರು ಹೋಗ್ತೀನಿ ಅಂತ ಆದಮೇಲೆ ನಮ್ಮ ದೊಡ್ಡ ಮಟ್ಟದ ಒಂದು ಶಕ್ತಿ ಪ್ರದರ್ಶನಗಳೆಲ್ಲ ಆಗಿದ್ದು, 14 ದಿವಸ ಹೋರಾಟ ಮಾಡಿದ್ದು, ಆಮೇಲೆ ಪದೇ ಪದೇ ಹೋರಾಟಗಳನ್ನ ಮಾಡ್ಕೊಂಡಿದ್ದು ಎಲ್ಲವೂ ಆಗಿದ್ದು. ಆ ನಂತರದಲ್ಲಿ ಮೊದಲೇ ಅಭಿಮಾನಿಗಳು ಇನ್ನು ನಮ್ಮ ಕೇಳಿ ಸಾಕಾಗಿದೆ, ಇನ್ನು ಅಭಿಮಾನಿಗಳು ಬರ್ತಾರೆ ಅಂತ ಅವ್ರು ಸ್ಟಾರ್ಟಿಂಗಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ರೆ ಇಡೀ ರಾಜ್ಯವ್ಯಾಪಿ ಒಂದು ದೊಡ್ಡ ದಂಗೆ ಎದ್ದು ಬಿಡ್ತಾಯಿತ್ತು. ಮತ್ತು ಸರ್ಕಾರಗಳು ಮುಂದೆ ನಿಂತು ಮಾಡುವಂತಹ ಅನಿವಾರ್ಯತೆ ಬಂದು ಸಿಕ್ಕಾಕೋತಾಯಿದ್ದು. ಬಟ್ ಯಾವಾಗ ಕುಟುಂಬದವರು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಆವಾಗ ಅಭಿಮಾನಿಗಳು ಸಹಜವಾಗಿ ಶಕ್ತಿ ಕಳ್ಕೊಂಡ್ರು, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಮತ್ತು ಕೋರ್ಟ್ ಕೂಡ ಅದನ್ನೇ ಹೇಳಿತು, ಮತ್ತು ಸರ್ಕಾರ ಕೂಡ ಅದನ್ನೇ ಹೇಳಿತು, ನಿಮ್ಗೆ ಅಲ್ಲಿ ಕೊಟ್ಟಿದ್ವಲ್ಲ ಮತ್ತೆ ಯಾಕೆ ಇಲ್ಲಿ ಕೊಡಬೇಕು ಅಂತ. ಸೊ ಹೀಗೆ ನಮ್ಮ ಹತ್ರ ಏನು ಅಸ್ತ್ರಗಳೇ ಇರಲಿಲ್ಲ, ನಾವು ಅಸ್ತ್ರಹೀನರಾಗಿ ಯುದ್ಧ ಭೂಮಿನ ಪ್ರವೇಶ ಮಾಡಿದ್ದು. ಸೊ ಅದರಿಂದ ಮತ್ತೆ ಕೋರ್ಟ್ ಕೂಡ ಜಡ್ಜ್ಮೆಂಟ್ ನಮ್ಮ ವಿರುದ್ಧ ಕೊಟ್ಟ ತಕ್ಷಣವೇ ಏನೂ ಇರಲಿಲ್ಲ ನಮ್ಮ ಹತ್ರ. ಸರ್ 2025 ಜನವರಿಯಲ್ಲೇ ಸಮಾಧಿಗಳನ್ನು ತೆರವುಗೊಳಿಸಬೇಕು ಅಂತಕ್ಕಂಥ ಆರ್ಡರ್ ಆಗಿರುತ್ತೆ ಕೋರ್ಟಿಂದ. ಆದಾಗ್ಯೂ ಕೂಡ 5-6 ತಿಂಗಳು ಸುಮ್ಮನೆ ಇದ್ದು ಇವಾಗ ಮಾಡಿದ್ದರ ಹಿಂದಿನ ಉದ್ದೇಶ ಏನಿರ್ಬೋದು ಸರ್? ಇದು ಒಂದು ನಮ್ಮ ಕೇಸ್ ನಾವಿದ್ವಲ್ಲ ಇಂಪ್ಲೀಡ್ ಆಗಿದ್ದ ಕೇಸಲ್ಲಿ ಇವರು ಹೋಗಿ ಅಪೀಲ್ ಹೋಗಿದ್ದಿದ್ರೆ ಅವರೊಂದು ಅಪೀಲ್ ಹೋಗ್ತಾರೆ. ಓಕೆ, ಅದರಲ್ಲಿ ಏನು ಅಂತಂದರೆ ಜಸ್ಟ್ ಇಲಿಗಲ್ ಕನ್ಸ್ಟ್ರಕ್ಷನ್ ಇದೆ ನಮ್ಮ ಭೂಮಿಯಲ್ಲಿ, ಅದನ್ನು ತೆರವುಗೊಳಿಸೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಈ ಕೇಸ್ ಡೀಟೇಲ್ಸ್ ಎಲ್ಲ ಹಾಕಿಬಿಟ್ಟು ಎಂಟ್ರೆನ್ಸ್ ಮಾಡಿ ಇದು ಮಾಡ್ತಾರೆ, ಅಪೀಲ್ ಹೋಗ್ತಾರೆ. ಓಕೆ, ಅಲ್ಲಿ ಇಲಿಗಲ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ತಾರೆ ಹೊರತು ವಿಷ್ಣುವರ್ಧನ್ ಮೆಮೋರಿಯಲ್ ಅಂತ ಹೇಳಲ್ಲ. ವಿಷ್ಣುವರ್ಧನ್ ಮೆಮೋರಿಯಲ್ಲು ಮೈಸೂರಲ್ಲಿ ಶಿಫ್ಟ್ ಆಗಿದೆ, ಇಲ್ಲಿ ಬರೀ ಅವರ ಅಂತ್ಯ ಸಂಸ್ಕಾರ ಆಗಿದ್ದ ಜಾಗ ಅಷ್ಟೇ. ಅಲ್ಲಿ ಇಲಿಗಲ್ ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟಿದ್ದಾರೆ. ಈಗ ಕೇಸ್ ನಮ್ಮ ಪರವಾಗಿ ಆಗಿರೋದ್ರಿಂದ ಅದನ್ನು ತೆರವು ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಮುಚ್ಚಿಡ್ತಾರೆ ಎಲ್ಲ, ಅದು ಮೆಮೋರಿಯಲ್ ಅನ್ನೋಂಥದ್ದನ್ನು ಮುಚ್ಚಿಡ್ತಾರೆ. ಕೋರ್ಟ್ ಕೂಡ ಅದನ್ನು ಒಪ್ಪಿಗೆ ಕೊಡುತ್ತೆ. ಯಾಕೆಂದರೆ ಈ ವಿಷಯ ನಮ್ಗೆ ಯಾರಿಗೂ ಗೊತ್ತಾಗಲ್ಲ. ಯಾಕೆಂದರೆ ಇವರು ಹೊಸ ಕೇಸಲ್ಲಿ ಹೋಗಿರ್ತಾರೆ. ನಾನು ಇಂಪ್ಲೀಡ್ ಆಗಿದ್ದ ಕೇಸಲ್ಲಿ ಹೋಗಿದ್ದಿದ್ರೆ ನಮಗೆ ನೋಟಿಫೈ ಆಗ್ತಿತ್ತು, ಅದು ನಮಗೆ ಇನ್ಫಾರ್ಮೇಷನ್ ಬರ್ತಿತ್ತು. ಬಟ್ ಇವರು ಹೊಸ ಕೇಸಲ್ಲಿ ಹೋಗ್ತಾರೆ, ತುಂಬ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರೋದು. ಹೊಸ ಕೇಸಲ್ಲಿ ಹೋದಾಗ ನಮಗೆ ಬಂದೇ ಇಲ್ಲ, ಇದು ಎಲ್ಲಿ ಬರುತ್ತೆ? ಒಂದು ಸಾವಿರಾರು ಕೇಸು ದಿವಸ ಬೆಳಿಗ್ಗೆ ಕೋರ್ಟಲ್ಲಿ ರಿಜಿಸ್ಟರ್ ಆಗ್ತಾ ಇರುತ್ತೆ, ಎಲ್ಲವೂ ನಮ್ಗೆ ಯಾಕೆ ಸಿಗಬೇಕಲ್ವಾ? ಸೊ ಅದ್ರಿಗೆ ಗೊತ್ತೇ ಇಲ್ಲ. ಮತ್ತು ಇವನು ಕೂಡ 2021 ಜನವರಿ 2025ರಲ್ಲಿ ಆರ್ಡ್ರ್ ಆಗಿದೆ. ಮತ್ತು ಪ್ರತಿ ಆರ್ಡ್ರಿಗೂ 1 ತಿಂಗಳಷ್ಟು ಅಪೀಲ್ ಹೋಗೋಕ್ಕೆ ಅವಕಾಶ ಇರುತ್ತೆ. ಇವನೇನು ಮಾಡಿದ್ದಾನೆ, ಈ ಆರ್ಡ್ರು ಈಗೇನಾದ್ರು ಗೊತ್ತಾಗ್ಬಿಟ್ರೆ ಇವರು ಅಪೀಲ್ ಹೋಗಿ ಮತ್ತೆ ಮಾಲಣ್ಣ ಮೊಮ್ಮಗ ತಿರುಗಿ ಮತ್ತೆ ಸಮಸ್ಯೆಗಳಾಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು 1 ತಿಂಗಳಲ್ಲ 2 ತಿಂಗಳಲ್ಲ 8 ತಿಂಗಳು ಬಿಟ್ಟಿದ್ದಾನೆ. 8 ತಿಂಗಳು ಬಿಟ್ಟು ಈಗ 75ನೇ ಅಮೃತ ಮಹೋತ್ಸವದ ವೇವ್ ಕ್ರಿಯೇಟ್ ಆಯಿತು. ಲಕ್ಷಾಂತರ ಜನ ಇಲ್ಲಿಗೆ ಬಂದುಬಿಟ್ರೆ ಮತ್ತೆ ಇದು ಜೀವಂತಿಕೆ ಪಡ್ಕೊಬಿಡುತ್ತೆ ಅಂತ ಹೇಳಿ ಮತ್ತು ನಾವು CM ಹತ್ರ ನಿಯೋಗ ಹೊರಡಲಿಕ್ಕೆ ರೆಡಿಯಾಗಿದ್ವಿ. ತುಂಬ ಜನ ಗಣ್ಯರನ್ನೆಲ್ಲ ಸೇರಿಸ್ಕೊಂಡು ನಿಯೋಗಕ್ಕೆ ಒಂದು ಅಪಾಯಿಂಟ್ಮೆಂಟ್ ಕೂಡ ತೊಗೊಂಡಿದ್ವಿ. ಇದೆಲ್ಲವೂ ಅವರಿಗೆ ಮಾಹಿತಿ ಸಿಕ್ಕಿ ರಾತ್ರೋರಾತ್ರಿ ನೆಲಸಮ ಮಾಡಿದ್ದಾರೆ ಆ ಆರ್ಡ್ರ್, ಕೋರ್ಟ್ ಆರ್ಡ್ರ್ ಮೇಲೆ. ಸೊ ಒಂದು ಷಡ್ಯಂತ್ರ ಪಕ್ಕಾ ಪ್ಲ್ಯಾಂಡ್. ಅದು ಎಂಥದ್ದು, ಶುಕ್ರವಾರ ದಿವಸ ವರಮಹಾಲಕ್ಷ್ಮಿ ಹಬ್ಬ, ಯಜಮಾನರಿಗೆ ಮಹಿಳಾ ಅಭಿಮಾನಿಗಳು ಜಾಸ್ತಿ, ಅವರೆಲ್ಲ ಅವತ್ತು ಹಬ್ಬದಲ್ಲಿರ್ತಾರೆ, ಅವ್ರು ಬರಲ್ಲ, ಸಿಂಪತಿ ಕ್ರಿಯೇಟ್ ಆಗಲ್ಲ, ಈ ಥರದ್ದೆಲ್ಲ ಏನೇನೋ ಲಾಜಿಕ್ಸು. ಮತ್ತು ನೆಕ್ಸ್ಟ್ ಶನಿವಾರ ಭಾನುವಾರ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಈ ಥರದ್ದೆಲ್ಲ ಪ್ಲ್ಯಾನ್ಸು ಅತಿ ಬುದ್ಧಿವಂತಿಕೆ ಪ್ರದರ್ಶನ ಮಾಡಿ ಒಂದು ಕೆಟ್ಟ ಕೆಲಸ ಮಾಡಿದ್ದಾರೆ. ನನಗೆ ತಿಳಿದಂಗೆ ಬಾಲಣ್ಣ ಅವರಿಗೆ ಗೀತಾ ಬಾಲಿ ಮತ್ತು ಗಣೇಶ್ ಅಂತಕ್ಕಂಥವ್ರು ಮಕ್ಕಳು. ಈಗ ಗಣೇಶ್ ಅವ್ರು ಇಲ್ಲ, ಬಟ್ ಗಣೇಶ್ ಅವ್ರು ಇದ್ದಾಗಿನಿಂದನೂ ನಾವು ನೀವು ಹೋರಾಟಗಳಲ್ಲಿ ಇದ್ದೀವಿ, ಅವರು ಓಡಾಡ್ತಿದ್ರು, ಎಲ್ಲದಕ್ಕೂ ನಾವು ನೋಡ್ತಾ ಇದ್ದೀವಿ. ಗಣೇಶ್ ಅವ್ರಿಗೆ ಅವರ ತಂದೆಯ ಸಮಾಧಿಯನ್ನು ಕೂಡ ಉಳಿಸ್ಕೊಳ್ಳೋಕ್ಕಾಗದೇ ಇರುವಂತಹ ದುಸ್ಥಿತಿ ಬಂದಿತ್ತಾ ಅಂತ. ಏನಕ್ಕೆ ಅಂತಂದರೆ ಅಭಿನಯ ಚಕ್ರವರ್ತಿ, ಬಾದಶಾ ಕಿಚ್ಚ ಸುದೀಪ್ ಅವರು ಮತ್ತು ಅವರ ತಂದೆಯವರು ಬಾಲಣ್ಣ ಅವರ ಸಮಾಧಿಯನ್ನು ಮರುನಿರ್ಮಾಣ ಮಾಡಿ ಅದಕ್ಕೊಂದು ಶೆಲ್ಟರ್ ಹಾಕಿ ಕೊಡ್ತಾರೆ. ಆ ಸಮಾಧಿ ಮುಂದೆ ನಿಂತಿರ್ತಕ್ಕಂಥ ಫೋಟೋ ಇವಾಗಲೂ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಕರೆಕ್ಟ್. ಇವರು ನಂಬರ್ 73 ಶಾಂತಿ ನಿವಾಸ ಅಂತ ಶೂಟಿಂಗ್ ಹೋಗ್ತಾರೆ ಕಿಚ್ಚ ಸುದೀಪ್ ಸರ್. ಹಾಗೆ ಓಡಾಡಬೇಕಾದ್ರೆ ಎಲ್ಲೆಲ್ಲನೂ ಇದು ನಮ್ಮೂರ ಕಡೆಗೆ ಈ ಸಾಮಾನ್ಯವಾಗಿ ಒಂದು ಮಣ್ಣು ಗುಡ್ಡೆ ಹಾಕ್ಬಿಟ್ಟು ಒಂದು ಕಲ್ಲಿಟ್ಬಿಟ್ಟಿರ್ತಾರೆ ನೋಡಿ, ಯಾರನ್ನು ಸತ್ತೋದ್ರೆ ಹಾಗಿಟ್ಟಿದ್ರಂತೆ. ಅದು ಏನಿದು ಅಂತ ಹೇಳಿದ್ರೆ ಇದು ಬಾಲಣ್ಣನವ್ರದ್ದು ಸಮಾಧಿ ಅಂತ. ಅಯ್ಯೋ ಅಂತ ಹೇಳ್ಬಿಟ್ಟು ಇವ್ರಿಗೆ ಎಷ್ಟು ದುಃಖ ಆಗಿದೆ, ಹಿಂಗೆ ಮಾಡೋರಲ್ಲ ಅಂತ ಹೇಳಿ. ಅಂದರೆ ಒಳಗಡೆ ಇರುವಂತಹ ಒಂದು ಇದು ಸಾಧಕನಿಗೆ ಒಂದು ಗೌರವದ ಮನಸ್ಥಿತಿ ಅದು. ಇಮ್ಮಿಡಿಯೇಟಾಗಿ ಎಲ್ಲ ಜನನ ಕರೆಸ್ಬಿಟ್ಟು ಅಲ್ಲೇ ಒಂದು ರೆಡಿ ಮಾಡಿ ಅದಕ್ಕೆ ಕೊಡುಗೆ ಸರೋವರ ಸಂಜೀವ್ ಅಂತ ಹಾಕಿ ಸೊ ಮಾಡಿಕೊಟ್ಟು ಬಂದಿದ್ದಾರೆ.
ಇದನ್ನು ಇವ ಮಕ್ಕಳು ಸುದೀಪ್ ಅವರು ಅಲ್ಲಿ ವಿಷ್ಣುವರ್ಧನ್ ಅವರು ಹೋದ್ಮೇಲೆ ಇದು ಬೆಳಕಿಗೆ ಬಂದಿದ್ದು. ಸುದೀಪ್ ಅವರೇ ಅವರೆಲ್ಲೂ ಪ್ರಚಾರ ತೊಗೊಂಡಿರಲಿಲ್ಲ. ಸೊ ವಿಷ್ಣುವರ್ಧನ್ ಅವ್ರು ಹೋದಾಗ ನೋಡಿದವರೆಲ್ಲ ನಾವು ಸುದೀಪ್ ಅವ್ರು ಮಾಡಿರೋದು ಅಂತ ಹೇಳಿ ಇದು ಒಂದು ಹೆಂಗೆ ಮಾಡಿದ್ರು ಅಂದರೆ ರಾತ್ರಿ ಅದನ್ನು ಕೂಡ ತೆರವುಗೊಳಿಸಿದ್ರು. ಅಂದರೆ ಇವರ ಕಟ್ಟಿಬಿಟ್ಟು ಮಾಡಿದ್ದೀರ ಅದು ಬೇರೆ ವಿಷಯ. ಇರೋದನ್ನು ಯಾರೋ ಕಟ್ಟಿದ್ರು ಅವ್ರಿಗೆ ಹೆಸರು ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಇವರ ಸಾತನ ಸಮಾಧಿನ ಮೊದಲ ಮಂಟಪ ಉಳಿಸಿದ್ರು, ಆಮೇಲೆ ಸಮಾಧಿನೇ ತೆಗೆದುಬಿಟ್ರು. ಇವತ್ತು ಅದು ನೆಲಸಮ ಆಗ್ಬಿಟ್ಟಿದೆ. ಬಾಲಣ್ಣ ಅವರು ಇವತ್ತು ಜೀವಂತವಾಗಿ ನಮ್ಮ ಮಟ್ಟಿಗೆ ಇಲ್ಲದೆ ಇರೋದೇ ಒಳ್ಳೇದು ಅನ್ಸುತ್ತೆ ಸರ್. ಆ ಯಪ್ಪ ಏನಾದರೂ ಇವತ್ತು ಇದ್ದಿದ್ದಿದ್ರೆ ಮಕ್ಕಳು ಮೊಮ್ಮಕ್ಕಳು ಆಡ್ತಾ ಇರೋ ಆಟಗಳಿಗೆ ಜೀವಂತವಾಗಿ ನೇಣಾಕೊಂಡು ಸತ್ತೋಗ್ಬಿಡ್ತಿದ್ರು. ಪ್ರತಿ ದಿವಸ ಸತ್ತೋಗ್ಬಿಡ್ತಾರೆ ಸರ್, ಎವ್ರಿ ಕ್ಷಣ ಸತ್ತೋಗ್ತಿದ್ರು. ನಿಜನೇ. ಇಂತಹ ಮಕ್ಕಳು ಮೊಮ್ಮಕ್ಕಳು ನಮಗೆ ಬೇಕಾ ಅಂತ ನಿಜವಾಗ್ಲೂ. ಬಟ್ ವಿಷ್ಣುವರ್ಧನ್ ಅವರ ವಿಷಯದಲ್ಲಿ ಅವ್ರಿಗೊಂದು 3 ಅಡಿ 6 ಅಡಿ ಜಾಗ ಕೊಡ್ತಾಯಿಲ್ಲ ನಮ್ಮ ಮಕ್ಕಳು ಅಂತ ಗೊತ್ತಾಗ್ಬಿಟ್ಟಿದ್ದಾರೆ. ಬಾಲಣ್ಣ ಒಂಥರ ಉಗ್ರ ರೂಪ ತಾಳ್ಬಿಡ್ತಾರೆ ನಮ್ಮ ಪ್ರಕಾರ. ಯಾಕಂದರೆ ಅಷ್ಟು ಸಜ್ಜನ ನಟ ಮತ್ತು ವಿಷ್ಣು ಸರ್ ಜೊತೆಗೆ ಅಷ್ಟು ಒಡನಾಟ ಇತ್ತು. ಅವ್ರ ಮಧ್ಯೆ ಘಟನೆಗಳು ತುಂಬ ಇದಾವೆ. ಎಲ್ಲ ತುಂಬ ಜನ ಹೇಳಬೇಕಾದ್ರೆ ಹೀಗೆ ಇದ್ದರು ಅವರು ಅಂತ ಹೇಳಬೇಕಾದ್ರೆ ಅವರೊಬ್ಬರಿದ್ದರೆ ಸಾಕಾಗಿತ್ತಲ್ಲ, ಯಾರೂ ಬೇಡವಾಗಿರಲಿಲ್ಲ ನನಗೆ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಫಿಲ್ಮ್ ರಿಪೋರ್ಟರ್ ಆಗಿದ್ದಾಗ ಸಾಕಷ್ಟು ಬೆಳವಣಿಗೆಗಳಾಗಿದ್ದಾವೆ. ಸೊ ಅದಕ್ಕೆ ನಾನು ಕೂಡ ಪ್ರತ್ಯಕ್ಷ ಸಾಕ್ಷಿ ಕೂಡ ಹೌದು. ಆ ವಿಚಾರಗಳಲ್ಲಿ ನೀವು ಸಾಕಷ್ಟು ಇನಿಷಿಯೇಟಿವ್ಗಳನ್ನು ತಗೊಂಡ್ರಿ, ಸಾಕಷ್ಟು ಪುತ್ಥಳಿಗಳ ನಿರ್ಮಾಣಕ್ಕೆ ಮುಂದಾದ್ರಿ. ಅದರ ಪ್ರಕಾರ 100,000 ಎಲ್ಲ ಕಡೆ ರಾಜ್ಯದ ಮೂಲೆ ಮೂಲೆಯಲ್ಲಿ ತಲೆ ಎತ್ತಿದ್ವು. ಒಮ್ಮೆ ಒಂದು ಪುತ್ಥಳಿ ಭಗ್ನ ಮಾಡುವಂತ ಒಂದು ಕಾರ್ಯ ಆಗಿತ್ತು. ನಟ ಸುದೀಪ್ ಅವರು ತುಂಬಾ ಆಕ್ರೋಶಭರಿತವಾಗಿ ಒಂದು ವಿಡಿಯೋ ಮಾಡಿದ್ರು. ಗಂಡಸರಾಗಿದ್ರೆ ನೇರವಾಗಿ ಮಾಡಿ ಏನೇ ಆಗ್ಲಿ, ರಾತ್ರೋರಾತ್ರಿ ಯಾರ ಕಣ್ಣಿಗೂ ಕಾಣ್ದಿರ ಮಾಡೋದು ಗಂಡಸ್ತನ ಅಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಸುದೀಪ್ ಅವರು ವಿಷ್ಣುದಾದ ಅವರ ಜೊತೆ ಒಂದೇ ಒಂದು ಸಿನಿಮಾ ಮಾಡಿರ್ಬೋದು, ಆದ್ರೆ ಅವರೊಟ್ಟಿಗೆ ಅವರು ಎಮೋಷನಲಿ ತುಂಬಾ ಕನೆಕ್ಟ್ ಆಗಿದ್ರು. ತಂದೆ ಸಮಾನರಾಗಿ ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ರು. ಅವ್ರ ಜೊತೆ ಒಂದು ಒಳ್ಳೆ ಬಾಂಧವ್ಯ ಇಟ್ಕೊಂಡಿದ್ರು. ಅದರ ಹೊರತಾಗಿಯೂ ಕೂಡ ತೆಲುಗಿನ ನಟ ರಂಗರಾಜನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ವಿಷ್ಣುದಾದ ಅವರ ವಿರುದ್ಧ ಅವಹೇಳನವಾಗಿ ಮಾತನಾಡಿದಾಗ ಒಂದು ಸಂದರ್ಶನದಲ್ಲಿ ಅದರ ಬಗ್ಗೆಯೂ ಕೂಡ ನೇರ ರಂಗರಾಜನ್ ಅವರಿಗೆ ವಾರ್ನ್ ಮಾಡಿದ್ರು ಸುದೀಪ್ ಅವರು. ಇವತ್ತಿಗೂ ಕೂಡ ನಾನು ವಿಷ್ಣು ಅವರ ಅಭಿಮಾನಿ ಅಂತ ಅಷ್ಟೇ ಅಲ್ಲ, ನಾನು ಒಬ್ಬ ಕನ್ನಡಿಗನಾಗಿ ಅವರ ಒಂದು ಜರ್ನಿಯಲ್ಲಿ ನಾನು ಯಾವಾಗ್ಲೂ ಇರ್ತೀನಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಒಬ್ಬ ಅಭಿಮಾನಿಯಾಗಿ ನಿಮ್ಮಗಳ ಜೊತೆ ಸಾಥ್ ಕೊಡ್ತಾ ಇದ್ದಾರೆ. ದೊಡ್ಡ ಶಕ್ತಿ ಸುದೀಪ್ ಅವರು. ಇವತ್ತು ಅವರೇ ಒಂದು 1/2 ಎಕರೆ ಜಮೀನ್ ತಗೊಂಡು ಅದು ಅಭಿಮಾನ್ ಸ್ಟುಡಿಯೋಗೆ ಕೂಗಳ್ತೆ ದೂರದಲ್ಲಿ 1-2.5-3 ಕಿಲೋಮೀಟರ್ ದೂರದಲ್ಲಿ ಅಲ್ಲಿ ಸ್ಮಾರಕ ಪುನರ್ ನಿರ್ಮಾಣಕ್ಕೆ ಹೇಳಿದಂತೆ ನುಡಿದಂತೆ ನಡೀತಾ ಇದ್ದಾರೆ. ಈ ಒಂದು ಬೆಳವಣಿಗೆ ಬಗ್ಗೆ ನಾನು ಎಲ್ಲ ಕಡೆ ಹೇಳಿದ್ದೀನಿ, ಇವತ್ತಿಗೂ ಮತ್ತೆ ಹೇಳ್ತಾನೆ ಇರ್ತೀನಿ. ವಿಷ್ಣು ಸರ್ಗೆ ನಾವೆಲ್ಲ ಹೇಗೆ ಅಭಿಮಾನಿಗಳು ಹಾಗೆ ಕಿಚ್ಚ ಸುದೀಪ್ ಸರ್ ಕೂಡ ಅಭಿಮಾನಿ. ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಐಡೆಂಟಿಟಿ ಇದೆ. ಇವತ್ತು ಅವ್ರ ತಾಯಿ ತೀರು ಹೋದರೆ ಪ್ರಧಾನಮಂತ್ರಿಯವರು ಪತ್ರ ಬರೀತಾರೆ, ಅದು ಅವ್ರ ರೀಚು. ಇವತ್ತೆಲ್ಲನೂ ಹೋದರೆ ಒಂದು ಸರಿ ಹೀಗೆ ಒಂಥರ ಅಲೆ ಬಂದಂಗೆ ಬರುತ್ತೆ ಜನ. ಅದು ಅವ್ರ ಸ್ಟಾರ್ಡಮ್. ಚಿತ್ರಗಳಿಗೆ ಕೊರತೆ ಇಲ್ಲ. ಇವತ್ತು ಬಿಗ್ ಬಾಸ್ ಅಂತ ಶೋಗಳಿಗೆ ಇವರೇ ಬೇಕು ಅಂತ ಹೇಳಿ ಅಷ್ಟು ಡಿಮ್ಯಾಂಡ್ ಇದೆ. ಏನು ಕಡಿಮೆ ಇದೆ ಅವರಿಗೆ, ಆದರೂ ಕೂಡ ಇವತ್ತು ಎಲ್ಲೇ ಹೋದರೂ ಕೂಡ ಅವರು ವಿಷ್ಣುವರ್ಧನ್ ಅವರ ಹಾಡುಗಳನ್ನೇ ಆಡ್ತಾರೆ. ವಿಷ್ಣುವರ್ಧನ್ ನನ್ನ ಐಡಿಯಲ್ ಅಂತ ಹೇಳ್ತಾರೆ. ಹುಟ್ಟುಹಬ್ಬ ಸಂದರ್ಭದಲ್ಲಿ ಅಪ್ಪಾಜಿ ಅಂತ ಟ್ವೀಟ್ ಮಾಡ್ತಾರೆ. ಅವರ ಹೆಸರಲ್ಲಿ ಏನೇ ಕೆಲಸಗಳಿದ್ದರೂ ಕೂಡ ಅದಕ್ಕೆ ಒಂದು ಹಾಡು ಕೊಟ್ಟಿದ್ರು ನಮಗೊಂದು ಸಲ. ಮತ್ತು ಕನ್ನಡ ಶಾಲೆ ದತ್ತು ಅಭಿಯಾನಕ್ಕೆ ರಾಯಭಾರಿಯಾಗಿ ನಿಂತಿದ್ರು ನಮ್ಮ ಜೊತೆಗೆ. ಏನು ಅಗ್ರಿಮೆಂಟ್ ಸೈನ್ ಮಾಡಿಕೊಡ್ಬೇಕಾ ಅಂತ ಕೇಳಿದರು. ಅಯ್ಯೋ ಬೇಡ, ನೀವು ಇದ್ದೀನಿ ಅಂದರೆ ಸಾಕು ಅಂಥೇಳಿ. ಹೀಗೆಲ್ಲನೂ ಅವರು ತೀರಾ ತನ್ನ ಅಭಿಮಾನವನ್ನು ಒಂದು ನೈಜವಾಗಿ ಪ್ರದರ್ಶನ ಮಾಡ್ತಾ ಬಂದಿದ್ದಾರೆ. ಈ ವಿಷಯ ರಂಗರಾಜನ್ ಅವ್ರ ವಿಷಯ ಆಗಲಿ, ಆ ಪುತ್ಥಳಿ ಮಾಗಡಿ ರೋಡಲ್ಲಿ ಪುತ್ಥಳಿ ಧ್ವಂಸ ಪ್ರಕರಣ ಆಗಲಿ, ಎಲ್ಲ ಸಂದರ್ಭದಲ್ಲೂ ಅದು ಸ್ಪಂದಿಸಿದ್ದಾರೆ. ಆ ಸ್ಪಂದಿಸಿದ ಕಾರಣಕ್ಕೆ ಒಂದಷ್ಟು ನ್ಯಾಯ ಸಿಕ್ಕಿದೆ. ಈಗಲೂ ಕೂಡ ಅವರು ಸ್ಪಂದಿಸಿದ್ದಾರೆ, ಈಗಲೂ ಕೂಡ ನ್ಯಾಯ ಸಿಗುತ್ತೆ. ಯಾಕೆಂದರೆ ಅವರು ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಇವತ್ತು ಈ ನಾಡಿನ ಶಕ್ತಿ ಕೂಡ ಆಗಿ ರೂಪುಗೊಂಡಿದ್ದಾರೆ. ಅದರಿಂದ ಅವರ ಮಾತಿಗೆ ಬೆಲೆ ಇದೆ. ನಾವು ಅಭಿಮಾನಿಗಳಾಗಿ ನಮಗೆ ಶಕ್ತಿ ಅಷ್ಟಕ್ಕಷ್ಟೇ. ವೈಯಕ್ತಿಕವಾಗಿ ನಾವೇನೋ ಒಂದಷ್ಟು ಉದ್ಯಮದಾರನಾಗಿ, ಒಂದಷ್ಟು ಬರಹಗಾರನಾಗಿ, ಸಾಹಿತ್ಯ ಪ್ರಕಾಶಕನಾಗಿ ಇದ್ದರೂ ಕೂಡ ಆ ಶಕ್ತಿ ಇಷ್ಟು ಕಾಲ ಸಾಕಾಗಲ್ಲ. ಆದರೆ ಇವರು ಶಕ್ತಿ ಇದೆಯಲ್ಲ ಭಾಳ ದೊಡ್ಡದದು. ಸೊ ಅವರು ಒಂದು ರಾತ್ರಿ ಫೋನ್ ಮಾಡಿ ಏನಿದು ಹಿಂಗೆಲ್ಲ ಆಗಿದೆ ಅಂತೇಳಿ ಭಾಳ ನೊಂದುಕೊಂಡ್ರು. ತುಂಬ ಮಾತನಾಡಿದ್ವಿ. ಅದಾದಮೇಲೆ ನಾನು ಹೀಗೆ ಹೇಳಿದೆ, ಅದು ವಾಟ್ ಇಸ್ ದ ಆಲ್ಟರ್ನೇಟ್ ಅಂತ ಕೇಳಿದಾಗ ಹೀಗೆ ಮಾಡೋಣ ಅಂತ ಹೇಳಿದಾಗ ಲೆಟ್ ಅಸ್ ಡೂ ಇಟ್. ಎಷ್ಟು ದಿವಸ ಬೇಡ್ಕೊಳ್ಳೋದು,
ಅದನ್ನು ಹೇಳಿ ಮತ್ತು ಒಂದು ಅದ್ಭುತವಾದ ವಿಡಿಯೋ ಮಾಡಿ ಹಾಕಿದರು. 10 ದಿವಸ ಅಳಬೇಕು, 11ನೇ ದಿವಸ ನುಗ್ಗಬೇಕು ಅಂತ. ಆ ನುಗ್ಗೋ ಕೆಲಸ ಅವರಿಂದನೇ ಆಯಿತು. ಅರ್ಧ ಎಕರೆ ಜಾಗ ತೊಗೊಂಡಿದ್ದಾರೆ. ಸೊ ಅದರಲ್ಲಿ ನಾನು ಮೊನ್ನೆ ಸ್ಟ್ಯಾಚ್ಯೂಗೆ ಅಂತ ಹೇಳಿಬಿಟ್ಟು ಒಂದು 25 ಅಡಿದು ಸ್ಟ್ಯಾಚ್ಯೂಗೆ ಅಡ್ವಾನ್ಸ್ ಕೂಡ ಮಾಡಿದ್ದೀವಿ. ಕಾಮಗಾರಿಗಳು ಶುರುವಾಗಿದ್ದಾವೆ, ಅದರದ್ದು ಕೆಲಸಗಳು ಶುರು ಆಗ್ತಾ ಇದ್ದಾವೆ. ಸ್ಟ್ಯಾಚ್ಯೂ ಅಂದ್ರೆ ಯಾವ ತರ ಮಾಡ್ತಿದ್ರಿ ಸರ್ ಆ ಪ್ರತಿಮೆನ? ಅಂದ್ರೆ ಏಕಶಿಲಾ ಅಂದ್ರೆ ಕಲ್ಲಲ್ಲಿ ಮಾಡ್ತಿದ್ರಾ? ಕಂಚಿನ ಪುತ್ಥಳಿ ಬ್ರಾಸ್ ಇಲ್ಲಿ ಏರ್ಪೋರ್ಟಲ್ಲಿ ಕೆಂಪೇಗೌಡರದ್ದು ಇದೆಯಲ್ಲ, ಆ ಥರದ್ದು ಒಂದು ಪುತ್ಥಳಿ, ಕಂಚಿನ ಪುತ್ಥಳಿ. ದೇಶದಲ್ಲಿ ಯಾವ ನಟರಿಗೂ ಕೂಡ ಇಷ್ಟು ಎತ್ತರದ ಪ್ರತಿಮೆ ಇದುವರೆಗೂ ಆಗಿಲ್ಲ. ಸೊ ಒಂದು 50 ಅಡಿದೇ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಆದರೆ ಬಡ್ಜೆಟು ಕೋಟಿಗಳ ಲೆಕ್ಕದಲ್ಲಿ ಹೋಗ್ತಿದೆ. ನಮ್ಗೆ ಗೊತ್ತಿಲ್ಲ, ನನಗೆ ಈಗ ಸದ್ಯಕ್ಕೆ ಪ್ಲ್ಯಾನು ಸುದೀಪ್ ಸರ್ ಜಮೀನು ತಗೋತಾರೆ, ನಾನು ಸ್ಮಾರಕ ಮಾಡೋಣ, ಈ ಥರದ್ದು ಮೈಂಡ್ ಸೆಟ್ಟಲ್ಲೇ ಇದ್ದೀನಿ. ಯಾರನ್ನೋ ದುಡ್ಡು ಕೇಳಬೇಕು ಮಾಡಬೇಕು ಅಂತಿಲ್ಲ. ಬಟ್ ಅಭಿಮಾನಿಗಳು ತುಂಬ ಜನ ಒತ್ತಾಯ ಮಾಡ್ತಿದ್ದಾರೆ, ನಮ್ಮದು ಪಾಲಿರಲಿ, ನೀವು ಒಬ್ಬರು ಮಾತ್ರ ಯಾಕೆ ಸ್ವಾರ್ಥಿ ಆಗ್ತೀರಿ ಅಂತೆಲ್ಲ ಮಾತನಾಡ್ತಿದ್ದಾರೆ. ಹಾಗೇನೋ ಮಾಡೋದಾದರೆ ಯಾವುದೋ ಒಬ್ಬ ನಿವೃತ್ತ ನ್ಯಾಯಮೂರ್ತಿಯನ್ನು ತಂದು ಕೂರಿಸಿ ಫಿನಾನ್ಷಿಯಲಿ, ಯಾಕಂದರೆ ಇದುವರೆಗೂ ಹಣಕಾಸಿನ ವಿಷಯದಲ್ಲಿ ನಾನು ಹೆಸರು ಕೆಡಿಸ್ಕೊಂಡಿಲ್ಲ, ಯಾಕಂದ್ರೆ ನನ್ನದೇ ಉದ್ಯಮ ಇರೋದ್ರಿಂದ ಅಗತ್ಯ ಬಿದ್ದಿಲ್ಲ. ಬಟ್ ಇದು ನನ್ನ ಮಿತಿ ಮೀರಿದ್ದು, ತುಂಬ ದೊಡ್ಡ ಮಟ್ಟದಲ್ಲಿ ಬೇಕು. ಒಂದು ಸರ್ಕಾರ ಮಾಡಬೇಕಾದಂತಹ ಕೆಲಸನ ನಾವು ಮಾಡಬೇಕಾದಾಗ 10 ಕೈಗಳು ಸೇರಿದರೆ ಸೇರಲಿ ಅನ್ನುವಂತಹ ಮನೋಭಾವನೆ ಇದೆ. ಬಟ್ ಈಗ ಯಾವುದು ನಿರ್ಧಾರ ಮಾಡಿಲ್ಲ. ಸದ್ಯಕ್ಕೆ ಅವ್ರ ಜಮೀನು ನಾನು ಸ್ಮಾರಕ ಅಂತಲೇ ಅಂದ್ಕೊಂಡಿದ್ದೀವಿ. ಸೊ ಇದು ಮುಂದೆ ಹೇಗಾಗುತ್ತೋ ಗೊತ್ತಿಲ್ಲ. ಬಟ್ ಅವ್ರು ಬಂದ ಮೇಲೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣುವಂತಹ ಭರವಸೆ ಅಂತೂ ನನಗೆ ಬಂದಿದೆ. ಸೊ ಅದನ್ನು ನೀವೆಲ್ಲ ನೋಡಿದಿರಿ ಕೂಡ. ನಮಗೂ ಬಹಳ ಖುಷಿ ಆಯಿತು ಯಾವಾಗ ಎಲ್ಲರೂ ಮೌನವಾಗಿದ್ದಾಗ ಸುದೀಪ್ ಸರ್ ಒಬ್ಬರು ಫಸ್ಟ್ ಒಂದು ಪೋಸ್ಟ್ ಹಾಕಿದ್ರು. ಪೋಸ್ಟಲ್ಲಿ ಸುದೀರ್ಘವಾಗಿ ಬರೆದಿದ್ರು ತಮ್ಮ ಮನದ ಮಾತುಗಳನ್ನ ಬಹಿರಂಗವಾಗಿ ತುಂಬಾ ಮುಕ್ತವಾಗಿ ಬರೆದಿದ್ರು. ಏನ್ ಮಾಡ್ಬೋದು ಏನು ಎತ್ತ ಅಂತ. ಅವ್ರಿಗೆ ಹಿಂದೆ ಕೂಡ ಸಿಎಂ ಅವರ ಮನೆಗಳಿಗೆ ತೆರಳಿ ಸಾಕಷ್ಟು ಜನಕ್ಕೆ ಮನವಿ ಮಾಡಿದ್ರು. ನನ್ನಿಂದ ಏನಾದ್ರು ಆಗ್ಬೇಕಾ ಹೇಳಿ ಅಂತಕ್ಕಂಥ ಮಾತನ್ನ ಕೇಳಿದ್ರು. ಅಭಿಮಾನಿಗಳಿಗೆ ಸ್ಪಂದಿಸಿದ್ರು. ನನ್ನಿಂದ ಹಣಕಾಸಿನ ಸಹಾಯ ಆಗ್ಬೇಕಾ, ಗೌರ್ಮೆಂಟ್ ಜೊತೆ ಮಾತಾಡ್ಬೇಕಾ, ಅಡ್ವೊಕೇಟ್ ಜೊತೆ ಮಾತಾಡ್ಬೇಕಾ, ಯಾರಿಗೆ ಏನು ಸ್ಪಂದಿಸಬೇಕು ಹೇಳಿ, ನಾನು ಯಾವಾಗ್ಲೂ ಇರ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅವೆಲ್ಲವುಗಳ ಹೊರತಾಗಿಯೂ ಕೂಡ ಅವತ್ತು ಫಸ್ಟ್ ಪೋಸ್ಟ್ ಮಾಡಿದ್ದೆ ಅವರು. ನಂತರ ಕೆಲವೇ ಕ್ಷಣಗಳಲ್ಲಿ ಒಂದು ವಿಡಿಯೋ ಕೂಡ ಹೊರಗಡೆ ಬಿಡ್ತಾರೆ. ಅದರಲ್ಲಿ ಅವರ ಆಕ್ರೋಶದ ಮಾತುಗಳನ್ನ ನಾವು ಕೇಳಿಸ್ಕೊಂತೀವಿ. ಆಕ್ರೋಶ ಇದೆ, ಹತಾಶೆ ಇದೆ, ಹಾಗಂತ ಮೌನವಾಗಿರಲ್ಲ ಅನ್ನೋದನ್ನ ಅವರ ಮಾತಿನಲ್ಲಿ, ಬರಹದಲ್ಲಿ ಎರಡರಲ್ಲೂ ಸ್ಪಷ್ಟತೆ ಕೊಟ್ಟಿದ್ರು. ಅದಕ್ಕೆ ಪೂರಕವಾಗಿ ಸ್ಮಾರಕವನ್ನು ಪುನರ್ ನಿರ್ಮಾಣ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಅವತ್ತು ಅಂಡರ್ಲೈನ್ ಮಾಡಿ ಹೇಳಿದ್ರು. ಆ ಮಾತಿನಂತೆ ಇವತ್ತು ನಡ್ಕೊಂತಾ ಇದ್ದಾರೆ. ಅರ್ಧ ಎಕರೆ ಜಮೀನು ತಗೊಂಡಿದ್ದಾರೆ. ಕರೆಕ್ಟ್. ಸೊ ಅರ್ಧ ಎಕರೆಯಲ್ಲಿ 25 ಅಡಿ ಎತ್ತರದ ಕಂಚಿನ ಪುತ್ಥಳಿ ಇರುತ್ತೆ ಅಂತಂದು ಹೇಳಿದ್ರಿ. ಅದರ ಹೊರತಾಗಿ ಏನೆಲ್ಲ ನಾವು ನಿರೀಕ್ಷಿಸಬಹುದು ಸರ್ ಆ ಬ್ಲೂ ಪ್ರಿಂಟ್ ಅಲ್ಲಿ? ಇದು ಒಬ್ಬ ಅಭಿಮಾನಿ ಬಂದಿದ ನಂತರ ಅವನಲ್ಲಿ ಒಂದು ಭಾವುಕತೆಯನ್ನು ಹುಟ್ಟುಹಾಕುವಂತಹ, ಒಂದು ಆರಾಧನಾ ಭಾವವನ್ನು ಹುಟ್ಟುಹಾಕುವಂತಹ, ಅವನಲ್ಲಿ ಒಂದಷ್ಟು ಮನಃಶಾಂತಿಗೆ ಕಾರಣವಾಗುವಂತಹ ಒಂದು ವಾತಾವರಣವನ್ನು ನಾವು ಸೃಷ್ಟಿ ಮಾಡ್ತಾಯಿದ್ದೀವಿ. ಒಂದು ಲೈಬ್ರರಿಯನ್ನು ಮಾಡ್ತಾಯಿದ್ದೀವಿ. ಒಂದು 5-10 ಸಾವಿರ ಪುಸ್ತಕಗಳನ್ನು ಒಂದೇ ಕಡೆ ಸಿಗೋ ಥರ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಒಂದು ಧ್ಯಾನ ಮಂದಿರ ಮಾಡ್ತಾಯಿದ್ದೀವಿ. ಭಾಳ ಬ್ಯೂಟಿಫುಲ್ ಆಗಿರುವಂಥ ಒಂದು ಧ್ಯಾನ ಮಂದಿರ. ಅಮೃತ ಶೈಲಿಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಒಂದು ಕುಳಿತ ಭಂಗಿಯಲ್ಲಿ ಇರಬೇಕಾದ್ರೆ ಅವ್ರ ಸುತ್ತ ಒಂದಷ್ಟು ಜನ ಪಿರಮಿಡ್ ಶೈಲಿಯಲ್ಲಿ ಏನೋ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಅದು ಆದಮೇಲೆ ಒಂದು ಪುತ್ಥಳಿ ಇರುತ್ತೆ. ಅದಕ್ಕೆ ಒಂದು ಮಾಸು ಒಳಗಡೆ ಕ್ಲಾಸು, ಈ ಥರದ್ದು ಎರಡನ್ನೂ ಮಿಕ್ಸ್ ಮಾಡಿ ಅಭಿಮಾನಿಗಳು ಬೆಂಗಳೂರಿಗೆ ಬರ್ತಾರಲ್ವ. ಈಗ ನೋಡಿ, ಕರ್ನಾಟಕ ಅಂದರೆ ಬೆಂಗಳೂರು ಮಾತ್ರ ಅಲ್ಲ, ಅದು ರಾಜ್ಯದ 700 ಕಿಲೋಮೀಟರ್ ತನಕ ಹರಡ್ಕೊಂಡಿದೆ. ಅಲ್ಲಿಂದ ಬೆಂಗಳೂರಿಗೆ ರಸ್ತೆಗಳಿದ್ದಾವೆ, ಅಲ್ಲಿಂದ ಬೇರೆ ಕಡೆಗೆ ರಸ್ತೆಗಳು ಹೋಗ್ಬೇಕಾದ್ರೆ ವಯಾ ಬೆಂಗಳೂರೇ ಹೋಗಬೇಕು. ಸೊ ಈಗ ಬೆಂಗಳೂರಿಗೆ ಬಂದಂತಹ ವ್ಯಕ್ತಿ 700 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಇಲ್ಲಿ ಅವನಿಗೆಲ್ಲವೂ ಸಿಗುತ್ತೆ. ಯಾವ ಹೀರೋ ಬೇಕಾದ್ರೂ ಸಿಗ್ತಾರೆ, ಸಿನಿಮಾ ನಟರು ಸಿಗ್ತಾರೆ, ಹೈಕೋರ್ಟು, ವಿಧಾನಸೌಧದಿಂದ ಪ್ರತಿಯೊಂದು ಸಿಗುತ್ತೆ. ಬರೀ ವಿಷ್ಣುವರ್ಧನ್ ಅವ್ರು ಸಿಗಲ್ಲ. ವಿಷ್ಣುವರ್ಧನ್ ನೋಡಬೇಕಾದ್ರೆ ನಾವು ಮೈಸೂರಿಗೆ ಬನ್ನಿ ಅಂತ ಕರೆದ್ರೆ ಅದು ಅವ್ರಿಗೆ ಮಾಡಿದ ಅನ್ಯಾಯ ಅಲ್ವಾ. ಮತ್ತು ಈ 700 ಕಿಲೋಮೀಟರ್ ಬೆಂಗಳೂರಿಗೆ ಬಂದವರು ಮತ್ತು 400 ಕಿಲೋಮೀಟ್ರ್ ಮೈಸೂರಿಗೆ ಹೋಗಿ ಬರಬೇಕು. ಸೊ ಅದು ಆ ಯೋಜನೆ ಮೈಸೂರವರಿಗೆ ಉತ್ತಮ. ಬಟ್ ಎಲ್ಲೋ ದೂರದಿಂದ ಬಂದು ಬೆಂಗಳೂರಿಗೆ ಬಂದವರು ಮತ್ತೆ ಮೈಸೂರಿಗೆ ಹೋಗ್ಬೇಕಂತಂದರೆ ಆ ಯೋಜನೆ ಅಷ್ಟೊಂದು ಚೆಂದ ಅಂತ ಅನಿಸಿಲ್ಲ ನನಗೆ ಇವತ್ತಿಗೂ ಕೂಡ. ಸೊ ಈ ಕಾರಣಕ್ಕೆ ಬೆಂಗಳೂರಿಗೆ ಬಂದಂಥವರು ಎಲ್ಲರೂ ನೋಡಿದಂಥವ್ರು ವಿಷ್ಣುವರ್ಧನ್ ಅವ್ರನ್ನ ಕೂಡ ನೋಡ್ಕೊಬರೋಣ ಅಂತ ಬಂದರೆ ಅಲ್ಲಿ ಅವ್ರ ದರ್ಶನ ಆಗಬೇಕು. ಹೇಗೆ ಒಂದು ಪುತ್ಥಳಿ ರೂಪದಲ್ಲಿ ಅದು ಭೌತಿಕವಾಗಿ ಅಂತ ಇದ್ದ ಥರ. ಅದಾದಮೇಲೆ ಅವರ ಬದುಕನ್ನು ಒಂದು ಗ್ಯಾಲರಿ ಮೂಲಕ ತೋರಿಸುವಂತಹ ಪ್ರಯತ್ನ, ಅವರ ಒಳಗನ್ನು ಧ್ಯಾನದ ಮೂಲಕ ತೋರಿಸುವಂತಹ ಪ್ರಯತ್ನ, ಆಮೇಲೆ ಅವರ ಅರಿವನ್ನು ಜ್ಞಾನದ ಮೂಲಕ ತೋರಿಸುವಂಥ ಪ್ರಯತ್ನ.
ಹೀಗೆ ಒಳಗು ಹೊರಗು ಎಲ್ಲವನ್ನು ಮಿಕ್ಸ್ ಮಾಡಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತಾಯಿದ್ದೀವಿ ಸರ್. ಸೂಪರ್. ನಾನು ಒಂದು ಸೀನ್ ನಾನು ನೆನೆಸ್ಕೋಬೇಕನ್ಸುತ್ತೆ. ಸುದೀಪ್ ಸರ್ ವಿಷ್ಣುವರ್ಧನ್ ಅಂದಿದ ತಕ್ಷಣ ನನಗೆ ಮಾತಾಡೋ ಮಲ್ಲಿಗೆ ಸಿನಿಮಾದಲ್ಲಿ ಒಂದು ಕ್ಲೈಮ್ಯಾಕ್ಸಲ್ಲಿ ಒಂದು ಸೀನ್ ಬರುತ್ತೆ ಸರ್. ನಿಮ್ಮ ದಾರಿಯಲ್ಲಿ ನೀವು ಹೋಗಿ, ನನ್ನ ದಾರಿ ನಾನು ಹೋಗ್ತೀನಿ ಅಂತ ಸುದೀಪ್ ಸರ್ ಹೇಳ್ತಾರೆ. ಹೌದು. ಅವ್ರು ಏನೂ ಮಾತಾಡಲ್ಲ, ಮೌನವಾಗಿ ಒಂದು ಸಣ್ಣ ನಗು ಬೀರಿ ಒಂದು ಗಿಡದಲ್ಲಿ ಒಂದು ಹೂವು ಕಿತ್ತು ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಹೊರಟು ಬಿಡ್ತಾರೆ. ಆ ಸೀನ್ ಈಗ ನನ್ನ ಕಣ್ಣು ಮುಂದೆ ಬರ್ತಾ ಇದೆ ಸರ್, ನಿಜವಾಗ್ಲೂ. ಸಿಂಬಾಲಿಕ್ ಆಗಿ ಅವರು ಕೊಟ್ಟ ಹೂವು ಸುದೀಪ್ ಅವರ ಎದೆಯಲ್ಲಿ ಅದನ್ನು ಹೂದೋಟನೇ ಆಗಿಬಿಟ್ಟಿದೆ. ಎಕ್ಸಾಕ್ಟ್ಲಿ, ಅದೊಂದು ಹೂದೋಟ ಆಗಿದೆ. ಇವತ್ತು ಆ ಹೂಗಳಿಗೆ ಭಾಳ ಬೇಡಿಕೆ ಇದೆ ಸರ್. ನಮ್ಮ ವಾಹಿನಿ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ನಾವು ಸುದೀಪ್ ಸರ್ಗೆ ಈ ವಿಚಾರದಲ್ಲಿ ಧನ್ಯವಾದ ಹೇಳಲೇಬೇಕು, ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಥ್ಯಾಂಕ್ ಯು ಸುದೀಪ್ ಸರ್. ದಾದಾ, ನನ್ನ ನೆಚ್ಚಿನ ದಾದಾ, ನೀವು ಈ ಥರ ಒಳ್ಳೆ ಕಾರ್ಯಗಳಿಗೆ ಯಾವತ್ತೂ ಜೊತೆಗಿದ್ದೀರಿ. ಸೊ ಈ ವಿಚಾರದಲ್ಲಿ ನೀವು ಮುಂದೆ ಬಂದು ಅದರ ಒಂದು ಇನಿಷಿಯೇಟಿವ್ ತಗೊಂಡಿದ್ದು ನಮಗಂತೂ ಬಹಳ ಖುಷಿ ಇದೆ. ದಿಸ್ ವಿಲ್ ಬಿ ರಿಮೆಂಬರ್ ಇನ್ ಹಿಸ್ಟ್ರಿ ಫಾರ್ ಎವರ್ ಎವರ್ ಅಂಡ್ ಎವರ್. ದಾದಾ, ಥ್ಯಾಂಕ್ ಯು, ಲವ್ ಯು. ಇವೆಲ್ಲವುಗಳ ಹೊರತಾಗಿ ಒಂದು ದಾದಾ ಅಂತಂದರೆ ವಿಷ್ಣುವರ್ಧನ್ ಅವ್ರನ್ನ ಮಾತ್ರ ದಾದಾ 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 ಅಂತ ಇದ್ದಾರೆ. ನೀವು ಇವರನ್ನು ಕೂಡ ದಾದಾ ಅಂತ ಕರೆಯೋಕ್ಕೆ ಶುರು ಮಾಡ್ತೀರಿ. ಅಂದರೆ ಅಭಿಮಾನಿ ಈಗ ವಿಷ್ಣುವರ್ಧನ ಅಂತ ಸಿನಿಮಾ ಮಾಡಿದ್ರು, ಅವಾಗ ಅವನ್ನೆಲ್ಲನೂ ಜೂನಿಯರ್ ವಿಷ್ಣುವರ್ಧನ್ ಅಂತ ಕರೆದು ಬಿಟ್ರು. ಕೋಟಿಗೊಬ್ಬ ಮಾಡಿದ್ರು. ಅವ್ರನ್ನು ಅದೇ ಥರದ್ದು ಒಂದು ಪ್ರೀತಿ ನೀವು ತೋರಿಸ್ತಾನೆ ಇರ್ತೀರಿ. ಬಟ್ ಅವರು ಹೇಳುವಂಥದ್ದು ಯಾವಾಗೂ ಕೂಡ ಅವರೇ ದಾದಾ, ಅವರೇ ಯಜಮಾನ, ಅವರೇ ಕೋಟಿಗೊಬ್ಬ ಅನ್ನೋಂಥ ಮಾತನ್ನೇ ಅವ್ರು ಹೇಳ್ತಾ ಇರ್ತಾರೆ. ನಾವು ಅದನ್ನೇ ಹೇಳೋದು, ನಾವು ಅವರೇ ದಾದಾ, ಅವರೇ ಕೋಟಿಗೊಬ್ಬ, ಅವರೇ ಹೃದಯವಂತ. ನಾನು ಸುದೀಪ್ ಸರ್ನ ಪ್ರೀತಿಯಿಂದ ದಾದಾ ಅಂತ ಕರೆಯೋರಲ್ಲಿ ಒಂದು ಬೆರಳೆಣಿಕೆ ಎಷ್ಟು ಜನ ಇದ್ದೀವಿ, ಅದ್ರಲ್ಲಿ ನಾನು ಒಬ್ಬ. ಏನೋ ಗೊತ್ತಿಲ್ಲ, ನನ್ ಮೊದ್ಲಿಂದ ಅವ್ರು ನನಗೆ ಸಿಕ್ಬಿಟ್ರೆ ಆಫ್ ದಿ ರೆಕಾರ್ಡು ಆನ್ ದಿ ರೆಕಾರ್ಡ್ ನಮ್ಗೆ ಈ ಒಂದು ಪ್ರೆಸ್ ಮೀಟ್ಗೆ ಹೋದ್ರು ಅದೇ ದಾಟಿಯಲ್ಲಿ ನಾವು ಕರೆದು ಬಿಡ್ತೀವಿ. ದಾದಾ ಅಂದ್ರೆ ನಾನು ಖಂಡಿತವಾಗ್ಲೂ ವಿಷ್ಣು ದಾದಾ ಅವರು ವಿಷ್ಣು ದಾದಾನೇ. ನಾನು ದಾದಾ ಅನ್ನೋದು, ದಾದಾ ಅಂದ್ರೆ ಅಣ್ಣ ಅಂತ ನಾನ್ ಕರೆಯೋದು, ಅಣ್ಣ ಅಂತ, ಸುದೀಪ್ ಅಣ್ಣ ಅಂತ ನಾನ್ ಕರೆಯೋದು. ಅದು ತುಂಬಾ ಜನ ಅಭಿಮಾನಿಗಳು ನನಗೆ ಕಮೆಂಟ್ ಆಗ್ತಾ ಇದ್ರು, ನೀವು ನಮ್ಮ ವಿಷ್ಣುವರ್ಧನ್ ಅವ್ರಿಗೆ ಅವಮಾನ ಮಾಡ್ತಾ ಇದ್ರ, ಅವ್ರೊಬ್ರೇ ದಾದಾ ಅಂತ ನನಗೆಲ್ಲ ಕಮೆಂಟ್ ಆಗ್ತಿದ್ರು. ಗೊತ್ತಿದ್ರೆ ಸಾಕು ಅಂತ ನಾನು ಸುಮ್ಮನಾಗಿದ್ದೆ, ಯಾರಿಗೂ ಕಮೆಂಟ್ ಮಾಡಿರ್ಲಿಲ್ಲ. ವಿಷ್ಣುವರ್ಧನ್ ಅವರ ಯಾವುದೇ ಟೈಟ್ಲ್ ಬಳಸಿ ಯಾರೇ ಮಾಡಿದರೂ ಕೂಡ ಸಿನಿಮಾ ಹಾಗೆ ಎಲ್ಲರೂ ಕಾಮೆಂಟ್ ಮಾಡುವಂಥದ್ದು. ಯಾಕಂದರೆ ಕೆಲವು ಟೈಟ್ಲಿಗೆ ಕೆಲವು ಮಹತ್ವ ಇರುತ್ತೆ ಅನ್ನುವಂಥದ್ದು ಅಭಿಮಾನಿಗಳ ಒಂದು ನಂಬಿಕೆ. ಮತ್ತು ಅವ್ರಿಗೆ ಏನೂ ದಕ್ಕದೇ ಇರೋ ಹೊತ್ತಲ್ಲಿ ಅಟ್ಲೀಸ್ಟ್ ಈ ಟೈಟ್ಲ್ಗಳಾದರೂ ಅವ್ರ ಜೊತೆಗೆ ಇರಲಿ ಅನ್ನುವಂತಹದ್ದು ನೋವು ಅಷ್ಟೇ. ಅದು ಅವ್ರಿಗೆ ಯಾರ ಬಗ್ಗೆನೂ ಬೇಜಾರಿಲ್ಲ. ಅಭಿಮಾನಿಗಳ ಅಭಿಮಾನ ನಿಮ್ಗೆ ಗೊತ್ತಿಲ್ಲದಿರೋಂಥದ್ದು, ಭಾಳ ತಾಯಿ ಥರ ಅವ್ರು ಪ್ರೀತಿಸ್ತಾರೆ. ಸೊ ಅವರು ಪ್ರತಿ ಪದವನ್ನು ಕೇಳಿದಾಗ ಅಯ್ಯೋ ನಮ್ಮ ಯಜಮಾನ್ರಿಗೆ ಕಿತ್ಕೊಂಡ್ಬಿಟ್ರಲ್ಲ ಅಂತಲೇ ಅನ್ಸೋದು ಅವ್ರಿಗೆ ಪಾಪ. ಸೊ ನನಗೂ ಹಾಗೆ ಅನ್ನಿಸ್ತಾ ಇತ್ತು ಮೊದಲು. ಈಗ ಒಂಚೂರು ಮೆಚುರಿಟಿ ಲೆವೆಲ್ ಇಂಪ್ರೂವ್ ಆಗಿರೋದ್ರಿಂದ ಇಟ್ಸ್ ಓಕೆ. ದಾದಾ ಒಂದು ಅದೇ ಹಿಂದಿಯಲ್ಲಿ ಅಣ್ಣ ಅಂತ ಕರೀತಾರೆ, ಅದನ್ನು ಕರೀತಿದ್ದೀರಿ ಅಂತ ಅಂದ್ಕೊತೀನಿ. ಬಟ್ ನೀವು ಇದನ್ನೇ ದಾದಾ ಅಂತ ಹೇಳ್ಬಿಟ್ಟು ಇನ್ಯಾರಿಗೋ ಸಿದ್ದರಾಮಯ್ಯಗೋ ಡಿ ಕೆ ಶಿವಕುಮಾರ್ ಅವ್ರಿಗೋ ಹೇಳಿದರೆ ಯಾರು ಕೇಳಲ್ಲ ಅದನ್ನು. ಬಟ್ ಸಿನಿಮಾ ರಂಗದಲ್ಲೇ ಇರೋದಂದ್ರೆ ಸುದೀಪ್ ಅವ್ರಿಗೆ ಹೇಳಿದ್ರೆ ಏನು ಕಾಂಪಿಟೇಷನ್ ಆಗೋಗ್ಬಿಡ್ತೇನೋ ಅಂತ ಅಂದ್ಕೊಬಿಡ್ತಾರೆ ಅಷ್ಟೇ. ಅದಕ್ಕೆ ಜ್ಞಾಪಿಸ್ತೆ ಅಷ್ಟೇ. ಎಸ್ ಸರ್, ಇನ್ನು ಕೊನೆ ಕಾಲಘಟ್ಟಕ್ಕೆ ಬಂದಿದ್ದೀವಿ ನಾವು. ಇನ್ನು ಕೆಲವು ವಿಚಾರಗಳನ್ನ ವಿನಿಮಯ ಮಾಡಿಕೊಂಡು ಮುಗಿಸೋಣ. ವಿಷ್ಣುವರ್ಧನ್ ಅವರ ಅಭಿಮಾನಿಯಾಗಿ ಸಾಕಷ್ಟು ಜನ ಸ್ಟಾರ್ಗಳು ಸಿನಿಮಾಗಳೆಲ್ಲ ಅದನ್ನ ಕಮರ್ಷಿಯಲಿ ಬಳಸ್ಕೊಂಡ್ರ ಅಂತ ನನಗೆಲ್ಲೋ ಒಂದ್ ಕಡೆ ಪ್ರಶ್ನೆ ಮೂಡುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಗೊತ್ತಿರುವಂತ ವಿಚಾರ, ರಾಮಾಚಾರಿ ಸಿನಿಮಾದಲ್ಲಿ ಯಶ್ ಅವರು ಬಳಸ್ಕೊಂಡ್ರು, ವೀರಂ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ ಅವರು ಬಳಸ್ಕೊಂಡ್ರು, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಬಹಿರಂಗವಾಗಿ ಹೇಳ್ತಾರೆ ನಾನು ವಿಷ್ಣುದಾದ ಅವರ ಡೈಹಾರ್ಡ್ ಫ್ಯಾನ್ ಅಂತ. ಎಲ್ಲೋದ್ರು ಸರ್ ಎಲ್ಲರೂ ಸೈಲೆಂಟ್ ಆಗಿದಾರಲ್ಲ? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ, ಯಾಕೆ ಅವ್ರು ಬಳಸಬಾರ್ದು ಅಂತ? ಯಾಕೆ ಬಳಸಬಾರ್ದು? ಬಳಸಿದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಳಸಲಿಲ್ಲ. ಬಳಸಿದ್ದಕ್ಕೆ ನೀವೇನಾದರೂ ಅವರಿಂದ ನಿರೀಕ್ಷೆ ಮಾಡಿದರೆ ನಾವು ಸ್ವಾರ್ಥಿಗಳು ಅಂತ ಅರ್ಥ. ಮಾಡ್ಕೊಳ್ಳಿ ಅಲ್ಲ. ಒಬ್ಬ ವ್ಯಕ್ತಿಯನ್ನು ಅವರು ತನ್ನ ಸಿನಿಮಾದಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. ಒಬ್ಬ ಅಭಿಮಾನಿ ತಾನು ಹಚ್ಚೆ ಹಾಕಿಸ್ಕೊಂಡು ಸಂಭ್ರಮಿಸ್ತಾನಲ್ಲ, ಒಬ್ಬ ಅಭಿಮಾನಿ ತನ್ನ ಏರಿಯಾದಲ್ಲಿ ಅನ್ನದಾನ ಮಾಡಿ ಆರ್ಕೆಸ್ಟ್ರಾ ಹಾಕಿ ಸಂಭ್ರಮಿಸ್ತಾನಲ್ಲ, ಒಬ್ಬ ಅಭಿಮಾನಿ ತನ್ನ ಏರಿಯಾದಲ್ಲಿ ಒಂದು ಕಟೌಟ್ ಹಾಕಿ ಸಂಭ್ರಮಿಸ್ತಾನಲ್ಲ, ಹಾಗೆ ಅವರ ವೃತ್ತಿ ಅದು ಸಿನಿಮಾದಲ್ಲಿ ಅವರು ಸಂಭ್ರಮಿಸ್ತಾ ಇದ್ದಾರೆ. ಆದ್ದರಿಂದ ಏನು ತಪ್ಪು ಮಾಡ್ದಂಗೆ ಆಯಿತು? ಒಳ್ಳೆಯದೇ ಆಯಿತು. ಯಜಮಾನರನ್ನ ಇನ್ನೊಂದಷ್ಟು ಪ್ರೇಕ್ಷಕರಿಗೆ ತಲುಪಿಸ್ತಿದ್ದಾರೆ. ಯಜಮಾನರು ಹೊಸ ಸಿನಿಮಾಗಳು ಬರ್ತಿಲ್ಲ, ಆದರೆ ಈ ಬರೋವಂಥ ಹೊಸ ಸಿನಿಮಾದಲ್ಲಿ ಅವರನ್ನು ತೋರಿಸ್ತಿದ್ದಾರೆ. ಅಂದರೆ ಹೊಸ ಪ್ರೇಕ್ಷಕರಿಗೆ ಅವರು ಪರಿಚಯ ಮಾಡ್ತಿದ್ದಾರೆ. ಮತ್ತು ಯಜಮಾನರ ಒಂದೇ ಸಿನಿಮಾ
ಸಿನಿಮಾದ ಮೂಲಕನೇ ಅವ್ರು ಯಾರೂ ರಂಗಪ್ರವೇಶ ಮಾಡಿಲ್ಲ. ಅವರು ಅದಕ್ಕೆ ಮುಂಚೆನೂ ಹಿಟ್ ಕೊಟ್ಟಿದ್ದಾರೆ, ಅದರ ನಂತರನೂ ಹಿಟ್ ಕೊಟ್ಟಿದ್ದಾರೆ. ಅದರಲ್ಲಿ ಇದು ಒಂದು ಸಿನಿಮಾ ಮಾಡಿದ್ದಾರೆ. ಅದು ಸುದೀಪ್ ಸರ್ ಆಗಲಿ, ಯಶ್ ಆಗಲಿ, ದರ್ಶನ್ ಅವರಾಗಲಿ, ಗಣೇಶ್ ಅವರಾಗಲಿ, ಇನ್ನೊಬ್ಬರಾಗಲಿ, ಮತ್ತೊಬ್ಬರಾಗಲಿ, ಪ್ರತಿಯೊಬ್ಬರು ಸೂಪರ್ ಹಿಟ್ ಸಿನಿಮಾಗಳು ಕೊಟ್ಟಿದ್ದಕ್ಕೆ ನೀವು ನೋಡಿದಿರಿ. ಯಾರೋ ಹೊಸಬ ಬಂದುಬಿಟ್ಟು ವಿಷ್ಣು ಸರ್ ಹೆಸರು ಹೇಳಿದ ತಕ್ಷಣ ನೀವು ಯಾರೋ ಹೋಗಿ ಫುಲ್ಲು ಸಿನಿಮಾ ನೋಡಿ ಸೂಪರ್ ಹಿಟ್ ಮಾಡಿಲ್ಲ. ಅವ್ರದ್ದೇ ಆದಂಥ ಪ್ಲ್ಯಾಟ್ಫಾರ್ಮಲ್ಲಿ ನಿಂತು ಗಟ್ಟಿಯಾಗಿ ನಿಂತ ಮೇಲೆ ಅವರೊಂದು ಸಿನಿಮಾ ಮಾಡಿದಾಗ ಒಂದಷ್ಟು ದೊಡ್ಡ ಸಕ್ಸಸ್ ಕೊಟ್ಟಿದ್ದೀರಿ. ಎಸ್, ಇದೊಂದು ವ್ಯಾಲ್ಯೂ ಆ್ಯಡೆಡ್. ಅದು ಬಿಟ್ಟರೆ ಸಿನಿಮಾದಲ್ಲಿ ಅವರು ನಟಿಸಿದ್ದು ತಪ್ಪು, ಬೆಳೆಸ್ಕೊಂಡಿದ್ದು ತಪ್ಪು ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳ್ತಾ ಇಲ್ಲ. ಆದರೆ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಸ್ಪಂದಿಸುವಂಥ ಒಂದು ಕಾರ್ಯ ಮಾಡಿದ್ರೆ, ನಾನು ಇದನ್ನು ಸಮಸ್ತ ಚಿತ್ರರಂಗ ಕೇಳ್ತಾ ಇದ್ದೇನೆ. ನಾನು ಇವತ್ತು ಆಗ್ಲಿಂದ ನಂದು ಅದೇ ವಾದ. ನೀವು ಸಿನಿಮಾ ಮಾಡಿದಿರಿ ಅನ್ನೋ ಕಾರಣಕ್ಕಲ್ಲ, ನಿಮ್ಮ ಕುಟುಂಬದ ಒಬ್ಬ ಸದಸ್ಯನಿಗೆ ಅವಮಾನ ಆಗಿದೆ ಅನ್ನೋ ಕಾರಣಕ್ಕೆ ನೀವು ಬರಬೇಕಾಗಿತ್ತು. ಯಾಕೆ ಬಂದಿಲ್ಲ ನೀವೆಲ್ಲ? ಯಾಕೆ ಒಬ್ಬ ಸುದೀಪ್ ಅವರು ಮಾತ್ರ ಇದ್ರ ಮುಂದೆ ಬಂದು ನಿಲ್ಲಬೇಕು? ನೀವುಗಳೆಲ್ಲ ಯಾಕೆ? ನಿಮ್ಮವರಲ್ವ ಇವರು? ನಿಮ್ಮ ಕುಟುಂಬದ ಸದಸ್ಯ ತಾನೇ. ಈಗ ನಿಮ್ಮ ಮನೆಯಲ್ಲಿ ಯಾರಾದರೂ ಏನಾದರೆ ನಿಮ್ಮ ಅಪ್ಪಗೋ, ಅಮ್ಮಗೋ, ತಂಗಿಗೋ, ಮಕ್ಕಳಿಗೋ ಫಸ್ಟ್ ನೀವಿರ್ತೀರಾ, ಪಕ್ಕದ ಮನೆಯವ್ರು ಇರ್ತಾರ? ನಾವೇ ಇರ್ತೀವಿ ತಾನೇ. ಫಸ್ಟ್ ನಾವು ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಂಥದ್ದು. ನಮ್ಮ ಪಕ್ಕದ ಮನೆಯವ್ರು ಬಂದು ಕರ್ಕೊಂಡು ಹೋಗ್ಲಿ ಅಂತ ಯಾರು ನಿರೀಕ್ಷೆ ಮಾಡೋದಲ್ಲ. ನಾನು ಅದನ್ನು ಕೇಳ್ತಾಯಿದ್ದೀನಿ. ಈ ಚಿತ್ರರಂಗದಲ್ಲಿ ಏನಾದರೆ ಫಸ್ಟ್ ರಾಜಕಾರಣಿ ಸ್ಪಂದಿಸೋದಕ್ಕಿಂತ ಮೊದಲು, ಅಭಿಮಾನಿ ಸ್ಪಂದಿಸೋದಕ್ಕಿಂತ ಮೊದಲು ನೀವು ಚಿತ್ರರಂಗ ಸ್ಪಂದಿಸಬೇಕಾಗಿತ್ತು. ಎಕ್ಸಾಕ್ಟ್ಲಿ, ಸಮಸ್ತ ಚಿತ್ರರಂಗ ಸ್ಪಂದಿಸಬೇಕಾಯ್ತು. ನೀವು ಮಾಡಿಲ್ಲ. ಇನ್ನಾದರೂ ಎಚ್ಚೆತ್ಕೊಳ್ಳಿ, ಇನ್ನಾದರೂ ಬದಲಾಗಿ. ಇವತ್ತು ಅವ್ರಿಗಾಗಿದ್ದು ಪೋಸ್ಟ್ ಹಾಕಿದ್ರೆ ಅದಕ್ಕೂ ನೀವು ಕಾಲ ಎಳಿತೀರಲ್ಲ ಸರ್ ಅಂತಾರೆ. ಅವ್ರಿಗಾದರೂ ಸರಿ, ಇಷ್ಟು ಮಾತ್ರ ಆದರೂ ಆಗ್ತಿದೆ. ನಾಳೆ ನೆನಪಿಟ್ಕೊಳ್ಳಿ, ಆ ಕಾಲಕ್ಕೆ ಒಂದಷ್ಟು ಅಭಿಮಾನಿ ಪಡೆ ಆರ್ಗ್ಯಾನಿಕ್ ಆಗಿ ಹುಟ್ಟುತ್ತಾ ಇತ್ತು ಮತ್ತು ಆರ್ಗ್ಯಾನಿಕ್ ಆಗಿ ಉಳಿತಾ ಇತ್ತು. ಹೀಗಿಲ್ಲ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ನೀನು 3 ಹಿಟ್ ಸಿನಿಮಾಗೆ ಕೊಟ್ಟು ನಾವು 3 ಫ್ಲಾಪ್ ಕೊಟ್ಟಿದ್ದೆ ಅಂತಂದರೆ ಅರ್ಧ ಚೆದ್ರೋಗ್ಬಿಡ್ತಾರೆ. ಇವತ್ತು ಆ ಮಟ್ಟಕ್ಕೆ ಆಗ್ಬಿಟ್ಟಿದೆ. ನೀವು ಆದ್ದರಿಂದ ಜಾಸ್ತಿ ನಿರೀಕ್ಷೆಗೆ ಇಟ್ಕೊಬಿಡಿ. ಅವ್ರಿಗೆ ಹಂಗಾಗಿದೆ ಅಂದರೆ ನಾಳೆ ನಮ್ಮದೇನು ಕತೆ ಆಗಬೇಕು? ಅದಕ್ಕೆ ಒಂದಷ್ಟು ಪರಂಪರೆಯನ್ನು, ಒಂದಷ್ಟು ಘನತೆಯನ್ನು, ಒಂದಷ್ಟು ಆದರ್ಶಗಳನ್ನು, ಒಂದಷ್ಟು ಮೇಲ್ಪಂಕ್ತಿಯನ್ನು ಉಳಿಸಿ ಹೋಗಿ, ಕೊಟ್ಟು ಹೋಗಿ, ಈ ಮನುಷ್ಯ ನೋಡೋ ಹಂಗೆ ಮಾಡ್ದೆ ಯಜಮಾನ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಮನಸ್ಸಿರುತ್ತೆ. ಮತ್ತು ಕನ್ನಡಿಗರು, ಯಜಮಾನರು, ಅಭಿಮಾನಿಗಳು, ಸಿನಿಮಾ ಪ್ರೇಕ್ಷಕರು ಬಿಟ್ಬಿಡಿ, ಕನ್ನಡಿಗರು ಗಮನಿಸ್ತಾ ಇರ್ತಾರೆ ಇದನ್ನು. ಈ ಮನುಷ್ಯ ಅಲ್ವಾ, ಈತನಿಗೆ ಸಂಬಂಧ ಇಲ್ಲದಿದ್ರು ಈತ ಬಂದಲ್ವಾ, ಒಳ್ಳೆಯವನ್ ಕಣೋ, ಒಳ್ಳೆ ಹಾರ್ಟೆಡ್ ಪರ್ಸನು ಅಂತ ಅಂತಾರ್ತಾನೆ. ಅದು ನೀವು ಪಡ್ಕೋಬೇಕಾಗಿರೋದು. ನಿಮ್ಮ ಮನೆಯಲ್ಲಿ ಶೀಲ್ಡ್ ಎತ್ಕೊಂಡು ಹೋಗಿ ಇಟ್ಕೊಂಡು ನಿಮ್ಮ ಬ್ಯಾಂಕಲ್ಲಿ ದುಡ್ಡು ಇಟ್ಕೊಂಡು ಏನೂ ಪ್ರಯೋಜನ ಇಲ್ಲ. ಎಲ್ಲಕ್ಕೂ ಇತಿಹಾಸ ಒಂದು ಸೃಷ್ಟಿ ಆಗ್ತಾ ಇರುತ್ತೆ ಸರ್. ಇತಿಹಾಸದ ಪುಟಗಳಲ್ಲಿ ಎಲ್ಲವೂ ದಾಖಲಾಗ್ತಾ ಹೋಗ್ತಾ ಇರುತ್ತೆ. ಆ ಇತಿಹಾಸದ ಪುಟಗಳಲ್ಲಿ ಪಾಸಿಟಿವ್ ಆಗಿ ದಾಖಲಾಗಬೇಕು ಅನ್ನೋದು ನಿಮ್ಮ. ಎಸ್, ಎಕ್ಸಾಕ್ಟ್ಲಿ. ನೀವು ಏನು ಮಾಡ್ತೀರೋ ಅದೇ ನಿಮಗೆ ಬರುತ್ತೆ. ನೀವು ಬೇವು ಬಿತ್ತಿ ಮಾವನ್ನು ನಿರೀಕ್ಷೆ ಮಾಡೋಕ್ಕಾಗಲ್ಲ. ನೀವು ಮಾಡಿದ್ದನ್ನು ನಿಮಗೆ ಸಿಕ್ಕೇ ಸಿಗುತ್ತೆ. ಅದರಿಂದ ಒಳ್ಳೆಯದನ್ನು ಮಾಡಿ. ನಟ ಉಪೇಂದ್ರ ಅವರು, ನಟಿ ರಮ್ಯಾ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ಹಾಕಿದ್ರು, ಸ್ಥಾವರ ಕಳಿವಂಟು ಜಂಗಮ ಕಳಿವಿಲ್ಲ ಅಂತ. ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೆ, ಬನ್ನಿ ಎಲ್ಲ ಸ್ಥಾವರಗಳನ್ನು ಕೆಡವು ಬಿಡೋಣ ಅಂತ ಕರೆದಿದ್ದೆ. ನಾನು ಬಂದಿಲ್ಲ, ಉಪೇಂದ್ರ ಅವರು ಬರಲಿ ಅಂತ ಕಾಯ್ತಿದ್ದೀನಿ. ಯಾಕಂದರೆ ಸ್ಥಾವರಗಳು ವಿಷ್ಣುವರ್ಧನ್ ಅವ್ರ ವಿಷಯದಲ್ಲಿ ಮಾತ್ರ ಎಲ್ರಿಗೂ ನೆನಪಾಗ್ತವೆ. ಇದಕ್ಕೆ ಮುಂಚೆ ಆಗಿದ್ದು ದೇಶದಲ್ಲಿ ಎಷ್ಟು ಸಾಧಕರಿಗಾಗಿದೆ, ಎಷ್ಟು ಸಿನಿಮಾ ನಟರುಗಳಿಗಾಗಿದೆ. ಹೋಗಿ ಬನ್ನಿ ಒಂದ್ಸರಿ ತಮಿಳ್ನಾಡಲ್ಲಿ, ಹೋಗಿ ಬನ್ನಿ ಒಂದ್ಸರಿ ಆಂಧ್ರದಲ್ಲಿ, ಅಥವಾ ಕರ್ನಾಟಕದಲ್ಲಿ ಹೋಗಿ ಬನ್ನಿ, ಕಂಠೀರವ ಸ್ಟುಡಿಯೋ ಕಡೆಗೆ. ಎಲ್ರಿಗೂ ಆಗಿದೆಯಲ್ಲ ಬಸ್. ಇವ್ರ ವಿಷಯದಲ್ಲಿ ಯಾಕೆ ಈ ಥರ ಮಾತನಾಡ್ತೀರಿ? ಎಲ್ರಿಗೂ ಆಗಿದೆ, ಇವ್ರಿಗೆ ಆಗಬೇಡಲಿ, ಇನ್ನು ಮುಂದಿನ ತಲೆಮಾರಿಗೆ ನಮಗೆ ಸ್ಮಾರಕಗಳು ಬೇಡ ಅಂತ ನೀವು ಬೇಕಾದ್ರೆ ಘೋಷಣೆ ಮಾಡಿ, ಅದು ಒಪ್ಕೊಳ್ಳೋಣ. ಒಬ್ಬರು ಕೊಟ್ಟು ಇನ್ನೊಬ್ಬರು ಕೊಡೋವಾಗ ನೀನು ಬೇಡ ಬಿಡು ಅಂತ ಹೆಂಗಿರುತ್ತೆ ಸರ್? ಕ್ಯೂನಲ್ಲಿ ನಿಂತಿರ್ತಾರೆ, ಮಕ್ಕಳಿಗೇನೋ ಪ್ರಸಾದ ಸಿಗ್ತಾ ಇರುತ್ತೆ, ಹಿಂಗೆ ಇಟ್ಕೊಂಡು ತಿಂತಾ ಇರ್ತಾರೆ. ಅವಳು ಕೊಟ್ಟಿದ್ದೀನಿ, ನಿನಗೆ ಬೇಡ ಬಿಡೋ ಪರವಾಗಿಲ್ಲ ಅಂತ ಅಂದ್ಬಿಟ್ರೆ ಹೆಂಗಿರುತ್ತೆ ಸರ್? ತಪ್ಪಲ್ವಾ ಸರ್? ಇನ್ನು ಕೊನೆಯದಾಗ ಒಂದು ಪ್ರಶ್ನೆ ಕೇಳ್ತೀನಿ. ವಿಷ್ಣುವರ್ಧನ್ ಅವರ ಸ್ಮಾರಕ ಮೈಸೂರಲ್ಲಿದೆ. ಅಲ್ಲೊಂದು 5 ಎಕರೆ ಜಮೀನು ಗೊತ್ತು ಮಾಡಿದ್ರು, ಒಂದು ದೊಡ್ಡ ಮಟ್ಟಕ್ಕೆ ಸ್ಮಾರಕ ಮಾಡಿದ್ದಾರೆ, ತುಂಬ ಭವ್ಯವಾಗಿದೆ. ನಾನಂತೂ ಇಷ್ಟು ವರ್ಷಗಳಲ್ಲಿ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ನೀವಾಗಲೇ ಹೇಳ್ತಾ ಇದ್ರಿ 400 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನು, ಹೋಗಿ ಬರ್ತಿದೆ ಯಾರಾದರೂ ಅಂತ. ಯಾರೂ ಹೋಗಲ್ಲ. ಅಲ್ಲಿ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಕೂಡ ಮಾಡಬೇಕು ಅಂತ ಅನಿರುದ್ಧ್ ಅವ್ರು ಹೇಳ್ತಾ ಇದ್ರು. ಅದಕ್ಕೆ ಕೇಂದ್ರಕ್ಕೆ ಮನವಿ ಮಾಡಿದ್ದೀವಿ, ಅಪ್ರೂವಲ್ ಕೂಡ ಆಗಿದೆ ಅಂತಕ್ಕಂಥ ಮಾತನ್ನ ಆಫ್ ದಿ ರೆಕಾರ್ಡ್ ನನ್ನ ಜೊತೆ ಮಾತಾಡ್ತಾ ಹೇಳ್ತಾ ಇದ್ರು. ಖುಷಿ ವಿಚಾರನೆ, ವೆಲ್ ಆ್ಯಂಡ್ ಫೈನ್. ಚಾಮುಂಡಿ ತಾಯಿ ನೋಡಕ್ಕೆ ಹೋದವರು, ಪ್ಯಾಲೇಸ್ ನೋಡಕ್ಕೆ ಹೋದವರು ಹೋಗಿ ನೋಡ್ಕೊಂಬರ್ತಾರೆ, ಓಕೆ. ಆದರೆ ಇಲ್ಲಿ ಮೂಲ ಪುಣ್ಯಭೂಮಿ ಇತ್ತಲ್ಲ, ಅದನ್ನು ಕೆಡವಿಬಿಟ್ಟಿದ್ದಾರೆ. ನಿಜವಾಗ್ಲೂ ಆ ಪಾವಿತ್ರ್ಯತೆ ಅಲ್ಲಿಂದ ಹೊರಗಡೆ ಮಾಡಿದ್ರೆ ಇರುತ್ತೆ ಅಂತ ಅನಿಸ್ತಿದೆಯಾ?
ನಮ್ಮೆಲ್ಲರ ಹೋರಾಟ ಇರುವಂಥದ್ದು ಕೂಡ ಆ ಭಾವನಾತ್ಮಕ ಸಂಬಂಧಕ್ಕಾಗಿ ತಾನೆ. ಇಷ್ಟೆಲ್ಲ ಹೋರಾಟ ಮಾಡಿದ್ದು, ನೀವು ಇಷ್ಟೆಲ್ಲ ಮಾತಾಡಿದ್ದು, ನೀವು ಹೋರಾಟದಲ್ಲಿದ್ದೀರಿ, ನೀವು ಈ ಜರ್ನಿಯಲ್ಲಿದ್ದೀರಿ, ಟ್ರಾವೆಲ್ ಮಾಡಿದ್ದೀರಿ. ನಾವೆಲ್ಲರೂ ಅಂದ್ಕೊಂಡಿದ್ದು ಆ ಅಂತ್ಯ ಸಂಸ್ಕಾರಗೊಂಡ ಜಾಗಕ್ಕೆ ಒಂದು ಪಾವಿತ್ರ್ಯತೆ ಇದೆ ಅಂತಲೇ ಎಲ್ಲ ಮಾಡಿದ್ದು. ಮತ್ತು ನಮ್ಮೆಲ್ಲರ ಸ್ಟೇಟ್ಮೆಂಟು ಅವತ್ತಿಂದ ಇವತ್ತಿನವರೆಗೂ ಒಂದೇ. ರಾಜ್ಯದ ಮೂಲೆ ಮೂಲೆಗಳಲ್ಲೂ ಅವರ ಹೆಸರಿನ ಸ್ಮಾರಕಗಳು, ಭವನಗಳು, ಕೆಲಸಗಳು ಆಗಲಿ, ಪುಣ್ಯಭೂಮಿ ಮಾತ್ರ ಇಲ್ಲೊಂದೇ ಇರಲಿ ಅಂತ ಹೇಳಿ ಈ ಮಾತಿಗೆ ನಾನು ಇವತ್ತಿಗೂ ಬದ್ಧನಾಗಿದ್ದೇನೆ. ಎಲ್ಲೇ ಆದರೂ ಕೂಡ ಅದೊಂದು ಪ್ರವಾಸಿ ಕೇಂದ್ರವಾಗಿ, ಅದೊಂದು ನೆನಪಿನ ಕಾರ್ಯಕ್ರಮವಾಗಿ ಅದು ಇರುತ್ತೆ. ಅದು ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲಿ ಕೂಡ ಕಾರ್ತಿಕ್ ಅವರು ಒಂದು 10 ಗುಂಟೆ ಜಮೀನ್ ಕೊಡೋದಕ್ಕೆ ಮುಂದಾದ್ರೆ ಅಲ್ಲಿಯೂ ಅದನ್ನ ಉಳಿಸ್ಕೊಳ್ಳುವಂತ ಒಂದು ಪ್ರಯತ್ನ ನಡೆಯುತ್ತಾ ಅಂತ? ಅಲ್ಲಲ್ಲ, ಫಸ್ಟ್ ಇಲ್ಲೇ ಉಳಿಸ್ಕೋತೀವಿ. ಪುಣ್ಯಭೂಮಿನೇ ಉಳಿಸ್ಕೊಂಡು ಆಮೇಲೆ ಅದಕ್ಕೆ ಕೈ ಹಾಕ್ತೀವಿ. ಓಕೆ. ಸೊ ಸುದೀಪ್ ಸರ್ ವಿಷಯದಲ್ಲೂ ಕೂಡ ಇದು ಸ್ಪಷ್ಟವಾಗಿದ್ದೀವಿ. ಓಕೆ. ಇದನ್ನು ಕೊಡೋ ಪ್ರಯತ್ನಗಳು ತೆರೆಮರೆಯಲ್ಲೂ ನಡೀತಾ ಇದೆ ಮತ್ತು ತೆರೆ ಮುಂದೆ ಕೂಡ ನಡೀತಾ ಇದ್ದಾವೆ. ಇದು ಪುಣ್ಯಭೂಮಿ ನಮಗೆ ಮೊದಲ ಆದ್ಯತೆ. ಇದು ಆದ ತಕ್ಷಣವೇ ಅದನ್ನು ಬಿಟ್ಟು ನಾವು ಇದನ್ನು ಫಸ್ಟು ಅಭಿವೃದ್ಧಿ ಮಾಡಿ ಆಮೇಲೆ ಅದನ್ನು ಮಾಡ್ತೀವಿ, ಅದನ್ನು ನಿಲ್ಲಿಸಲ್ಲ. ಯಾಕಂದರೆ ಬೆಂಗಳೂರಲ್ಲಿ ಎರಡಿದ್ರೆ ಏನು ತಪ್ಪೇನಿಲ್ಲ. ಕುಟುಂಬ ಮತ್ತು ಅಭಿಮಾನಿಗಳ ನಡುವೆ ಸಣ್ಣ ವೈಮನಸ್ಸಿದೆ ಅಂತಕ್ಕಂಥದ್ದು ಓಪನ್ ಸೀಕ್ರೆಟ್. ಅದರ ಹೊರತಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಇರ್ತಕ್ಕಂಥ ಒಂದು ಪುಣ್ಯಭೂಮಿಯನ್ನು ಉಳಿಸ್ಕೊಳ್ಳೋದಕ್ಕೆ ನೀವು ಮತ್ತೆ ರಾಜು ಗೌಡ್ರು ಇಬ್ರೂ ಸೇರಿ ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗಿದ್ರಿ. ಅದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಕೂಡ ಮಾಡಿದ್ದೀರಾ ನೀವು ವೈಯಕ್ತಿಕವಾಗಿ, ನಿಮ್ಮ ಪಾಕೆಟ್ ಇಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀರಾ. ನೀವು ಅದನ್ನು ಹೇಳ್ಕೊಂಡಿದ್ರಿ ನನಗೆ ಆಫ್ ದಿ ರೆಕಾರ್ಡ್. ಈಗ ನೀವು ಪ್ರತ್ಯೇಕವಾಗಿ ಸುದೀಪ್ ಸರ್ ಜೊತೆ ಕೈ ಜೋಡಿಸಿ ಮಾಡಕ್ ಹೊರಟಿರ್ತಕ್ಕಂತಹ ಇದಕ್ಕೆ ಕೆ ಮಂಜು ಅವರು ಮತ್ತೆ ರಾಜುಗೌಡ ಅವರ ಸಮ್ಮತಿ ಇಲ್ಲ ಅಂತಕ್ಕಂಥದ್ದು ಈಗ ಮತ್ತೊಂದು ವ್ಯಾಜ್ಯ. ಅವ್ರನ್ನೂ ಒಗ್ಗೂಡಿಸ್ಕೊಂಡು ಮಾಡ್ತಿದ್ದೀರಾ ಹೇಗೆ ಅಂತ? ಇಲ್ಲ, ಈ ಥರ ಸ್ಟೇಟ್ಮೆಂಟ್ ನಾನು ಎಲ್ಲೂ ಕೇಳಿಲ್ಲ. ಇಷ್ಟೊತ್ತು ನಾನು ಕೆ ಮಂಜು ಅವ್ರ ಜೊತೆಗೆ ಇದ್ದೆ. ನಾವೇ ಸುದೀಪ್ ಅವ್ರ ಹತ್ರ ಹೋಗ್ತೀವಿ, ಅವ್ರ ನೇತೃತ್ವದಲ್ಲೇ ಮಾಡಬೇಕಂತಿದ್ವಿ, ಅಲ್ಲಿ ಆಗಬೇಕು, ಅದು ಖುಷಿನೇ. ಬಟ್ ಇದನ್ನು ಉಳಿಸ್ಕೊಳ್ಳೋಣ ಅಂತ ಮಾತನ್ನು ಹೇಳಿದ್ದಾರೆ. ಮತ್ತು ಇದು ವಿಷಯ ಏನು ಸುದೀಪ್ ಸರು ಮತ್ತು ನಾವೆಲ್ಲ ಏನು ಮಾಡ್ತಾಯಿದ್ದೀವಿ, ಅದು ಹೊರಗಡೆಗೆ ಒಂದು ದರ್ಶನ ಕೇಂದ್ರ ಮಾಡ್ತಿದ್ವಿ. ನೀವು ಆಗಲೇ ಹೇಳಿದ್ರಲ್ಲ 100 ಪ್ರತಿಮೆ ಆಗಿದ್ದಾವೆ ಅಂತ. ಆ ಥರದ್ದು ಇಲ್ಲೂ ಒಂದು ಪ್ರತಿಮೆ ಆಗ್ತಿದೆ. ಆ 100 ಪ್ರತಿಮೆಯನ್ನು ಯಾರೂ ಕೇಳಿ ಮಾಡಿಲ್ಲ, ಅವ್ರ ಅಭಿಮಾನ ಮಾಡ್ಕೊಂಡಿದ್ದಾರೆ. ಹಾಗೆ ಇದು ಒಂದು ಪ್ರತಿಮೆ ಆಗ್ತಿದೆ, ಇದು ದರ್ಶನ ಕೇಂದ್ರ ಆಗ್ತಿದೆ. ಇದನ್ನು ಯಾರನ್ನೂ ಕೇಳಬೇಕಾಗಿಲ್ಲ, ನಮ್ಮ ಇಷ್ಟ, ನಮ್ಮ ಪ್ರೀತಿಯಿಂದ ನಾವು ಮಾಡ್ಕೋತಾ ಇದ್ದೀವಿ. ಸೊ ಅದರಲ್ಲಿ ವಿವಾದ ಏನಿಲ್ಲ. ಮತ್ತು ಯಾರೋ ಬಂದು ಅದು ಕೈ ಜೋಡಿಸ್ಬೇಕಾಗೂ ಇಲ್ಲ. ಇಷ್ಟ ಇದ್ದವ್ರು ಬರ್ತಾರೆ, ಇಷ್ಟ ಇಲ್ಲದವರು ನೋಡ್ತಾರೆ. ಅದು ಬಿಟ್ಟರೆ ಪ್ರತಿಯೊಬ್ಬರ ಪ್ರೈವೇಟ್ ಡಿಸಿಷನ್ಸ್ ಮೇಲೆ ಇನ್ಯಾರ್ದು ಹಕ್ಕು ಅದು ಹೇಗೆ ಬರುತ್ತೆ? ಅದು ಇಲ್ಲ, ಅದು ನಾನು ನಂಬಲ್ಲ. ಹೀಗೆ ನೋಡ್ತಾ ನೋಡ್ತಾ 16 ವರ್ಷಗಳೇ ಕಳೆದೋಯ್ತು. ಇನ್ನು ಎಷ್ಟು ವರ್ಷ ಕಾಯಕ್ಕೆ ಸಾಧ್ಯ? ನೋ, ಈ ವರ್ಷ ನಾವೇನು ಮಾಡಲಿಲ್ಲ ಅಂತಂದರೆ ಈ ಅಭಿಮಾನಕ್ಕೆ, ಈ ಒಂದು ಪದವಿಗಳಿಗೆ, ಈ ಥರದ ಒಂದು ವೇದಿಕೆಗಳಿಗೆ ಯಾವ ಬೆಲೆನೂ, ಭಾವನೆಗಳಿಗೂ ಬೆಲೆ ಇರಲ್ಲ. ವಿ ಹ್ಯಾವ್ ಟು ಪುಟ್ ಎ ಫುಲ್ ಸ್ಟಾಪ್. ಇದಂತೂ ನಂಬಿದ್ದೇನೆ. ಮುಂದಿನ ಒಂದು ವರ್ಷದಲ್ಲಿ 2026 ಆಚೆಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರುಗಳು ವಿವಾದಗಳಲ್ಲಿ ಬರಲ್ಲ, ಸಂಭ್ರಮಗಳಲ್ಲಷ್ಟೇ ಕಾಣಿಸ್ತಿದೆ. ಇದು ನನ್ನ ಭರವಸೆ, ನೆನ್ಪಿಟ್ಕೊಂಡು. ಅಂತ ಮಾತು ಹೇಳಿದೆ ಸರ್. ಸೆಪ್ಟೆಂಬರ್ 2ಕ್ಕೆ ಬ್ಲೂ ಪ್ರಿಂಟ್ ಏನೋ ರಿಲೀಸ್ ಮಾಡ್ತೀರಾ? 100% ಮಾಡ್ತೀವಿ, 100% ಮಾಡ್ತೀವಿ. ಅವರ ಬರ್ತ್ಡೇಗೆ ಸುದೀಪ್ ಸರ್ ಅವರ ಬರ್ಡೇ ಅವತ್ತು ನನಗೆ ಇಷ್ಟ ಅವತ್ತು, ಯಾಕಂದರೆ ಇವರು ಇಷ್ಟು ಇನಿಷಿಯೇಷನ್ ತೊಗೊಂಡಿದ್ದಾರೆ. ಅದರಿಂದ ಅವ್ರಿಗೆ ಹೇಳಿದೆ ನಾನು, ಬೇಡ ಅವತ್ತು ಬೇಡ, 18ಕ್ಕೆ ಮಾಡೋಣ ಅಂದರು. ಇಲ್ಲ, 18ಕ್ಕೆ ಪೂಜೆ ಮಾಡೋಣ, ಈ ಬ್ಲೂ ಪ್ರಿಂಟು ನಿಮ್ಮ ಬರ್ಡೇ ದಿವಸ ನಾನು ಕೊಡ್ತೀನಿ. ಈಗ ನೀವು ಯಾವುದೋ ಸಿನಿಮಾ ಒಂದು ಟ್ರೈಲರ್ ನಿಮ್ಮ ಪ್ರೊಡ್ಯೂಸರ್ ಕೊಡಲ್ವಾ, ನಿಮ್ಮ ಡೈರೆಕ್ಟರ್ ಕೊಡಲ್ವಾ? ಹಾಗೆ ನಾನು ಈ ಬ್ಲೂ ಪ್ರಿಂಟನ್ನು ನಾನೊಂದು ಮಾಡಿಸಿ ಅವತ್ತು ಬಿಡಬೇಕು ಅಂದ್ಕೊಂಡಿದ್ದೀನಿ. ಯು ಜಸ್ಟ್ ರಿಲೀಸ್ ಇಟ್ ಅಂತ ಕೇಳಿದ್ದೇನೆ. ಸೊ ಅವರು ಒಪ್ಪಿದ್ದಾರೆ ಅಂತಂದರೆ ಅವತ್ತೇ ಮಾಡಿಬಿಡ್ತೆ. ಓಕೆ ಸರ್, ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಿದೆ. ನಿಮಗೆ ವೈಯಕ್ತಿಕವಾಗಿ ಯಾರಾದರೂ ಚಿತ್ರರಂಗದ ಗಣ್ಯರು ಅಥವಾ ರಾಜಕಾರಣದ ಗಣ್ಯಾತಿ ಗಣ್ಯರು ಯಾರಾದರೂ ವೈಯಕ್ತಿಕವಾಗಿ ಕರೆ ಮಾಡಿ, ವೀರಕಪುತ್ರ ಶ್ರೀನಿವಾಸ್ ಅವರೇ, ನಿಜವಾಗ್ಲೂ ನೀವು ಮಾಡ್ತಾ ಇರ್ತಕ್ಕಂಥದ್ದು ಒಳ್ಳೆ ಕಾರ್ಯ, ನಿಮ್ಮೊಟ್ಟಿಗೆ ನಾವಿದ್ದೀವಿ, ನಮ್ಮದು ಒಂದು ಕೈ ಇರುತ್ತೆ ನಿಮ್ಮ ಹಿಂದೆ, ನೀವು ಮುನ್ನುಗ್ಗಿ, ನಿಮ್ಮ ಹಿಂದೆ ನಾವು ಇರ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಯಾರಾದರೂ ಕೊಟ್ಟಿದ್ದುಂಟಾ? 100 ಜನ ನನ್ನ ಹಾದಿ ಬಗ್ಗೆ ನನಗೆ ಸ್ಪಷ್ಟತೆ ಇಲ್ಲದಾಗ ಸ್ಪಷ್ಟತೆ ಕೊಟ್ಟಂತಹ 100 ಗಣ್ಯರಿದ್ದಾರೆ, ಸಾವಿರಾರು ಅಭಿಮಾನಿಗಳಿದ್ದಾರೆ. ಸೂಪರ್. ಅವರೆಲ್ಲ ನನ್ನ ಫೋನ್ ಕಾಲು ಬರೀ ಅರ್ಧ ಗಂಟೆ ಇಟ್ಟರೆ 150 ಮಿಸ್ ಕಾಲ್ ಬಂದಿರುತ್ತೆ. ಅಷ್ಟು ಜನ ಫೋನ್ ಮಾಡ್ತಿದ್ದಾರೆ, ಅಷ್ಟು ಜನ ಸಂಪರ್ಕದಲ್ಲಿದ್ದೇನೆ. ಅವರೆಲ್ರಿಗೂ ಒಂದು ಆಸೆ ಇದೆ, ಈ ಸಲ ಏನೋ ಆಗುತ್ತೆ ಅಂತ. ಅವರೆಲ್ರಿಗೂ ಒಂದು ಭರವಸೆ ಇದೆ, ಈ ಸಲ ಏನೋ ಮಾಡ್ತಾರೆ ಅಂತ. ರೀಸೆಂಟಾಗಿ ಇದೇ ಫ್ರೀಡಮ್ ಪಾರ್ಕಲ್ಲಿ ಒಂದು ದೊಡ್ಡ ಪ್ರತಿಭಟನಾ ಸಮಾವೇಶ ನಡೀತು.
ಕರವೇ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರು ಕೂಡ ಬಂದಿದ್ರಲ್ಲಿ. ನಾನು ಅವ್ರನ್ನ ವೈಯಕ್ತಿಕವಾಗಿ ಅವತ್ತು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿಸುವಂಥ ಕಾರ್ಯ ಕೂಡ ಮಾಡಿದೆ. ನನ್ನ ಪ್ರೀವಿಯಸ್ ಚಾನಲಿಂದ ಬಂದಿದ್ದೆ ನಾನು ಕವರೇಜ್ಗೆ. ಅವತ್ತು ಅವರು ಸರ್ಕಾರಕ್ಕೆ ತುಂಬ ದೊಡ್ಡ ದೊಡ್ಡ ಮಾತುಗಳನ್ನು ಮಾತಾಡಿದ್ರು, CM DCM ಅವರ ಬಗ್ಗೆ ಎಲ್ಲ. ನಾನು ಏನಾಯ್ತು ಅದೆಲ್ಲ ಅಂತ. ಇಲ್ಲ, ಹೋಗಿದ್ವಿ ನಾವು. ನಾರಾಯಣಗೌಡರು DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ವಿ, ಫೈಲು ಕೊಟ್ಟಿದ್ವಿ, ಅದು ಮೂವ್ ಆಗ್ತಿತ್ತು. ಅದಕ್ಕೆ ಮುಂಚೆನೇ ಇದು ದೊಡ್ಡ ಮೂವ್ ಆಗೋಯ್ತು. ಸೊ ನಾರಾಯಣಗೌಡರು ಬಂದಿದ್ದರು ನೈಟು 3 ಗಂಟೆಯಲ್ಲಿ ನಾವು 1 ಗಂಟೆಯಲ್ಲಿ DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ವಿ. ಫೋಟೋಸ್ ಇದೆ, ನಿಮ್ಗೆ ಕೊಡ್ತೇನೆ. ಮಾತುಕತೆ ಆಗ್ತಾ ಇತ್ತು. ಸರ್ಕಾರ ಗೊತ್ತಲ್ವ, ಸ್ವಲ್ಪ ನಿಧಾನಗತಿಯಲ್ಲಿ ಸಾಗುವಾಗ ಕಾರ್ತಿಕ್ ಅವರು ಕ್ಷಿಪ್ರಗತಿಯ ಕಾರ್ಯಾಚರಣೆ ಮಾಡಿ ಇದನ್ನು ನಮ್ಮ ಎಲ್ಲ ಕಾರ್ಯಯೋಜನೆಗಳಿಗೆ ಬೇರೆ ದಿಕ್ಕನ್ನು ತೋರಿಸ್ಬಿಟ್ರು. ಇಷ್ಟೆಲ್ಲ ಆದ್ಮೇಲೂ ಕೂಡ ಗೀತಾ ಬಾಲಿ ಅಥವಾ ಕಾರ್ತಿಕ್ ಅವರಲ್ಲಿ ಒಂದು ಬದಲಾವಣೆ, ಪರಿವರ್ತನೆ ಅನ್ನೋದು ಆಗಿದೆಯಾ ಸರ್? ಅಯ್ಯೋಯ್ಯೋ, ಆಗಿದ್ದಿದ್ರೆ ಈ ವಿಷಯನೇ ಆಗ್ತಾ ಇರಲಿಲ್ಲ, ಇಷ್ಟು ಈ ವಿವಾದವೇ ಆಗ್ತಾ ಇರಲಿಲ್ಲ. ಅವರಲ್ಲಿ ಎಳ್ಳಷ್ಟು ಬದಲಾವಣೆ ಆಗಿಲ್ಲ. ಅವರ ವಿಚಾರಗಳು ಯಾವಾಗಲೂ ಹಣದ ಕಡೆಗೆ ಹೊರತು ಯಾವ ಸಂಸ್ಕೃತಿ, ಆಚಾರ, ವಿಚಾರ, ಸಾಧಕ ಅಂಥದ್ದು ಅವೆಲ್ಲ ಪಾಪ ಅವರಿಗೆ ಗುಂಪಿಗೆ ಸೇರದ ಪದ ಅವಲ್ಲ. ಅವ್ರದ್ದೇನಿದ್ರು ದುಡ್ಡಿನ ಭಾಷೆಯಲ್ಲೇ ಮಾತಾಡಬೇಕು ಅವ್ರ ಹತ್ರ. ಸೊ ಮತ್ತು ಮಾತಾಡೋರು ಕೂಡ ಬೇರೆಯವ್ರು ಮಾತಾಡಬೇಕು. ನಾವು ಮಾತಾಡಿದರೆ ಅವ್ರಿಗೆ ಪಾಪ ಈಗೋ ಬ್ಲಾಸ್ಟ್ ಆಗ್ಬೋದು ಅನಿಸುತ್ತೆ. ಅದರಿಂದ ಇಲ್ಲ, ದುಡ್ಡು ಬಿಟ್ಟರೆ ಅವ್ರಿಗೆ ಇನ್ಯಾವ ಭಾಷೆನೂ ಅರ್ಥವಾಗಲ್ಲ ಈ ಸದ್ಯಕ್ಕೆ. ಅವರ ವಿಚಾರಗಳಲ್ಲಿ ಏನೂ ಚೂರು ಕೂಡ ಬದಲಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಸಾಕಷ್ಟು ವಿಚಾರಗಳನ್ನ ವಿನಿಮಯ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ನಿಮ್ಮ ಜೊತೆ ನಾನು ಇನ್ನೊಂದು ಸಂದರ್ಶನ ಮಾಡಬೇಕು, ವೆರಿ ಸೂನು ಇದೇ ಪಾಡ್ಕಾಸ್ಟಲ್ಲೇ ಮಾಡ್ತೀನಿ. ಯಾಕಂದರೆ ನೀವು ಈಗ ಸಾಗ್ತಾ ಇರ್ತಕ್ಕಂತಹ ದಾರಿ ಇದೆಯಲ್ಲ, ನಿಜಕ್ಕೂ ಈಗಿನ ಜನ್ರೇಷನ್ಗೆ ತುಂಬ ಅಗತ್ಯ ಇರುವಂಥ ಒಂದು ಬೆಳವಣಿಗೆ ಅದು. ಪುಸ್ತಕಗಳಂದರೆ ನಾವೆಲ್ಲ ಮರ್ತೋಗ್ತಾ ಇದ್ದೀವಿ, ಇನ್ಕ್ಲೂಡಿಂಗ್ ಮೈಸೆಲ್ಫ್. ನಾವೆಲ್ಲ ಸ್ಕೂಲು ಕಾಲೇಜ್ ದಿನಗಳಿಗೆ ಪುಸ್ತಕಗಳು ಮುಗೀತು ಅಂತ ಅಂದ್ಕೊತಿದ್ವಿ. ನನ್ಗೆ ಸುಮ್ಮನೆ ಈಗ ಅನಿಸ್ತಾ ಇರೋದು, ಈಗ ಜರ್ನಲಿಸಮ್ಗೆ ಬರ್ತಾ ಇರ್ತಕ್ಕಂಥ ಹುಡುಗರನ್ನ ನೋಡಿದ್ರೆ ವ್ಯಾಕರಣ ತಪ್ಪಿಲ್ದೆ ಒಂದು ಸೆಂಟೆನ್ಸ್ ಬರೆಯೋದು ಒಬ್ರಿಗೂ ಬರಲ್ಲ ಸರ್. ಕನ್ನಡ ಮೀಡಿಯಂ ಸ್ಪಷ್ಟತೆ ಇಲ್ಲ, ಮಾತಿನಲ್ಲಿ ಸ್ಪಷ್ಟತೆ ಇಲ್ಲ, ಬರವಣಿಗೆಯಲ್ಲಿ ಸ್ಪಷ್ಟತೆ ಇಲ್ಲ, ಕತೆ ಗೊತ್ತಿಲ್ಲ, ಕವನ ಗೊತ್ತಿಲ್ಲ, ಕಾದಂಬರಿ ಗೊತ್ತಿಲ್ಲ, ಹಳೆಗನ್ನಡ ಗೊತ್ತಿಲ್ಲ, ನಡುಗನ್ನಡ ಗೊತ್ತಿಲ್ಲ, ಸಾಹಿತ್ಯ ಲೋಕದ ಗಾಳಿಗಂಧ ಗೊತ್ತಿಲ್ಲ. ಇವ್ಯಾವ ಇಲ್ದೇ ಎಲ್ಲ ಕಾಲಚಕ್ರ ಒಂಥರ ಎಗೈನ್. ಈಗ ನಾವು ಸಣ್ಣ ಮಕ್ಳಿದ್ದಾಗ ಬೆಲ್ಲದ ಕಾಫಿ ಕುಡಿತಾ ಇದ್ವಿ. ಅವ್ರ ಮನೇಲಿ ಬೆಲ್ಲ ಕಾಫಿ ಕಣೋ, ನಮ್ಮ ಮನೇಲಿ ಸಕ್ಕರೆ ಕಾಫಿ ಅಂತಿದ್ರು. ಕಾಲಚಕ್ರ ಉರುಳಿದೆ ಸರ್. ನಮ್ಮ ಮನೆಗಳಲ್ಲಿ ನಾವು ಹಿಟ್ಟು ತಿಂತಾ ಇದ್ವಿ, ಮುದ್ದೆ. ಅವ್ರ ಮನೇಲಿ ಮುದ್ದೆ ಕಣ, ನಮ್ಮ ಮನೇಲಿ ಅನ್ನ ಅಂತಿದ್ರು. ಇವಾಗ ಪ್ರತಿಯೊಬ್ಬರಿಗೂ ಬೆಲ್ಲ ಬೇಕು, ಪ್ರತಿಯೊಬ್ಬರಿಗೂ ಮುದ್ದೆ ಬೇಕು. ಇವಾಗೂ ಅದೇ ಜನರೇಷನ್. ನೆಕ್ಸ್ಟ್ ಕಾಲಚಕ್ರ ಉರುಳಿದಂತೆ ಎಲ್ಲರಿಗೂ ಪುಸ್ತಕಗಳು ಬೇಕಾಗುತ್ತೆ, ಸಾಹಿತ್ಯದ ಬಗ್ಗೆ ಅರಿವು ಬೇಕಾಗುತ್ತೆ. ಈ ಡಿಜಿಟಲ್ ಇವತ್ತು ಬೂಮ್ ಅಂತ ಎದ್ದಿರ್ಬೋದು, ಮುಂದೊಂದು ದಿನ ಉಲ್ಟಾ ಆಗೇ ಆಗುತ್ತೆ. ಒಂದು ನಂಬಿಕೆ ಏನಂದರೆ, ನೀವು ಹೇಳಿದ್ರಲ್ಲ ಕತೆ, ಕವನ, ವ್ಯಾಕರಣ, ನಡುಗನ್ನಡ, ಹಳಗನ್ನಡ ಇದಿಲ್ಲದೆ ಕೂಡ ಬದುಕ್ಬೋದು ಅನ್ನೋಂತಹ ಒಂದು ಕನ್ನಡ ಅವ್ರಿಗೆ ಗೊತ್ತಿದೆ. ಆದ್ದರಿಂದ ಅದ್ರ ಕಡೆ ಗಮನ ಕೊಡ್ತಿಲ್ಲ. ಮತ್ತು ಅವರಿಗೆ ಮಾಹಿತಿ ಏನು ಬೇಕೋ ಅದು ಸೋಷಿಯಲ್ ಮೀಡಿಯಾ ಒದಗಿಸ್ತಾ ಇದೆ. ಒಂದು ದಿವಸ ಅವ್ರಿಗೆ ಅರ್ಥವಾಗುತ್ತೆ, ನಮ್ಮ ಮಾಹಿತಿ ಇದೆಯಲ್ಲ ಇದು ಕೊಂಬೆ ಥರ ಬೇರಲ್ಲ ಇದು ಅಂತ. ಯಾಕಂದರೆ ಸವಕಲು ಒಂದು ಗಾಳಿ ಬಂದರೆ ತೆಂಗಿನ ಮರದ ಥರ ಬೆಳೆದು ಬಿಡ್ತದೆ. ಇವತ್ತು ಈ ಹೈಪ್ ತೊಗೊಂಡು ತೆಂಗಿನ ಮರ ಒಂದು ಗಾಳಿ ಬಂದರೆ ತಾಪ್ ಅಂತ ಬಿದ್ದುಬಿಡುತ್ತೆ. ಆದರೆ ಪುಸ್ತಕ ಅನ್ನೋಂಥದ್ದು ಒಂದು ಆಲದ ಮರವಾಗಿ ಬೆಳೆಸುತ್ತೆ. ಬೇರುಗಳನ್ನು ಗಟ್ಟಿಯಾಗಿ, ಅದು ಎತ್ತರ ಬೆಳೆಯಲ್ಲ, ಬಟ್ ವಿಸ್ತಾರವಾಗಿ ಬೆಳೆಯುತ್ತೆ, ಆಳಕ್ಕೆ ಇಳಿಯುತ್ತೆ. ಅಂತಹ ಆಳ ಕೊಡೋದು ಪುಸ್ತಕಗಳು ಅಂತ ಅವ್ರಿಗೆ ಅರ್ಥವಾಗುತ್ತಲ್ಲ, ಆ ದಿನ ಮತ್ತೆ ವಾಪಸ್ ಬರ್ತಾರೆ. ಆ ಬರೋ ದಿವಸಕ್ಕೆ ನಾನು ವೇದಿಕೆಗಳನ್ನು ಸಿದ್ಧ ಮಾಡ್ತಾಯಿದ್ದೀನಿ. ಎಲ್ಲ ಕಡೆಗೆ ಏನೇನು ಬೇಕೋ ಕನ್ನಡ ಪುಸ್ತಕಗಳಿಗೆ ಒಂದು ಭಾಳ ದೊಡ್ಡ ಮಾರುಕಟ್ಟೆ ಇದೆ ಅನ್ನೋಂಥದ್ದನ್ನು ನಾನು ನಂಬಿಕೆಯನ್ನು ಹುಟ್ಟು ಹಾಕ್ತಾಯಿದ್ದೀನಿ. ಬೇರೇನೂ ಮಾಡ್ತಿಲ್ಲ, ನಂಬಿಕೆಯನ್ನು ಹುಟ್ಟು ಹಾಕ್ತಾಯಿದ್ದೀನಿ. ಆ ನಂಬಿಕೆಯಲ್ಲೂ ಒಂದಷ್ಟು ಯಶಸ್ಸು ಕಂಡಿದ್ದೀವಿ. ಕಳೆದ ಒಂದು ಪುಸ್ತಕ ಸಂತೆ ಅಂತ ಮಾಡಿದರೆ 3 ಕೋಟಿ ರೂಪಾಯಿಯಷ್ಟು ಪುಸ್ತಕ ಮಾರಾಟ ಆಗಿದೆ. ಒಂದು ಕನ್ನಡಕ್ಕೆ ಭಾಳ ಸಿಕ್ಕ ದೊಡ್ಡ ಭರವಸೆ ಅದು. ಸೊ ಈ ಕಾರಣದಿಂದ ನನ್ನ ಹಾದಿ ಬಗ್ಗೆ ನನಗೆ ಭಾಳ ಗೌರವ ಇದೆ. ಅದೇ ನೀವು ಸಾಗ್ತಾ ಇರ್ತಕ್ಕಂಥ ಹಾದಿನೂ ಹಾಗೆ ಇದೆ. ಇತ್ತೀಚೆಗೆ ಬೂಕರ್ ಅವಾರ್ಡ್ ಕೂಡ ಬಂತು ನಮ್ಮ ಒಂದು ಲೇಖಕಿಗೆ. ಅದೇ ಲೇಖಕಿ ಈಗ ದಸರಾ ಉದ್ಘಾಟನೆ ಕೂಡ ಮಾಡ್ತಿದ್ದಾರೆ ಈ ವರ್ಷ. ನಿಜವಾಗ್ಲೂ ಇವೆಲ್ಲ ಒಂಥರ ಪಾಸಿಟಿವ್ ವೈಬ್ಸ್. ಎಸ್ ವೀಕ್ಷಕರೇ, ನಾನು ಹೇಳ್ತಾ ಇದ್ನಲ್ಲ, ವೇರಕಪುತ್ರ ಶ್ರೀನಿವಾಸ್ ಅವ್ರ ಜೊತೆ ನನ್ನ ಸಂದರ್ಶನ ಮುಗಿತಾ ಇಲ್ಲ. ಇಟ್ ವಿಲ್ ಬಿ ಕಂಟಿನ್ಯೂಡ್ ಇನ್ನೊಂದು ಎಪಿಸೋಡ್ ಅಲ್ಲಿ. ಅವರ ಪುಸ್ತಕ ಪ್ರೇಮ, ಸಾಹಿತ್ಯ ಪ್ರೇಮದ ಬಗ್ಗೆ, ಅವರು
ಸಿನಿಮಾಗಳಷ್ಟೇ ಅಲ್ಲ, ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡೋದು, ಆ, ಲೇಖಕರು, ಪುಸ್ತಕಗಳು, ಆ, ಇವು ಕೂಡ ದೊಡ್ಡ ಮಟ್ಟದ ಉದ್ಯಮವಾಗಿ ಬೆಳೆಯಬಲ್ಲದು. ಬರಹಗಾರರಿಗೆ ಎಷ್ಟೆಲ್ಲ ಸ್ಕೋಪ್ ಇದೆ ಅನ್ನೋದ್ರ ಬಗ್ಗೆ ಆ ಒಂದು ಸಂದರ್ಶನದಲ್ಲಿ ನಿಮ್ಗೆ ತುಂಬಾ ಹತ್ತಿರದಿಂದ ಎಳೆಯಾಗಿ ತಿಳಿಸ್ಕೊಡುವಂತ ಒಂದು ಕಾರ್ಯ ಮಾಡ್ತೀನಿ ಅಂತ ಈಗ ಈ ಕಾರ್ಯಕ್ರಮದ ಅವ್ರನ್ನ ಬೀಳ್ಕೊಡ್ತಾ ಇದ್ದೀನಿ. ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಕನಸುಗಳೆಲ್ಲ ನನಸಾಗ್ಲಿ, ಆದಷ್ಟು ಬೇಗ ವಿಷ್ಣು ಸ್ಮಾರಕ ಆಗ್ಲಿ, ನಾವು ಅದರಲ್ಲಿ ಬಂದು ಅದನ್ನ ದರ್ಶನ ಮಾಡುವಂತ ಇದು ನಮಗೂ ಸಿಗ್ಲಿ ಅಂತ ಕೇಳಿ. ಬಯಕೆಗಳು ಬಲವಾಗಿದ್ದಾಗ ಭಗವಂತ ಬಲಗಡೆಯಿಂದ ಹೂ ಕೊಡ್ತಾನಂತೆ. ಬಯಕೆಗಳು ಈ ಸಲ ಬಲವಾಗಿದ್ದಾವೆ. ಸೊ ಅದರಿಂದ ಎಲ್ಲವೂ ಒಳ್ಳೆಯದಾಗ್ತಿದೆ ಅಂತ ನಂಬಿಕೆ ನನಗಿದೆ. ನೀವುಗಳೆಲ್ಲ ಕಂಡ ಕನಸುಗಳು, ನೀವು ಟ್ರಾವೆಲ್ ಮಾಡಿದ ಅನುಭವಿಸಿದ ನೋವುಗಳು ನನಗೂ ಗೊತ್ತಿದ್ದಾವೆ. ಸೊ ಈ ಸರಿ ಎಲ್ಲದಕ್ಕೂ ಎಲ್ಲರೂ ಸೇರಿಕೊಂಡು, ನಿಮ್ಮ ಸಹಕಾರ ಭಾಳ ದೊಡ್ಡ ಮಟ್ಟದಲ್ಲಿದೆ. ಎಲ್ಲವೂ ಸೇರಿಕೊಂಡು ಮುಗಿಸ್ಬಿಡೋಣ ಈ ವಿಷಯನ. ಅವ್ರನ್ನ ಬರೀ ಸಂಭ್ರಮಗಳಲ್ಲಷ್ಟೇ ವಿಷ್ಣುವರ್ಧನ್ ಅವ್ರನ್ನ ಕಾಣುವಂತಹ ಪ್ರಯತ್ನವನ್ನು ನಾವು ಮಾಡೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನಟ ವಿಷ್ಣುವರ್ಧನ್ ಅವರ ಹೆಸರು ಸಂಪತ್ ಕುಮಾರ್. ಅವರು ವಂಶವೃಕ್ಷ ಅಂತಕ್ಕಂಥ ಒಂದು ಸಿನಿಮಾದಿಂದ ಅವರ ಒಂದು ಸಿನಿ ವೃಕ್ಷವನ್ನು ಕಟ್ತಾ ಹೋಗ್ತಾರೆ. ಅವೆಲ್ಲವೂ ಕೂಡ ಈಗ ಸಾಕಾರಗೊಳ್ಳುವಂತಹ ಒಂದು ಸಮಯ ತುಂಬ ಸನಿಹ ಆಗಿದೆ ಅಂತಂದೇ ಹೇಳ್ಬೋದು. ಸೊ ಆ ನಿಟ್ಟಿನಲ್ಲಿ ವೀರಕಪುತ್ರ ಶ್ರೀನಿವಾಸ್ ಅವರು ಇರ್ಬೋದು, ಅವರ ಹಿಂದೆ ಇರ್ತಕ್ಕಂಥ ಅಸಂಖ್ಯಾತ ಅಭಿಮಾನಿಗಳು, ಅದಕ್ಕೆ ದೊಡ್ಡ ಶಕ್ತಿಯಾಗಿ ನಿಂತಹ ಭಾಷಾ ಕಿಚ್ಚ ಸುದೀಪ್ ಅವರೆಲ್ಲರೂ ಕಂಡ ಕನಸುಗಳು ನನಸಾಗಲಿ. ನಾನು ಕೂಡ ಒಬ್ಬ ವಿಷ್ಣುವರ್ಧನ್ ಅವರ ಅಭಿಮಾನಿಯಾಗಿ, ಸೊ ಅದು ಆದಷ್ಟು ಬೇಗ ಈಡೇರಲಿ. ಜೊತೆಗೆ ಅಭಿಮಾನ್ ಸ್ಟುಡಿಯೋದಲ್ಲೂ ಕೂಡ ವಿಷ್ಣುವರ್ಧನ್ ಅವರ ಒಂದು ಪುಣ್ಯ ಭೂಮಿಯನ್ನು ಉಳಿಸ್ಕೊಳ್ಳೋದಕ್ಕೆ ಸರ್ಕಾರ ಮತ್ತು ಅದನ್ನು ಮಾರಾಟಕ್ಕಿಟ್ಟಿರ್ತಕ್ಕಂಥ ಮನಸ್ಸುಗಳ ಪರಿವರ್ತನೆ ಆಗಲಿ ಅಂತ ಈ ಕಾರ್ಯಕ್ರಮದ ಮೂಲಕ ಕೇಳ್ಕೊತಾ ಇದ್ವಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.